नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने। नमः आचार्यपादाय निताय कृपप्रदायिने गौरकथादामदाय नगरग्रामतारिणे। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देश तारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा 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 हरे हरे, हरे राम 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 हरे हरे। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं। हरि ओಂ तत्सತ್। ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ಯಥಾರೂಪದ 15ನೇ ಅಧ್ಯಾಯದ ಮೊದಲನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಈ ಅಧ್ಯಾಯದ ಹೆಸರು ಪುರುಷೋತ್ತಮ ಯೋಗ ಅಂತೇಳಿ ಇದನ್ನು ಪ್ರಾರಂಭ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಹರೇ ಕೃಷ್ಣ. ಹಿಂಗೆ 14ನೇ ಅಧ್ಯಾಯ ಆದ್ಮೇಲೆ 15ನೇ ಅಧ್ಯಾಯ. 14ನೇ ಅಧ್ಯಾಯದಲ್ಲಿ ಭೌತಿಕ ಪ್ರಕೃತಿಯ ತ್ರಿಗುಣಗಳು. ಅರ್ಜುನ ಒಂದು 3 ಪ್ರಶ್ನೆ ಕೇಳಿದ್ದ. ಕೂಡ 3 ಪ್ರಶ್ನೆಗಳಿಗೆ ಉತ್ತರವನ್ನ ಮುಂದುವರಿಸ್ಕೊಂಡು ಹಂಗೆ ಹೋಗ್ತಾನೆ ಇರುವಂತದ್ದು. ನೋಡಿ, ಇಲ್ಲಿ ಇದ್ದಕ್ಕಿದ್ದಂಗೆ ನೋಡಿ, ಪುರುಷೋತ್ತಮ ಯೋಗ ಅರ್ಜುನನ ಪ್ರಶ್ನೆ, ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವುವು, ಆತನು ಹೇಗೆ ನಡೆದುಕೊಳ್ತಾನೆ, ಅವನು ಹೇಗೆ ಪ್ರಕೃತಿ ಗುಣಗಳನ್ನ ಮೀರಿರುತ್ತಾನೆ ಅಂತ ಪ್ರಶ್ನೆ ಕೇಳಿದ್ದು. ಈಗ ಪುರುಷೋತ್ತಮ ಯೋಗದ ಬಗ್ಗೆ ಹೇಳಕ್ಕೆ ಶುರು ಹಚ್ಕೊಂಡ್ರು. ಇದು ಹೆಂಗಿದು ಅನ್ನೋದು ಒಂದು ವಿಷಯ, ಮುಖ್ಯವಾದ ವಿಷಯ. ನೋಡಿ, ಹೆಂಗೆ ಪುರುಷೋತ್ತಮ ಯೋಗ ಬಂದ್ಬಿಡ್ತು, ಗುಣತ್ರಯಗಳನ್ನ ಮೀರೋದು. ನೋಡಿ, ಈ ವಿಷಯ ಚರ್ಚೆ ಆಗ್ತಾ ಇತ್ತು. ಈಗ ಪುರುಷೋತ್ತಮ ಯೋಗ ಬಂದ್ಬಿಡ್ತು. ಯಾವುದೋ ಒಂದು ಮರನ ಹೋಲಿಕೆ ಕೊಡ್ತಿದ್ದಾನೆ ಭಗವಂತ. ಆ ಮರದ ಬೇರುಗಳೆಲ್ಲನೂ ಮೇಲೆ ಇದ್ದವಂತೆ, ಆ ರಂಬೆಗಳೆಲ್ಲ ಕೆಳಗಡೆ ಇದ್ದವಂತೆ. ನೋಡಿ, ಅದು ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಒಂದಿದೆಯಂತೆ. ನೋಡಿ, ಅದರ ಎಲೆಗಳು ವೇದ ಮಂತ್ರಗಳಂತೆ. ನೋಡಿ, ಆ ಮರವನ್ನ ತಿಳಿದವನು ವೇದಗಳನ್ನೆಲ್ಲ ತಿಳಿದವನು. ನೋಡಿ, ಹಿಂಗೆ ಇದ್ದಕ್ಕಿದ್ದಂಗೆ ಶುರು ಹಚ್ಕೊಂಡ್ಬಿಡ್ತಾರೆ ಅಲ್ವಾ. ನೋಡಿ, ಈ ಅಧ್ಯಾಯ ಪ್ರಾರಂಭ ಮಾಡಕ್ ಮೊದಲು ಏನಾದ್ರೂ ಇದುವರೆಗೂ ಚರ್ಚೆ ಮಾಡಿರೋದ್ರಲ್ಲಿ 13, 14 ಅದರಲ್ಲಿ ಏನಾದ್ರೂ ಪ್ರಶ್ನೆ ಇದೆಯಾ? ನನ್ನೇ ವಿಷಯ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇತ್ತಾ? 14ನೇ ಅಧ್ಯಾಯ ಮುಗೀತು. ಹರೇ ಕೃಷ್ಣ. ಓಕೆ, ಪುರುಷೋತ್ತಮ ಯೋಗ ಬಹಳ ವಿಶೇಷವಾಗಿ ಯಾವ ಮಾಸದಲ್ಲಿ ಪುರುಷೋತ್ತಮ ಯೋಗವನ್ನ ನಾವು ಅಧ್ಯಯನ ಅಧಿಕ ಮಾಡ್ತೀವಿ? ಮಾಸ ಬರುತ್ತಲ್ಲ ಪ್ರಭು, ಅವಾಗ. ಯಾಕೆ ಅಧಿಕ ಮಾಸದಲ್ಲಿ ಈ ಅಧ್ಯಾಯಕ್ಕೆ ಮುಖ್ಯ? ಪ್ರತಿದಿನ ನೋಡಿ, ಈ ಅಧ್ಯಾಯನ ಓದ್ತಾರೆ ಪ್ರತಿದಿನ. ಆ ತಿಂಗಳೆಲ್ಲನೂ ಪುರುಷೋತ್ತಮ ಯೋಗವನ್ನು ಓದೋದು ಯಾಕೆ? ಅಧಿಕ ಮಾಸಗೆ ವಿಷ್ಣು ನನ್ಗೆ ಪ್ರೀತಿಯಾದ ಮಾಸ ಅಂತ ಹೇಳಿರ್ತಾರೆ. ಅದಕ್ಕೆ Okay. ಹರೇ ಕೃಷ್ಣ ಪ್ರಭು, ಅದನ್ನ ಪುರುಷೋತ್ತಮ ಮಾಸ ಅಂತಾನು ಹೇಳ್ತಾರೆ ಪ್ರಭು. ನೆಲ ಮಾಸ ಅಂತಾನು ಕರೀತಾರೆ ಪ್ರಭು. ಪುರುಷೋತ್ತಮ ಮಾಸ ಅಂತ ಹೇಳ್ತಾರೆ.
ಎಲ್ಲ ಮಾಸಗಳಿಗೂ ಒಂದೊಂದು ವಿಶಿಷ್ಟ ಇರುತ್ತೆ, ಈ ಅಧಿಕ ಮಾಸಕ್ಕೆ ಇರಲ್ಲ ಅಂತ ಅವ್ರು ತುಂಬಾ ರೋದನೆ ಮಾಡ್ತಾ ಇರೋವಾಗ ಸ್ವತಃ ವಿಷ್ಣು ಇದು ನನ್ನ ಮಾಸ ಅಂತ ನಾನು ಘೋಷಿಸ್ತೀನಿ ಅಂತ ಅವ್ರಿಗೆ ಸ್ವಾಂತನ ಹೇಳ್ತಾರೆ. ಹೌದು, ಸಮಾಧಾನ ಹೇಳ್ತಾರೆ. ನೋಡಿ, ಆ ಮಾಸಕ್ಕೆ ತನ್ನ ಹೆಸರೇ ಕೊಡ್ತಾನೆ. ನೋಡಿ ಹಂಗೆ ನೋಡಿ, ಪುರುಷೋತ್ತಮ ಅನ್ನುವಂಥದ್ದು ಈಗ ನಾವು ಹಿಂದಿನ ಅಧ್ಯಾಯಗಳಲ್ಲೆಲ್ಲ ಓದ್ಕೊಂಡ್ ಬರ್ತಿದೀವಲ್ವಾ. ನೋಡಿ, ಹಿಂದಿನ 2-3 ಶ್ಲೋಕಗಳಲ್ಲಿ ನಾವೇನ್ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ, ನೋಡಿ ನಿಮ್ಗೇನಾದ್ರೂ ಹಿಂದೆ ಹೋಗಿದ್ರೆ ನೋಡಿ, ಅರ್ಜುನನ ಪ್ರಶ್ನೆ ನಿಮ್ಗೆ ಜ್ಞಾಪಕ ಇದ್ರೆ ಅದರಲ್ಲಿ 3 ಪ್ರಶ್ನೆ ಕೇಳಿ ಬಿಡ್ತಾನೆ ಅರ್ಜುನ. ಗುಣತ್ರಯಗಳು ಮೀರಿದವನ ಲಕ್ಷಣ ಹೇಗಿರುತ್ತೆ, ಆತನು ಹೇಗೆ ನಡೆದುಕೊಳ್ತಾನೆ, ಅವನು ಹೇಗೆ ಪ್ರಕೃತಿ ಗುಣಗಳನ್ನು ಮೀರ್ತಾನೆ ಅಂತ ಪ್ರಶ್ನೆಗೆ ನೋಡಿ ಭಗವಂತ ಹೇಳಿದ ಉತ್ತರಗಳು. ನೋಡಿ, ಆ ವಿಷಯಕ್ಕೆ ಸಂಬಂಧ ಇಟ್ಕೊಂಡು ಈ ಅಧ್ಯಾಯವನ್ನ ಪ್ರಾರಂಭ ಮಾಡಿದ್ರೆ ನಮಗೇನೋ ಒಂದ್ ಸ್ವಲ್ಪ ಲಿಂಕ್ ಸಿಗುತ್ತೆ, ಸಂಬಂಧ ಇದೆ. ನೋಡಿ, ಈ ಗುಣತ್ರಯಗಳನ್ನ ಮೀರುವಂತದ್ದು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ದ. ಕೊನೆಯ ಆದೇಶ, ಕೊನೆಯ 2 ಶ್ಲೋಕಗಳಲ್ಲಿ ಆ ಉತ್ತರ ಇದೆ. 26-27 ಉತ್ತರ ಇದೆ. ಏನು ಉತ್ತರ ಇದೆ ಅದರಲ್ಲಿ? ಭಕ್ತಿ ಸೇವೆ ಮಾಡ್ಬೇಕು ಪ್ರಭುಜಿ. ಈ ಭಕ್ತಿ ಸೇವೆ ಮಾಡ್ತಾ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನ ಮೀರ್ತಾನೆ. ಹಂಗೆ ಲಿಂಕ್ ತಗೋಬೇಕು. ಅರ್ಜುನನ್ ಪ್ರಶ್ನೆ ಇತ್ತು, ಹೆಂಗೆ ಯಾರು ಮೀರ್ತಾರೆ, ಅವ್ನ್ ಮೀರಿದ ಲಕ್ಷಣಗಳು ಏನಿರುತ್ತೆ ನೋಡಿ, ಈ ತರ ಪ್ರಶ್ನೆ ಕೇಳಿದ್ದು. ನೋಡಿ, ಇಲ್ಲಿ ಆ ಗುಣತ್ರಯ ಪ್ರಕೃತಿ ತ್ರಿಗುಣಗಳಿಂದ ನೋಡಿ ಅದನ್ನು ಮೀರೋದ್ರಲ್ಲಿ ಮೀರ್ಬೇಕು ಅಂದ್ರೆ ಭಕ್ತಿ ಸೇವೆಯಲ್ಲಿ ನಿರತರಾಗ, ಅವಾಗ ಐಹಿಕ ಪ್ರಕೃತಿಯ ಗುಣಗಳನ್ನ ಮೀರ್ತಾನೆ. ಇಂಥ ಹಂತಕ್ಕೆ ಏನೆಂದು ಕರೆಯುತ್ತಾರೆ? ಬ್ರಹ್ಮ ನೋಡಿ, ಎಲ್ಲರ ಕೈಯಲ್ಲೂ ಭಗವದ್ಗೀತೆ ಬುಕ್ ಇದೆ. ಬ್ರಹ್ಮಭೂತ ಸ್ಥಿತಿ ಅಥವಾ ಬ್ರಹ್ಮನ್ ಸ್ಥಿತಿ. ಬ್ರಹ್ಮಭೂಯಾಯ ಕಲ್ಪನೆ. ಬ್ರಹ್ಮನ ಹಂತಕ್ಕೆ ಬರ್ತಾನೆ. ಎಲ್ಲಿಂದ ನೋಡಿ, ತ್ರಿಗುಣಗಳ ಹಿಡಿತದಿಂದ, ಬಂಧನದಿಂದ ಯಾರು ಭಕ್ತಿ ಸೇವೆ ಮಾಡ್ತಾರೋ ಅವರು ಆ ಬ್ರಹ್ಮಭೂಯಾಯ ಕಲ್ಪತೆ, ಆ ಬ್ರಹ್ಮನ ಹಂತಕ್ಕೆ ಬರ್ತಾರೆ. ಆ ಬ್ರಹ್ಮನೇ ಉನ್ನತನ? ಆ ಬ್ರಹ್ಮನ ಹಂತ ಶ್ರೇಷ್ಠನ? ಅಲ್ಲ, ಅದೊಂದು ಸ್ಟೇಜ್ ಅಷ್ಟೇ. ಅದೊಂದು ಜಡ ಪ್ರಭುಜಿ ಅಷ್ಟೇನೆ. ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ. ನೋಡಿ, ಈಗ ಇಷ್ಟೊತ್ತು ಹೇಳಿದ್ದು ಆ ನಿರಾಕಾರ ಬ್ರಹ್ಮನ ಅಂತ. ಅದು ನಿರಾಕಾರ ಅಂತ ತ್ರಿಗುಣಗಳನ್ನ ಮೀರಿರುತ್ತೆ ನೋಡಿ. ಅದಕ್ಕೋಸ್ಕರನೇ ನಾವು ನೆನ್ನೆಲ್ಲ ಚರ್ಚೆ ಮಾಡ್ತಿದ್ವಿ, ಬ್ರಾಹ್ಮಣ ದೀಕ್ಷೆ ತಗೊಳ್ಳೋದು, ಆ ಪರಬ್ರಹ್ಮನನ್ನ ಸೇವೆ ಮಾಡೋದು, ಬ್ರಾಹ್ಮಣ ದೀಕ್ಷೆ ತಗೊಂಡವರೇ ಸೇವೆ ಮಾಡಕ್ ಅವಕಾಶ ನೋಡಿ, ಈ ತರದೆಲ್ಲ ನಾವು ಚರ್ಚೆ ಮಾಡ್ತಿದ್ವಿ ಅಲ್ವಾ. ನೋಡಿ, ಅದಕ್ಕೆ ಸಮ ಆಗ್ತಾನೆ, ಸಮ ಆಗ್ತಾರೆ, ಸಮ ಆದವರೇ ನೋಡಿ ಅದು ಸೇವೆಗಳೆಲ್ಲ ಮಾಡಕ್ ಹೋಗೋದು. ಒಂದು ಕಾರ್ ಡ್ರೈವರ್ ಉದಾಹರಣೆ ತಗೊಂಡ್ವಿ ನೋಡಿ. ಹಂಗೆ ನಮ್ಮ ಕೆಲವು ಭಕ್ತರುಗಳು ಅವ್ರ ಮನೆಯಲ್ಲಿ ಭಗವಂತನ ಶ್ರೀ ವಿಗ್ರಹ ಇಟ್ಕೊಂಡಿದ್ದಾರೆ, ಪರಬ್ರಹ್ಮನನ್ನ ಅವ್ರ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ನೋಡಿ. ಅವರು ನಮ್ಮ ಮನೆಯ ಜಗನ್ನಾಥ ಕಥೆ ಎಲ್ಲ ಹೇಳಿದ್ರಲ್ಲ ನೋಡಿ. ಕೆಲವರೆಲ್ಲನೂ ಗೌರ್ನಿತ ಇಟ್ಕೊಂಡಿದ್ದಾರೆ, ಕೆಲವರೆಲ್ಲ ನೋಡಿ. ಈ ಶ್ಲೋಕಕ್ಕೂ ಇವತ್ತಿನ ದಿನಕ್ಕೂ ತುಂಬಾ ಸಂಬಂಧ ಇದೆ. ನನಗಂತೂ ತುಂಬಾ ರೋಮಾಂಚನ ಆಗ್ತಾ ಇದೆ, ಬಹಳ ವಿಶೇಷ ಅನ್ನಿಸ್ತಾ ಇದೆ. ಯಾಕೆ? ಯಾವ ಕ್ಷೇತ್ರವನ್ನ ಪುರುಷೋತ್ತಮ ಕ್ಷೇತ್ರ ಅಂತ ಹೇಳ್ತಾರೆ? ಪುರಿ ಪ್ರಭು, ಪುರಿ ಜಗನ್ನಾಥ್. ಜಗನ್ನಾಥ ಪುರಿಯನ್ನ ಪುರುಷೋತ್ತಮ ಕ್ಷೇತ್ರ ಅಂತ ಹೇಳ್ತಾರೆ. ಬೇರೆ ಯಾವ ಕ್ಷೇತ್ರಗಳಿಗೂ ಹಂಗೆ ಹೇಳೋದೇ ಇಲ್ಲ ನೋಡಿ. ವಿಶೇಷವಾಗಿ ಈ ಕ್ಷೇತ್ರ, ಆ ಜಗನ್ನಾಥ ಸ್ವಾಮಿಯನ್ನ ಪುರುಷೋತ್ತಮ ಅಂತ ಹೇಳ್ತಾರೆ. ಆತನ ಕ್ಷೇತ್ರವನ್ನ ಪುರುಷೋತ್ತಮ ನೋಡಿ. ಜಗನ್ನಾಥ ಸ್ವಾಮಿ ರಥಯಾತ್ರೆ ಆಗ್ತಾ ಇದೆ ಈಗ ನಾವು ಶ್ರವಣೋತ್ಸವ ಮಾಡ್ತಿದ್ದೀರಿ ನೋಡಿ. ರಥಯಾತ್ರೆ ಈಗ ತಾನೇ ನೋಡಿ ಮಾಡಿದ್ವಿ, ಇನ್ನು ಮಾಡೋಂಥದ್ದು ಇದೆ. 5ನೇ ತಾರೀಕು ನಮ್ಮ ವರ್ಮಾವಲ್ಲಿ ರಥೋತ್ಸವ ಇದೆ ನೋಡಿ, ರಥಯಾತ್ರೆ. ಅಂತ ಸಂದರ್ಭದಲ್ಲಿ ಪುರುಷೋತ್ತಮ ಯೋಗವನ್ನ ಪ್ರಾರಂಭ ಮಾಡಿದ್ದೀರಿ ಅಲ್ವಾ ನೋಡಿ. ಆ ಪುರುಷೋತ್ತಮ ಅನ್ನುವಂಥದ್ದು ಆ ಬ್ರಹ್ಮನಿಗಿಂತಲೂ ಉನ್ನತವಾದಂತ ಸ್ಥಿತಿ ನೋಡಿ. ಅದನ್ನೇ ನೋಡಿ ನಿನ್ನೆ ದಿನ ಶ್ಲೋಕದಲ್ಲಿ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಈಗ ಆ ನಾನು ಅಂತ ಯಾರು ಹೇಳದ್ನೋ, ಆ ನಿರಾಕಾರ ಬ್ರಹ್ಮನಿಗೆ ಆಧಾರ ಅಂತ ಯಾರು ಹೇಳ್ಕೊಂಡ್ನೋ ನೋಡಿ, ಈ ಹಂತಕ್ಕೆ ನೋಡಿ ಈಗ ಅಲ್ಲಿಂದ ಮುಂದೆ ತಗೊಂಡು ಆ ಪರಂ ಸತ್ಯದ ಅರ್ಥೈಕೆ ತಿಳುವಳಿಕೆಯಲ್ಲಿ ಅತ್ಯುನ್ನತವಾದಂತ ಉತ್ತುಂಗ ಶ್ರೀಕಾರ
ನೋಡಿ ಅದಕ್ಕಿಂತಲೂ ಇನ್ನೇನು ಇನ್ನೂ ಉನ್ನತವಾದದ್ದೇ ಇಲ್ಲ. ಅದ್ಯಾವುದು ಅಂದ್ರೆ ಅದು ಪುರುಷೋತ್ತಮ ತತ್ವ. ನೋಡಿ ಎಲ್ಲಿಂದ ಎಲ್ಲೆಲ್ಲಿ ಬರ್ತಿದೀವಿ ನೋಡಿ, ಅರ್ಥ ಆಗ್ತಿದ್ಯಾ? ಲಿಂಕ್ ಸಿಗ್ತಿದ್ಯಾ? ಪ್ರಶ್ನೆ ಏನಾಗಿತ್ತು ಅನ್ನೋದ್ರಿಂದ ಹಿಡ್ಕೊಂಡು ನೋಡಿ ಅದನ್ನ ಮೀರೋದು ನಿರಾಕಾರ ಬ್ರಹ್ಮನ್. ನೋಡಿ ಆತನಿಗೆ ಕೃಷ್ಣ ಆಧಾರ. ನೋಡಿ ಈಗ ಆತನ ಬಗ್ಗೆ ಹೇಳೋದು ಈ 18 ಅಧ್ಯಾಯಗಳಲ್ಲೇ. ಜ್ಞಾಪಕ ಇಟ್ಕೊಳ್ಳಿ, ಇದೆಲ್ಲ ಕ್ವಿಜ್ಗೆ ನಾನು ಆಮೇಲೆ ಕ್ವಶನ್ ಕೇಳ್ತೀನಿ. ಓಕೆ, ಅತ್ಯಂತ ಚಿಕ್ಕ ಅಧ್ಯಾಯ ಯಾವುದು? ಅತ್ಯಂತ ಕಡಿಮೆ ಶ್ಲೋಕಗಳಿರುವಂತ ಅಧ್ಯಾಯ ಯಾವುದು? ಭಕ್ತಿ ಯೋಗ. ಭಕ್ತಿ ಯೋಗ. ಪ್ರಭು ಭಕ್ತಿ ಹನ್ನೆರಡನೇ ಯೋಗ 12ನೇ ಅಧ್ಯಾಯ ಭಕ್ತಿ ಯೋಗ. 12 ಪ್ರಭು. 25 ಶ್ಲೋಕ ಇದು. ಇದೆ ಪ್ರಭುಜಿ, 15ನೇ ಅಧ್ಯಾಯ ಪ್ರಭುಜಿ. ಇದು ಕೂಡ 20 ಇದೆ ಪ್ರಭು. ಅತ್ಯಂತ ಕಡಿಮೆ ಶ್ಲೋಕ ಇರುವಂತದ್ದು 15ನೇ ಅಧ್ಯಾಯನೇ 20 ಕಡಿಮೆ. 15 ಕೂಡ 12 ಕೂಡ. ಓಕೆ, ಗೊತ್ತೈತಿ. ನೋಡಿ ಹಂಗೆ ಅತ್ಯಂತ ಚಿಕ್ಕ ಅಧ್ಯಾಯಗಳಲ್ಲಿ ಒಂದು 20 ಶ್ಲೋಕ ಇರೋದು. ಮತ್ತೆ ಅದರ ವಿಚಾರ 20 ಶ್ಲೋಕದಲ್ಲಿ ಪುರುಷೋತ್ತಮನ ಬಗ್ಗೆ ಹೇಳೋದು. ನೋಡಿ ಹೆಂಗೆ ಈ ಭೌತಿಕ ಈ ಪ್ರಕೃತಿಯ ತ್ರಿಗುಣಗಳನ್ನ ಮೀರೋ ಒಂದು ಹಂತದಲ್ಲೇ ನೋಡಿ 14ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಹೆಂಗೆ ಇದನ್ನ ಮೀರ್ಬೇಕು ಅಂತಂದ್ರೆ ಭಕ್ತಿ ಯೋಗ ಮಾಡ್ಬೇಕು. ನೋಡಿ ಆ ಭಕ್ತಿ ಯೋಗ ಮಾಡಿದಾಗ ನೋಡಿ ಬ್ರಹ್ಮನ ಹಂತಕ್ಕೆ ಬರ್ತಾನೆ. ಆ ಬ್ರಹ್ಮನ್ಗೆ ಕೃಷ್ಣ ಮೂಲ. ನೋಡಿ ಈಗ ಆತನ ವಿಚಾರ ಹೇಳೋದು. ನೋಡಿ ಈ ಶ್ಲೋಕದಲ್ಲಿ ನೋಡಿ ಒಂದು ಮರದ ವಿಚಾರ. ಆ ಮರ ಈ ಭೌತಿಕ ಪ್ರಪಂಚಕ್ಕೆ ಹೋಲಿಕೆ, ಅದನ್ನ ಪ್ರಭುಪಾದರ ಭಾವಾರ್ಥದಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊತಾ ಹೋಗ್ತಾರೆ. ನೋಡಿ ಹಂಗೆ ಈ ಅಧ್ಯಾಯ ತನಕ ಬಂದಿದೀವಿ ಅಂದ್ರೆ ನೋಡಿ ಈ ಅಧ್ಯಾಯ ಭಕ್ತಿ ಯೋಗದ ಜ್ಞಾನ ಹೇಗೆ ಭಕ್ತಿಯಲ್ಲಿ ಕೊನೆಯಾಗತ್ತೆ ಅಂತ ಎಲ್ಲ ಅಧ್ಯಾಯಗಳ ನೋಡಿ 14ನೇ ಅಧ್ಯಾಯ ಎಲ್ಲಿ ಕೊನೆ ಆಗ್ತಾ ಇದೆ? ಭಕ್ತಿ ಯೋಗೇನ ಸೇವತೆ. ನೋಡಿ ಅಲ್ಲಿ ಕೊನೆ ಆಗ್ತಾ ಇದೆ ಅಲ್ವಾ? ನೋಡಿ ಅಲ್ಲಿ ಆ ಭಗವಂತನ ಬಗ್ಗೆ ವಿಚಾರ ಹೇಳ್ತಾ ಇದೆ 14ನೇ ಅಧ್ಯಾಯ. ನೋಡಿ ಹಿಂಗೆ ಭಗವದ್ಗೀತೆಯಲ್ಲಿ ನಾವು ಮೂಲವಾಗಿ ತತ್ವ ತಿಳ್ಕೊಬೇಕಾಗಿರೋದು ಏನ್ ಬಗ್ಗೆ ಅಂದ್ರೆ ಭಕ್ತಿ ಬಗ್ಗೆ. ನೋಡಿ ಜ್ಞಾನದಿಂದ ಭಕ್ತಿಯ ಕಡೆಗೆ. ನೋಡಿ ಜ್ಞಾನಿಗಳಾಗೇ ಇರ್ಬೇಡಿ, ಭಕ್ತರಾಗಿ ಅಂತ. ಭಕ್ತರಾಗ್ಬಿಟ್ರೋ ಭಗವಂತನ್ ಕೂಡ ತಿಳ್ಕೊಂತೀವಿ. ಭಕ್ತ್ಯಾಮಾಂ ಅಭಿಜಾನಾತಿ. ನೋಡಿ ಜ್ಞಾನಿ ಮಾಂ ಅಭಿಜಾನಾತಿ ಅಂತ ಹೇಳಲ್ಲ, ತಪಸ್ವಿ ಮಾಂ ಅಭಿಜಾನಾತಿ ಅಂತ ಹೇಳಲ್ಲ, ಯೋಗಿ ಮಾಂ ಅಭಿಜಾನಾತಿ ಅಂತ ಹೇಳಲ್ಲ. ನೋಡಿ ಬೇರೆ ಇನ್ನೇನು ಅಲ್ಲ. ಯೋಗಿ, ತಪಸ್ವಿ, ಜ್ಞಾನಿ, ನೋಡಿ ಕರ್ಮಿ ಯಾರು ಅಲ್ಲ. ಭಕ್ತ್ಯಾಮಾಂ ಅಭಿಜಾನಾತಿ. ನೋಡಿ ಹಂಗೆ ಭಕ್ತಿಯನ್ನ ಕೊಂಡಾಡುವಂಥದ್ದು ಭಗವದ್ಗೀತೆ. ನೋಡಿ ವಿಶೇಷವಾಗಿ ಈಗ 14ನೇ ಅಧ್ಯಾಯ ನೋಡಿ 13, 14, 15 ನೋಡಿ ಈ ಅಧ್ಯಾಯಗಳು ನೋಡಿ ಭಕ್ತಿ ಯೋಗದ ಜ್ಞಾನ ಯೋಗದ ಕಲ್ಮಿನೇಷನ್. ಅದು ಅಲ್ಲಿ ಮುಗಿದು ಇಲ್ಲಿಂದ ಆಚೆ ನೋಡಿ ಭಕ್ತಿ ಕಡೆ ಕರ್ಕೊಂಡು ಹೋಗೋ ಅಧ್ಯಾಯ. ನೋಡಿ ಅದಕ್ಕೆ ಭಕ್ತಿ ಕಡೆ ಹೋಗ್ಬೇಕಂದ್ರೆ ಭಗವಂತನ ಬಗ್ಗೆ ಗೊತ್ತಿರ್ಬೇಕು. ಆ ಭಗವಂತನೇ ಪುರುಷೋತ್ತಮ. ನೋಡಿ ಹಂಗೆ ನಾವಿನ್ನೂ 13ನೇ ಅಧ್ಯಾಯಕ್ಕೆ ಹೋದ್ರೆ 13ನೇ ಅಧ್ಯಾಯದಲ್ಲಿ ಅರ್ಜುನ ಒಂದು ಮುಖ್ಯ ಪ್ರಶ್ನೆಗಳನ್ನ ಕೇಳ್ತಾನೆ. ಏನದು ಮುಖ್ಯ ಪ್ರಶ್ನೆಗಳು? 13ನೇ ಅಧ್ಯಾಯದ ಅರ್ಜುನನ ಪ್ರಕೃತಿ, ಪ್ರಶ್ನೆ. ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ ಅದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಹೌದು. ನೋಡಿ ಯಾರಾದ್ರೂ ಭಗವದ್ಗೀತೆ ಕೈಯಲ್ಲಿರೋರು 13ನೇ ಅಧ್ಯಾಯದ ಪ್ರಾರಂಭದಲ್ಲಿ ನೋಡಿ ಹರೇ ಅರ್ಜುನ ಕೃಷ್ಣ ಪ್ರಭು. ಹೇಳ್ತೀನಿ ಪ್ರಭುಜಿ. ಹೇಳಿ. ಅರ್ಜುನನು ಹೇಳಿದನು, ಪ್ರಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ ಅಂತ ಕೇಳ್ತಾರೆ. ನೋಡಿ ಅಲ್ಲಿ ತಿಳ್ಕೊಳಕ್ಕೆ ಬಯಸ್ತಾನೆ. ಈಗ ಅರ್ಜುನನ ಪುರುಷನ ಬಗ್ಗೆ ಪ್ರಶ್ನೆ ಕೇಳಿದ್ನ. ಹೌದು ಪ್ರಭುಜಿ. ನೋಡಿ ಆ ಪ್ರಶ್ನೆಯಲ್ಲಿ ಪುರುಷನ ಬಗ್ಗೆ ನೋಡಿ ಪ್ರಶ್ನೆ ಬಂತು. ಈಗ ಆ ಪುರುಷರಲ್ಲಿ ಉತ್ತಮ ಯಾರು ಅನ್ನೋದು ವಿಷಯ. ನೋಡಿ ಹೆಂಗಿದೆ ನೋಡಿ 13ನೇ ಅಧ್ಯಾಯದ ಮೊದಲು 2 ಶ್ಲೋಕಗಳಲ್ಲಿ ಹೋಗಿ ನೋಡಿದ್ರೆ ಆ ಮೊದಲನೇ ಶ್ಲೋಕದಲ್ಲಿ ಪ್ರಶ್ನೆ ಕೇಳ್ತಾನೆ. ಏನಂತ ನೋಡಿ, ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ ವೇದಿತುಂ ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ನೋಡಿ ಅಲ್ಲಿ ಪ್ರಕೃತಿ ಪುರುಷ ಬಗ್ಗೆ ಕೇಳ್ದ.
ಈಗ 14ನೇ ಅಧ್ಯಾಯದಲ್ಲಿ ಪ್ರಕೃತಿ ಬಗ್ಗೆ ಹೇಳಿ, ಪ್ರಕೃತಿಯ ತ್ರಿಗುಣಗಳು ಅಲ್ವಾ. ನೋಡಿ ಹಂಗೆ ನೋಡಿ ಆ ಪ್ರಶ್ನೆಗೆ ಉತ್ತರ ಇನ್ನೂ ಹೋಗ್ತಾ ಇದೆ ಅಂತ ಅರ್ಥ. ನೋಡಿ ಅಲ್ಲಿಗೆ ಆ ಪ್ರಶ್ನೆ ಈಗ ಎಲ್ಲಿವರೆಗೂ ಬಂದಿದೆ ಅದಕ್ಕೆ ಉತ್ತರಗಳು ಅಂದ್ರೆ ಪುರುಷನವರೆಗೂ ಬಂದಿದೆ. ನೋಡಿ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ. ನೋಡಿ ಈಗ ಪುರುಷನಲ್ವಾ, ಇಬ್ಬರು ಪುರುಷರಿರ್ತಾರೆ. ಯಾರ್ಯಾರು? ಕ್ಷೇತ್ರದಲ್ಲಿ ಇಬ್ಬರು ಪುರುಷರು ಇರ್ತಾರೆ. ಆತ್ಮ ಪರಮಾತ್ಮ ಪ್ರಭುಜಿ. ಆತ್ಮ ಹೌದು, ಆತ್ಮ ಪರಮಾತ್ಮ. ನೋಡಿ ಈಗ ಆ ಪರಮಾತ್ಮ ನೋಡಿ ಆ ಆತನನ್ನ ಪುರುಷೋತ್ತಮ ಅಂತ ಹೇಳ್ತಿರು. ನೋಡಿ ಈಗ ಆ ಭಗವಾನ್ ಬಗ್ಗೆ ಹೇಳ್ತಿರು. ನೋಡಿ ಆತನಿಗೆ ಮೀಸಲಾದಂತ ಒಂದು ಅಧ್ಯಾಯ. ನೋಡಿ ಹಿಂದೆ ಎಲ್ಲ ಓದ್ಕೊಂಡು ಬಂದಂತ ಶ್ಲೋಕಗಳು ನೋಡಿ ಬೇರೆ 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 ಹಂತಕ್ಕೆ ನಮ್ಮನ್ಗೆ ಜ್ಞಾನ ಕೊಡ್ತಾ ಬಂತು. ನೋಡಿ ಅಲ್ಲಿ ವಿಶೇಷವಾಗಿ ಪುರುಷೋತ್ತಮ ಯೋಗ ಅಂದ್ರೆ ನೋಡ ಪುರುಷ ಅಂತ ಅಲ್ಲಿ ಕೇಳಿದ್ನಲ್ಲ ಪ್ರಶ್ನೆ. ನೋಡಿ ಅಲ್ಲಿ ಅಧ್ಯಾಯ ಎಲ್ಲಿ ಕೊನೆ ಆಯ್ತು ಅಂತಂದ್ರೆ ಭಕ್ತಿಯಿಂದ ನೋಡಿ ಅಧ್ಯಾಯದ ಕೊನೆ ನೋಡಿ 13ನೇ ಅಧ್ಯಾಯ ಹೆಂಗೆ ಕೊನೆ ಆಗುತ್ತೆ ನೋಡಿ. ಅಲ್ಲೂ ಕೂಡ ಭಕ್ತಿಯನ್ನೇ ಕೊಂಡಾಡ್ತಾರೆ ಅಲ್ವಾ. ನೋಡಿ ಭಕ್ತಿ ಇದ್ದವನಿಗೆ ನೋಡಿ ಇದೆಲ್ಲ ತಿಳುವಳಿಕೆ ಸಿಗುತ್ತೆ ಅನ್ನೋದು ಅಲ್ಲಿಗೆ ಆ ವಿಚಾರ ಆಗುತ್ತೆ. 14ನೇ ಅಧ್ಯಾಯದಲ್ಲೂ ಕೂಡ ನೋಡಿ ಭಕ್ತಿ ಯೋಗಿನ ಸೇವತೆ ಅನ್ನೋದ್ರಲ್ಲೇನೆ ಅದು ಕೂಡ ಅಂತ್ಯ ಆಗತ್ತೆ. ನೋಡಿ ಹಂಗೆ ಭಕ್ತಿ ಯೋಗವನ್ನ ಭಕ್ತಿ ಸೇವೆಗಳನ್ನ ಕೊಂಡಾಡೋದು. ನೋಡಿ ಹಂಗೆ ಈ ಅಧ್ಯಾಯಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಹೇಗೆ ಪುರುಷೋತ್ತಮನೇ ನೋಡಿ 20 ಶ್ಲೋಕಗಳಲ್ಲಿ ಕೃಷ್ಣನನ್ನ ಕೊಂಡಾಡೋದು, ಇದಕ್ಕೆ ಪುರುಷೋತ್ತಮ ಯೋಗ ಅಂತ. ಈ 15ನೇ ಅಧ್ಯಾಯದಲ್ಲಿ ಯಾವ್ಯಾವ ಶ್ಲೋಕಗಳು ಹೆಂಗೆ ಏನೇನು ಎಲ್ಲಿಂದ ಎಲ್ಲಿಗೆ ಏನ್ ಹೇಳ್ತವೆ ಅಂತಂದ್ರೆ ನೋಡಿ 1ನೇ ಶ್ಲೋಕದಿಂದ 6ನೇ ಶ್ಲೋಕದವರೆಗೂ ಮೋಕ್ಷವನ್ನ ಪಡೆಯೋದ್ರ ಬಗ್ಗೆ, ಹೇಗೆ ಈ ಮರ ಉಲ್ಟಾ ಪಲ್ಟಾ ಮರ ನೋಡಿ ಇಲ್ಲಿ ಹೇಳ್ತಿದಾರಲ್ವಾ, ಬೇರುಗಳು ಮೇಲಿರುವ ರಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷದ ಬಗ್ಗೆ ಹೇಳ್ತಾರೆ. ಊರ್ಧ್ವ ಮೂಲಂ ಅಧಃ ಶಾಖಂ ಅಶ್ವತ್ಥಂ ನೋಡಿ ಅಂತ. ನೋಡಿ ಒಂದು ಮರದ ಬಗ್ಗೆ ವಿವರಣ ಒಂದು ಮೊದಲ 6 ಶ್ಲೋಕದಲ್ಲಿ ನೋಡಿ ಹೇಗೆ ಈ ಮರ ಮೇಲಿಂದ ಕೆಳಗಡೆ ಇದೆ. ಈ ಮರವನ್ನ ಈ ಭೌತಿಕ ಅಸ್ತಿತ್ವ ನೋಡಿ, ಭೌತಿಕ ಪ್ರಪಂಚ, ಭೌತಿಕ ಅಸ್ತಿತ್ವ ನೋಡಿ, ಈ ಭೌತಿಕ ಪ್ರಕೃತಿ ಬಗ್ಗೆ ನಾವು ಹಿಂದೆ ಓದಿದ್ವಲ್ವಾ, ಭೌತಿಕ ಪ್ರಕೃತಿಯ ತ್ರಿಗುಣಗಳು. ಈಗ ಅದನ್ನ ಮರಕ್ಕೆ ಹೋಲಿಸಿ ಈ ವಿಶ್ವವನ್ನು ಈ ಜಗತ್ತು ಭೌತಿಕ ಪ್ರಪಂಚವನ್ನ ಅದನ್ನ ಮೇಲೆ ಮತ್ತೆ ಕೆಳಗಡೆ ನೋಡ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹೆಂಗೆ ಇದನ್ನ ಕಿತ್ತಾಕ್ಬೇಕು ನೋಡಿ, ಹೆಂಗೆ ಆ ಭೌತಿಕ ಬಂಧನಗಳನ್ನು ಬಿಡಿಸ್ಕೋಬೇಕು ಅಂತ ಹೇಳ್ತಾ ಹೋಗ್ತಾರೆ. 1, 2, 3, 4, 5, 6 ಶ್ಲೋಕಗಳಲ್ಲಿ ನೋಡಿ ಈಗ ಗೊತ್ತಾಗೋಯ್ತು ಈ ಭೌತಿಕ ಪ್ರಕೃತಿಯನ್ನ ಪ್ರಪಂಚವನ್ನ ಮರಕ್ಕೆ ಹೋಲಿಸಿರೋದು. ನೋಡಿ ಆ ಮರದ ಗುಣಲಕ್ಷಣಗಳನ್ನ ಹೇಳೋದು, ಈಗ ಆ ಬೇರುಗಳ ಬಗ್ಗೆ ಹೇಳೋದು, ಅದನ್ನು ಬಿಡಿಸ್ಕೊಳ್ಳೋ ಪ್ರಯತ್ನ ಹೇಳೋದು. ನೋಡಿ ಮುಕ್ತಿ ಬಗ್ಗೆ, ಮೋಕ್ಷದ ಬಗ್ಗೆ, ಭಗವಂತನ ಧಾಮಕ್ಕೂ ವಾಪಸ್ ಹೋಗೋದಕ್ಕೆ ಬಗ್ಗೆ ವಿಚಾರ ಹೇಳೋದು. ನಂತರ 7ರಿಂದ 11ನೇ ಶ್ಲೋಕಗಳು ಈ ಮುಂದೆ ಏನ್ ಹೇಳ್ತಾ ಹೋಗ್ತವೆ ಅಂದ್ರೆ ನೋಡಿ ಹಂಗೆ ಬಿಡಿಸ್ಕೊಳ್ಳದೆ ಇದ್ರೆ ಏನಾಗತ್ತೆ ಅಂದ್ರೆ ಬಂಧನ ಹೆಂಗಾಗತ್ತೆ ನೋಡಿ, ಹೆಂಗೆ ಜೀವಿಗಳ ಈ ಪ್ರಾಣಿಗಳಲ್ಲಿ ಬೇರೆ ಬೇರೆ ವರ್ಗಗಳಲ್ಲಿ ನಾವು ಹೋಗ್ತಾ ಇರ್ಬೇಕಾಗತ್ತೆ ಅಂತ ಹೇಳೋದು. 7ರಿಂದ 11, 12ರಿಂದ 15ರಲ್ಲೇ ಹಂಗೆ ಹೇಳ್ತಾ ಹೋಗ್ತಾರೆ. ಈ ಭೌತಿಕ ಅಸ್ತಿತ್ವವನ್ನ ಬಿಡಿಸ್ಕೊಂಡು ಆಧ್ಯಾತ್ಮಿಕತೆ ಕಡೆಗೆ ಹೇಗೆ ಹೋಗೋದು ಅಂತ ಹೇಳಿ 12ರಿಂದ 15ನೇ ಶ್ಲೋಕದವರೆಗೂ ಹಂಗೇ ಮುಂದೆ ಹೇಳ್ತಾ ಹೋಗ್ತಾರೆ. ನೋಡಿ ಹಂಗೆ 16ರಿಂದ 18ನೇ ಶ್ಲೋಕಕ್ಕೆ ಹೋದ್ರೆ ಈ ಎಲ್ಲ ವೇದಾಂತ ತ್ರಿಶ್ಲೋಕಿ ಅಂತ ಹೇಳ್ತಾರೆ. 16, 17, 18 ನೋಡಿ ನಾವು ಹಿಂದೆ ಚತುಶ್ಲೋಕಿ ಓದಿದ್ವಿ. ಯಾವ ಅಧ್ಯಾಯದಲ್ಲಿ, ಯಾವ ಅಧ್ಯಾಯದ ಎಷ್ಟನೇ ಶ್ಲೋಕವನ್ನ ಚತುಶ್ಲೋಕಿ ಅಂತ ಹೇಳ್ತಾರೆ? 8ನೇ ಅಧ್ಯಾಯದಿಂದ 11ನೇ ಶ್ಲೋಕ ತನಕ. 8ನೇ ಅಧ್ಯಾಯದ ಅಲ್ಲ, 10ನೇ ಅಧ್ಯಾಯದಲ್ಲಿ
8 ಇಂದ 12 ತನಕ 10ನೇ ಅಧ್ಯಾಯದ 12ನೇ 10, 10, 11 ಈ ಹಾ ಪ್ರಭು. ಶ್ಲೋಕ ಚತುಶ್ಲೋಕಿ ಅಂತ ಹೇಳ್ತಾರೆ. ಕೆಲವೆಲ್ಲ ಕ್ವಿಜ್ ತರ ಜ್ಞಾಪಕ ಇಟ್ಕೋಬೇಕು. ನಿಮ್ಗೆ ಇದೇನೋ IAS ಎಕ್ಸಾಮ್ಗೆ ಕೊಡ್ತಾರೆ ಅಂದ್ರೆ ನೋಡಿ ವಿದ್ಯಾರ್ಥಿಗಳು ಸ್ವಲ್ಪ ಅಲರ್ಟ್ ಆಗ್ತಾರೆ. ನೋಡಿ ಹಂಗೆ ಅಲರ್ಟ್ ಆಗ್ಬೇಕು. ನೋಡಿ ನಿಮ್ಗೆ ಭಗವದ್ಗೀತೆಯಲ್ಲಿ ಏನೂ ಅರ್ಥ ಆಗ್ಲಿಲ್ಲ ಅಂದ್ರೆ ಆ 4 ಶ್ಲೋಕ ಅರ್ಥ ಆದ್ರೆ ಸಾಕು ಅಂತ. ನೋಡಿ ಅದರಲ್ಲಿ ಭಗವಂತನನ್ನೇ ಕೊಂಡಾಡುವಂಥದ್ದು, ಅತಿ ಉನ್ನತವಾದ ಕೊಂಡಾಟ, ನೋಡಿ ಹೊಗಳುವಂಥದ್ದು. ನೋಡಿ ಕೊಂಡಾಟಂ ಅಂತಾರೆ ತಮಿಳಲ್ಲಿ. ಏನ್ ಮಾತಾಜಿ ಕೊಂಡಾಟಂ ಅಂದ್ರೆ? ಹೊಗಳೋದು ಪ್ರಭು. ನೋಡಿ ಕೊಂಡಾಟಂ ನೋಡಿ ಅದಕ್ಕೆ ನೋಡಿ ಅದು ಚತುಶ್ಲೋಕಿ. ನೋಡಿ ಈ ಅಧ್ಯಾಯದಲ್ಲಿ ತ್ರಿಶ್ಲೋಕಿ ಬರುತ್ತೆ, 16, 17, 18. ಆಮೇಲೆ ಕೊನೇ 2 ಶ್ಲೋಕದಲ್ಲಿ ನೋಡಿ ಕೃಷ್ಣನನ್ನ ತಿಳ್ಕೊಂಡ್ರೆ ಎಲ್ಲವನ್ನ ತಿಳ್ಕೊಂಡಂಗೆ ಅಂತ. ನೋಡಿ ಈ ಮರವನ್ನ ನೋಡಿ ತಿಳ್ಕೊಂಡ್ರೆ ಈ ಕೃಷ್ಣನನ್ನ ನೋಡಿ ಈ ಕೃಷ್ಣನನ್ನ ತಿಳ್ಕೊಂಡ್ರೆ ಭೌತಿಕ ಸೃಷ್ಟಿ ಎಲ್ಲ ಗೊತ್ತಾಗ್ತದೆ. ನೋಡ ಹಂಗೆ ಈ ಇಡೀ ಅಲ್ಲಿಂದ ಮುಂದೆ ದೈವಾಸುರ ಸಂಪದ ವಿಭಾಗ ಯೋಗ, ದೈವಿ ಹಾಗೂ ಅಸುರಿ ಸ್ವಭಾವಗಳ ಬಗ್ಗೆ ಹೋಗ್ತಾ ಮುಂದೆ ನೋಡಿ ಹಂಗೆ. ಹರಿ ಕೃಷ್ಣ. ನೋಡಿ ಇದು ಒಟ್ಟಾರೆ ಈ ಇಂದಿನ ಅಧ್ಯಾಯಗಳ ಇಂದ ಈ ಅಧ್ಯಾಯಕ್ಕೆ ಇರುವಂತ ಸಂಬಂಧ. ನೋಡಿ 13ನೇ ಅಧ್ಯಾಯದಲ್ಲಿ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ. ಅಲ್ಲಿ ಪ್ರಕೃತಿ ಪುರುಷ ಜ್ಞಾನವನ್ನ ಕೇಳ್ತಾನೆ, ಹೌದಾ? ಜ್ಞಾನ ಜ್ಞೇಯ ಪ್ರಭುಜಿ ಅಲ್ವಾ? ಜ್ಞಾನ ಜ್ಞೇಯ. ನೋಡಿ ಆ ಜ್ಞಾನ ಎಲ್ಲಿ ಯಾವ ಕಡೆಗೆ ತಿರುಗ್ತಾ ಇದೆ ಅಂದ್ರೆ ಜ್ಞಾನ ಭಕ್ತಿ ಯೋಗಿನ ಸೇವತೆ ಕಡೆಗೆ ತಿರುಗ್ತಾ ಇದೆ. ನೋಡಿ ಜ್ಞಾನ ನೋಡಿ ಅದರ ತಿಳುವಳಿಕೆ ಯಾವ ಕಡೆಗೆ ಅಂತ್ಯ ಆಗ್ತಾ ಇದೆ ಅಂದ್ರೆ ಭಕ್ತಿ ಕಡೆಗೆ. ನೋಡಿ ಆ ಪುರುಷನ ಬಗ್ಗೆ, ಆ ಪುರುಷೋತ್ತಮ ಇದೆ ನೋಡಿ. ಆ ಪುರುಷ ಅಂದ್ರೆ ಇಬ್ರು, ಆತ್ಮ ಪರಮಾತ್ಮ. ಇಲ್ಲಿ ನೋಡಿ ಪುರುಷೋತ್ತಮನ ಬಗ್ಗೆ ಹೇಳ್ತೇವೆ. ನೋಡಿ ಪುರುಷ ಅಂತ ಅಲ್ಲಿ ಪ್ರಶ್ನೆ ಬಂತಲ್ವಾ, ಪ್ರಕೃತಿ ಪುರುಷ ಜ್ಞಾನ ಜ್ಞೇಯ. ನೋಡಿ 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 ಈ ತರ ಎಲ್ಲ ವಿಚಾರಗಳಲ್ಲಿ ಈಗ ಆ ಪ್ರಶ್ನೆಗೆ ಉತ್ತರ, ವಿಸ್ತಾರವಾದ ಉತ್ತರ ಇಲ್ಲಿ ಪುರುಷೋತ್ತಮ. ನೋಡಿ ಹಂಗೆ ಇವತ್ತಿನ ಶ್ಲೋಕ ತುಂಬಾ ಮುಖ್ಯವಾದದ್ದು. ನೋಡಿ ಆ ಒಂದು ದೆಸೆಯಲ್ಲಿ ನೋಡಿ ಆ ತರ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ನೋಡಿ ಇಲ್ಲಿ ಊರ್ಧ್ವ ಮೂಲಂ ಅಧ ಶಾಖಂ, ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ, ಖುಷಿ ಆಗತ್ತೆ. ನನಗಂತೂ ಇಷ್ಟೇ, ನನಗೂ ಈ ಇಡೀ ಶ್ಲೋಕ ಜ್ಞಾಪಕ ಇರೋದಿಲ್ಲ, ನಿಮ್ಗೆಲ್ಲ ಗೊತ್ತು ನನ್ ಎಷ್ಟು ಕಡಿಮೆ ಜ್ಞಾಪಕ ಶಕ್ತಿ ಅಂತ. ನೋಡಿ ಆದ್ರೆ ಆ ಶ್ಲೋಕದ ಒಂದು ಕಾಲ್ ಭಾಗ ಜ್ಞಾಪಕ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಇದನ್ನ ನೋಡಿರ್ತೀರಿ ನೀವು ಅಲ್ವಾ? ಇಡೀ ಶ್ಲೋಕ, ಬಹಳ ಶ್ಲೋಕಗಳ ಜ್ಞಾಪಕ ಇರೋದಿಲ್ಲ. ಆ ಕಾಲ್ ಭಾಗ 25 ಭಾಗ ನೋಡಿ ಅದೇನು ಅಂದ್ರೆ ಊರ್ಧ್ವ ಮೂಲಂ ಅಧ ಶಾಖಂ. ನೋಡಿ ಹಿಂಗೆ ನೋಡಿ ಇಂದಿನ ಶ್ಲೋಕದಲ್ಲಿ ನೋಡಿದ್ರೆ ನೋಡಿ ಇಂದಿನ 27ನೇ ಶ್ಲೋಕ 14ನೇ ಅಧ್ಯಾಯದಲ್ಲಿ ಬ್ರಾಹ್ಮಣೋ ಹಿ ಪ್ರತಿಷ್ಠಾಹಂ. ಇದನ್ನ ನಾನು ಬಹಳ ಸರ್ತಿ ಹೇಳ್ತಿರ್ತೀನಿ, ನೀವು ಕೇಳಿರ್ತೀರಲ್ವಾ? ಅಲ್ಲಿಂದ ಮುಂದೆ ಹೇಳ್ತೀನಿ, ನನಗೆ ಗೊತ್ತಿಲ್ಲ. ನೋಡಿ ಇದು ನನ್ನ ಜ್ಞಾಪಕದ ಸ್ಥಿತಿ. ನಾನೇನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ ನೀವು ಕೊನೆ ಪಕ್ಷ ಇಷ್ಟ ಆದ್ರೂ ಜ್ಞಾಪಕ ಇಟ್ಕೋಬಹುದು ಅಂತ ಅಷ್ಟೆ. ಏನದು? ಇಡೀ ದಿನ ಇಷ್ಟ ಹೇಳ್ಕೊಬಿಡೋದು, ಬ್ರಾಹ್ಮಣೋ ಹಿ ಪ್ರತಿಷ್ಠಾಹಂ, ಬ್ರಾಹ್ಮಣೋ ಹಿ ಪ್ರತಿಷ್ಠಾಹಂ, ಬ್ರಾಹ್ಮಣೋ ಹಿ ಪ್ರತಿಷ್ಠಾಹಂ, ಬ್ರಾಹ್ಮಣೋ ಹಿ ಪ್ರತಿಷ್ಠಾಹಂ. ಇನ್ನು ನಿಮ್ಗೇನಾದ್ರೂ ಭಗವಂತ ಬುದ್ಧಿ ಜ್ಞಾನ ಸ್ಮರಣೆ ನೋಡಿ ಎಲ್ಲ ಕೊಟ್ರೆ ಮುಂದಕ್ಕೆಲ್ಲನೂ ಹಂಗೆ ಕಲ್ತ್ಕೊಂಡು ಹೋಗ್ಬೋದು. ಆದ್ರೆ ನೋಡಿ ಹಂಗೆ ಪ್ರಯತ್ನ ಕೂಡ ಮಾಡ್ಬೋದು. ನಾವು ಹಂಗೆ ರೆಕಾರ್ಡಿಂಗ್ ಒಂದು ಹಾಕ್ಬಿಟ್ರೆ ಇಡೀ ದಿನ ಅದನ್ನೇ ಕೇಳ್ತಾ ಇದ್ರೆ ನಾ ಏನ್ ಮಾಡ್ಬೋದು ಅಂದ್ರೆ ನಮ್ಮ ಧ್ವನಿಯನ್ನ ನಾವೇ ಆಡಿಯೋ ರೆಕಾರ್ಡಿಂಗ್ ಮಾಡ್ಕೋಬೇಕು, ಅದನ್ನೇ ಕೇಳ್ತಾ ಇರ್ಬೇಕು, ಅದನ್ನೇ ನಾವು ಅದ್ರ ಜೊತೆ ಹೇಳ್ತಾ ಇರ್ಬೇಕು. ಇಡೀ ಶ್ಲೋಕನೇ ಕಂಠಪಾಠ ಆಗ್ಬಿಡುತ್ತೆ. ನೋಡಿ ಹಂಗೆ ನೋಡಿ ಇಂದಿನ 26ನೇ ಶ್ಲೋಕದಲ್ಲಿ ನನ್ಗೇನು ಜ್ಞಾಪಕ ಅಂದ್ರೆ ಇಡೀ ಶ್ಲೋಕದಲ್ಲಿ ಬ್ರಹ್ಮಭೂಯಾಯ ಕಲ್ಪತೆ, ಇಷ್ಟು ಬ್ರಹ್ಮಭೂಯಾಯ ಕಲ್ಪತೆ, ಬ್ರಹ್ಮಭೂಯಾಯ ಕಲ್ಪತೆ. ನೋಡಿ ಭಕ್ತಿ ಯೋಗೇನ ಸೇವತೆ, ಭಕ್ತಿ ಯೋಗೇನ ಸೇವತೆ, ಭಕ್ತಿ ಯೋಗೇನ ಸೇವತೆ, ಬ್ರಹ್ಮಭೂಯಾಯ ಕಲ್ಪತೆ. ನೋಡಿ ಹಿಂಗೆ ಕಲ್ಕೊಂಡ್ ಪ್ರಯತ್ನ ಮಾಡ್ತೀನಿ ನಾನು.
ನೀವು ಕೂಡ ನಿಮ್ದೇ ಆದಂತ ರೀತಿಯಲ್ಲಿ ಪ್ರಯತ್ನ ಮಾಡ್ಬೋದು. ಇಡೀ ಶ್ಲೋಕ ಕಲ್ತ್ಕೊಂಡ್ರೆ ಅತ್ಯುತ್ತಮ. ನೋಡಿ ಹಂಗೆ ನೋಡಿ ಈ ಶ್ಲೋಕದಲ್ಲಿ ಈ ಊರ್ಧ್ವ ಮೂಲಂ ಅಧ ಶಾಖಂ ಅಶ್ವತ್ಥಂ ನೋಡಿ ಈ ತರದೊಂದು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ ಅನ್ನೋದೊಂದು ಜ್ಞಾಪಕ ಇದ್ರೆ ಸಾಕು. ಕೊನೆ ಪಕ್ಷ ಇದು ನಾನು ಹೇಳ್ತಿರೋದು. ನೋಡಂಗೆ ಈ ಮರ ಗೊತ್ತಾಗೋಯ್ತು. ನೋಡಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನೋಡಿ ಈ ಶ್ಲೋಕದಲ್ಲಿ ಬಹಳ ಮುಖ್ಯವಾದದ್ದು ನನಗೇನು ಇಷ್ಟ ಆದದ್ದು ಅಂದ್ರೆ ನೋಡಿ ಈ ಭೌತಿಕ ಪ್ರಪಂಚವನ್ನು ಒಂದು ಮರಕ್ಕೆ ಹೋಲಿಸಿರೋದು. ನೋಡಿ ಇದಕ್ಕೆ ಹಿಂಗೆ ಹೇಳ್ತಾರೆ, ಏನು ಹೇಳ್ತಾರೆ ಅಂದ್ರೆ ಈ ಒಂದು ಕತೆ ಹೇಳ್ತಾರೆ ಈ ವಿಷಯ ಬಂದಾಗ. ಆ ಕತೆ ಏನು? ಈ ಶ್ಲೋಕಕ್ಕೆ ಸಂಬಂಧಪಟ್ಟಂಗೆ ಒಂದು ಕತೆ ಹೇಳೋದು. ನೋಡಿ ಒಂದು ಪ್ರವಚನ ಮಾಡ್ಬೇಕಂದ್ರೆ ಒಂದು ಕತೆ ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಯಾವ ಕತೆ ಹೇಳ್ಬೋದು? ನೀವು ಕೇಳಿರೋದೇ ಒಂದು ಕತೆ. ನರಿಗೆ ದ್ರಾಕ್ಷಿ ಸಿಗ್ಲಿಲ್ಲ ಅಂತ ಹುಳಿ ಅಂತ ಹೇಳುತ್ತೆ. ಓಕೆ ಇನ್ನೇನಾದ್ರೂ ಇದೆಯಾ? ಕಾಗೆದೆ ಪ್ರಭುಜಿ ಇದಕ್ಕೆ ಉದಾಹರಣೆ. ಪ್ರಾಣಿ ಒಡವೆ ಯಾರಾದ್ರೂ ಹೇಳ್ತೀರಾ? ಒಂದೂರಲ್ಲಿ ಒಂದು ಕಾಗೆ ಇತ್ತಂತೆ. ಕಾಗೆ ನೋಡಿ ಆ ಊರಿನ ರಾಜ ನೋಡಿ ರಾಜ ಇರ್ತಾನಲ್ಲ, ರಾಣಿ ನೋಡಿ ಒಡವೆಗಳನ್ನೆಲ್ಲ ನೋಡಿ ಒಂದ್ ಮರಕ್ಕೆ ಹಾಕಿ ಸ್ನಾನ ಮಾಡ್ತಿರ್ತಾಳೆ. ನೋಡಿ ಕಾಗೆ ಸುಮ್ನೆ ಬಿಡುತ್ತಾ? ಅದನ್ನ ಎತ್ಕೊಂಡ್ ಬಂದು ಒಂದು ಮರದ ಮೇಲೆ ಹಾಕ್ಬಿಡುತ್ತೆ ಅಂತ ಅನ್ಕೊಳ್ಳಿ. ನೋಡಿ ಯಾವ್ದೋ ಒಂದು ರಾಣಿಯ ಒಡವೆ ತಂದು ಒಂದು ಮರದ ಮೇಲೆ ಹಾಕ್ಬಿಡುತ್ತೆ. ನೋಡಿ ಈಗ ರಾಜ ಘೋಷಿಸ್ತಾನೆ ಆ ಒಡವೆನ ಹುಡ್ಕೊಂಬಂದವ್ರಿಗೆ ಬಹುಮಾನ ಅಂತ. ನೋಡಿ ಹಿಂಗೆ ಕತೆ. ನೋಡಿ ಜನಗಳೆಲ್ಲ ಊರವರೆಲ್ಲಾನು ಬಹುಮಾನ ಸಿಗುತ್ತೆ ಅಂತ ಒಡವೆನ ಹುಡ್ಕೊಂಬರ್ತಾರೆ, ನೋಡ್ತಾರೆ. ನೋಡಿ ಒಂದು ಮರದ ಮೇಲೆ ಆ ಒಡವೆ ಇದೆ. ಈಗ ಎಲ್ಲ ಅದ್ರ ಡೈವ್ ಮಾಡ್ತಾರೆ. ನೋಡಿ ಅದು ನೀರು ಇರುತ್ತೆ, ಒಂದು ನದಿಯ ತೀರದಲ್ಲಿ ಒಂದು ಮರ. ಆ ಮರ ಆ ನದಿಯ ಒಳಗಡೆ ನೀರಲ್ಲಿ ಹೆಂಗ್ ಕಾಣ್ತಾ ಇರುತ್ತೆ? ಉಲ್ಟಾ ಕಾಣ್ತಾ ಇರುತ್ತೆ. ನೋಡಿ ಆ ನೀರಲ್ಲಿ ಅದು ಪ್ರತಿಬಿಂಬ ಕಾಣುತ್ತೆ. ನೋಡಿ ಇವರು ಆ ಒಡವೆ ಚಿನ್ನವನ್ನ ನೋಡಿ ಆ ಪ್ರತಿಬಿಂಬದಲ್ಲಿ ಹುಡುಕ್ತಿರ್ತಾರೆ. ನೋಡಿ ಅಂತ ಒಂದು ಕತೆ. ನೋಡಿ ಅವ್ರಿಗೆ ಸಿಗುತ್ತಾ? ಒಡವೆ ಹುಡುಕ್ತಾರೆ ಸಿಗುತ್ತಾ? ಸಿಗಲ್ಲ ಪ್ರಭುಜಿ, ಸಿಗಲ್ಲ. ಅದೇ ಈ ಭೌತಿಕ ಜಗತ್ತಿನಲ್ಲಿ ಆನಂದಕ್ಕಾಗಿ ಹುಡುಕ್ತಾ ಇದ್ದೀವಿ, ಆದ್ರೆ ಅದಿರೋದು ಭಗವಂತನ ಹತ್ರ. ಅಲ್ಲಿ ನಾವು ತಿರುಗ್ಬೇಕು ಅಂತ. ವೆರಿ ಗುಡ್. ನೋಡಿ ಆ ಪ್ರತಿಬಿಂಬದಲ್ಲಿ ನಾವು ಹನ್ನೆಡೆಯೊಳಗಿನ ಗಂಟು ಅಂತ ನಮ್ಗೆ ಹಿಂದೆ ಒಂದು ಪಾಠ ಇತ್ತು. ನಿಮ್ಗೆ ಯಾರಿಗಾದ್ರೂ ಇತ್ತಾ? ಕನ್ನಡಿಯೊಳಗಿನ ಗಂಟು. ಇತ್ತು ಪ್ರಭು, ಓದಿದ್ದೀವಿ. ಹಂಗೆ ಅದು ಪ್ರತಿಬಿಂಬ, ಅದ್ರೊಳಗಡೆ ಇಲ್ಲ ಅದು. ನೋಡಿ ಅದರೊಳಗಡೆ ಇರೋದ್ರ ಬಗ್ಗೆ ಆಸೆ ನಮ್ಗೆ. ನೋಡಿ ಇದನ್ನೇ ಹೇಳೋದು ಭ್ರಮೆ ಅಂತ, ಮಾಯಾ ಅಂತ ಹೇಳೋದು. ನೋಡಿ ಇದನ್ನೇ ಮಾಯಾ ಅಂತ ಹೇಳೋದು. ನೋಡಿ ಹಂಗೆ ಮೂಲ ಒಂದು ಇದೆ. ನೋಡಿ ಅದನ್ನ ಇದೆ ಅಂತ ಭ್ರಮೆ ಮಾಡ್ಕೊಳ್ಳೋದು. ನೋಡಿ ಮೂಲ ಅನ್ನೋದೊಂದಿದೆ, ಅದರ ಪ್ರತಿಬಿಂಬ ಅಂತದ್ದು ಇಲ್ಲಿದೆ. ನೋಡಿ ಆ ಮೂಲದಲ್ಲಿ ಏನೇ ಲಕ್ಷಣಗಳಿರ್ತವೋ ಅದು ಇಲ್ಲಿದೆ, ಆದ್ರೆ ಇಲ್ಲಿ ಉಲ್ಟಾ ಪಲ್ಟಾ ಇದೆ. ನೋಡಿ ಅಲ್ಲಿ ಯಾವುದು ನೋಡಿ ಮರಗಳು ನಿಮ್ಗೆ ಗೊತ್ತಲ್ವಾ? ನೋಡಿ ಈ ಮರ ನೋಡಿ ಬೇರುಗಳು ಮೇಲಿದವಂತೆ, ರಂಬೆಗಳು ಕೆಳಗಡೆ ಇದಾವಂತೆ. ನೋಡಿ ನೀವು ನದಿ ತೀರಕ್ಕೆ ಹೋದ್ರೆ ನೋಡಿ ನಿಮ್ಗೆ ಈ ತರ ಅನುಭವ ಆಗತ್ತೆ ಅಲ್ವಾ? ನೋಡಿ ಒಂದು ನದಿ ಪಕ್ಕದಲ್ಲಿ ಇರುವ ಮರ ಕಲ್ಪನೆ ಮಾಡ್ಕೊಳ್ಳಿ ಅಲ್ವಾ? ನಾನು ಆಮೇಲೆ ಗೂಗಲ್ ಇಮೇಜ್ ತೋರ್ಸೋ ಪ್ರಯತ್ನ ಮಾಡ್ತೀನಿ. ನೋಡಿ ನೀವು ಕೂಡ ಕಲ್ಪನೆ ಮಾಡ್ಕೋಬಹುದು ಅಲ್ವಾ? ನೋಡಿ ಇಲ್ಲಿದೆ ಅಂದ್ರೆ ನೋಡಿ ಅದಕ್ಕೆ ನಮ್ಮ ದಾಸರು ಹೇಳೋದು, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ನೋಡಿ ಇಲ್ಲಿ ಏನೇನೆಲ್ಲ ಇದೆಯಲ್ಲ ಇದೆಲ್ಲನೂ ಮೂಲ ಭಗವದ್ಧಾಮದಲ್ಲಿ ಇದೆ. ನೋಡಿ ಸಂಬಂಧಗಳು, ನೋಡಿ ಪ್ರೀತಿ, ನೋಡಿ ಅದನ್ನೇ ಪ್ರಭುಪಾದರು ಹೇಳ್ತಾರೆ, ಅಲ್ಲಿರೋ ಪ್ರೀತಿ ಇಲ್ಲಿ ಕಾಮ ಆಗತ್ತಂತೆ. ನೋಡಿ ಅಲ್ಲಿ ಭಗವಂತನ ಧಾಮದಲ್ಲಿ ಯಾವುದು ನೋಡಿ ಉನ್ನತವಾದದ್ದು ಇರುತ್ತೋ ಅದು ಇಲ್ಲಿ ತುಚ್ಛ ಆಗ್ಬಿಡುತ್ತೆ, ಉಲ್ಟಾ ಆಗತ್ತೆ ಇದು. ನೋಡಿ ಅಲ್ಲಿ ಭಗವದ್ಧಾಮದಲ್ಲಿ ದಾಸಾನುದಾಸ ನೋಡಿ ವೈಕುಂಠದಲ್ಲಿ ಭಗವದ್ಧಾಮದಲ್ಲಿ ನೋಡಿ ಈ ತರ ಒಂದು ಭಾವ ಇರುತ್ತೆ. ಎಲ್ಲರೂ ಇನ್ನೊಬ್ಬರ
ನೋಡಿ, ಭಗವಂತನ ಸೇವಕರ 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 ಸೇವಕ ಅನ್ನೋದಿರುತ್ತೆ. ನೋಡಿ, ಈ ಭೌತಿಕ ಪ್ರಪಂಚದಲ್ಲಿ ಹೆಂಗಿರುತ್ತೆ, ಎಲ್ಲರೂ ನೋಡಿ ಉನ್ನತ ಸ್ಥಾನ ಮಾನ ಪದವಿ ನೋಡಿ ನೋಡಿ ಇದು ಅಧಿಕಾರ ಎಲ್ಲ ಪಡಿಬೇಕು. ಇದು ಭೌತಿಕ ಪ್ರಪಂಚದಲ್ಲಿ ಈ ತರ ಉಲ್ಟಾ ನೋಡಿ. ಅದಕ್ಕೆ ನಮ್ಮ ಗುರುಗಳು ನಮ್ಮ ಭಕ್ತಿ ಎಲ್ಲಿಂದ ಪ್ರಾರಂಭ ಆಗತ್ತೆ ಅಂದ್ರೆ ದಾಸ ದಾಸಿ ಅಂತ ಹೆಸರು ತಗೊಂಡಾಗಿಂದ ನೋಡಿ ಆ ವಾಪಸ್ ಪುನಃ ನೋಡಿ ಆ ಆಧ್ಯಾತ್ಮಿಕ ಬದುಕು ಶುರು ಆಗತ್ತೆ ಅಂತ ಹೇಳ್ತಾರೆ. ನೋಡಿ, ದೀಕ್ಷಾ ಕಾಲೇ ಭಕ್ತ ಕರೆ ಆತ್ಮ ಸಮರ್ಪಣ ನೋಡಿ. ನೋಡಿ ಆ ಅಂತ ಸಂದರ್ಭದಲ್ಲೇನೆ ನೋಡಿ ಕೃಷ್ಣ ಏನಂತಾನೆ, ಸಮ ಮಮ ಸಮ ಅಂತ ತಗೊಳ್ತಾರೆ ನೋಡಿ. ಹಂಗೆ ಈ ಇದು ಇದನ್ನ ಗಮನಿಸ್ಬೇಕು ನಾವು, ಹಂಗೇ ಗಮನಿಸ್ಬೇಕು. ಯಾವ್ದು ಆಧ್ಯಾತ್ಮಿಕ ಲೋಕದಲ್ಲಿ ನೋಡಿ ಒಂದು ಶ್ರೇಣಿ ವ್ಯವಸ್ಥೆ, ಒಂದು ಹೈರಾರ್ಕಿ ಅಂತ ಇದೆಯೋ ನೋಡಿ, ಯಾವ್ದು ಅತ್ಯಂತ ಟಾಪ್ ಮೋಸ್ಟ್ ಇದೆಯೋ ನೋಡಿ, ಅದು ಈ ಜಗತ್ತಿಗೆ ಬಂದ್ರೆ ಭೌತಿಕ ಪ್ರಪಂಚದಲ್ಲಿ ಇದು ಉಲ್ಟಾ ನೋಡಿ. ಅಲ್ಲಿ ನೋಡಿ ಇಲ್ಲಿ ಯಾರಾದ್ರೂ ದಾಸಿ ಆಗ್ತೀನಿ ಅಂತ ಹೇಳಿ ವಿದ್ಯಾರ್ಥಿಗಳು ಓದ್ತಾರ, ನಾನು ಸರ್ವೆಂಟ್ ಆಗ್ಬೇಕು ಅಂತ ಓದ್ತಾ ಇದ್ದೀನಿ, ಕಾಲೇಜಲ್ಲಿ ಹೈ ಲೆವೆಲ್ ಅಲ್ಲಿ ಇರ್ಬೇಕು ಅಂತ ಓದ್ತಾರೆ. ಟಾಪ್ ರ್ಯಾಂಕ್ ಬರ್ಬೇಕು, ಆಮೇಲೆ ಅಧಿಕಾರಿಗಳಾಗ್ಬೇಕು ಅನ್ನೋ ಅಧಿಕಾರ ಪಡಿಬೇಕು ಅನ್ನೋ ಆಸೆ ಇರುತ್ತೆ ಪ್ರಭು. ಇಲ್ಲಿ ಬಾಸಾನು ಬಾಸ್ಗೋರಿ ಬಾಸಾನು ಬಾಸ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ನೋಡಿ ಇದು ಈ ತರದೊಂದು ನೋಡಿ ಒಂದು ಐಡಿಯಾಲಜಿ ನೋಡಿ. ಆಧ್ಯಾತ್ಮಿಕ ಪ್ರಪಂಚ ನೋಡಿ ಅಲ್ಲಿರೋದಕ್ಕೆ ನೋಡಿ, ಇದೊಂದು ಮೇಲಿರುವ ರೆಂಬೆಗಳ ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಒಂದಿದೆ ನೋಡಿ. ಹಿಂಗೆ ನೋಡಿ ಅಲ್ಲಿ ನೋಡಿ ಈ ಭೌತಿಕ ಪ್ರಪಂಚದಲ್ಲಿ ಏನಾಗಿದೆ, ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನ ತಿಳಿದವನು ವೇದಗಳನ್ನ ತಿಳಿದವನು. ಈಗ ನಾವು ಮರನ್ನ ತಿಳಿಬೇಕು, ಎಲೆಗಳನ್ನ ತಿಳಿಬೇಕು. ಎಲೆಗಳನ್ನ ತಿಳ್ಕೊಂಡ್ರೆ ವೇದಗಳನ್ನ ತಿಳ್ಕೊತೀವಿ. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ ಅಂತ ಇದೆಯಾ ಎಲ್ಲಾದ್ರೂ ಭಗವದ್ಗೀತೆಯಲ್ಲಿ? ಇದೆ ಪ್ರಭುಜಿ. ವೇದೈಶ್ಚ 15 ನೋಡಿ, ಓದಿ ಮಾತಾಜಿ, ಹೇಳಿ ಮಾತಾಜಿ ನೋಡೋಣ ಹೇಗಿದೆ ಮಾತಾಜಿ ಒಂದ್ಸತಿ. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ, ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃತ್ ವೇದಚಾಹಂ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತದೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು, ವೇದಾಂತ ಕರ್ತೃ ನಾನು, ವೇದಗಳನ್ನು ತಿಳಿದವನು ನಾನೇ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇದು ಎಷ್ಟನೇ ಶ್ಲೋಕ ಮಾತಾಜಿ? ಎಲ್ಲರೂ ಸ್ವಲ್ಪ ನೋಡ್ಕೊಳ್ತಾರೆ ಹೇಳಿ. ಅಧ್ಯಾಯದ 15ನೇ ಶ್ಲೋಕ ಪ್ರಭು. 15.15. ಇದೇ ಅಧ್ಯಾಯದ ನೋಡಿ. ಹಂಗೆ ಇಲ್ಲಿಂದ ಪ್ರಾರಂಭ ಮಾಡಿ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾನೆ ಭಗವಂತ. ಹಂಗೆ ನೋಡಿ, ಅದಕ್ಕೆ ನೋಡಿ ವೇದಗಳನ್ನ ಎಲೆಗಳಿಗೆ ಹೋಲಿಸ್ತಾ ಇದ್ದಾರೆ. ಇದೇ ಶ್ರೀಮದ್ ಭಾಗವತದಲ್ಲಿ ಇದೇ ತರ ಏನಾದ್ರೂ ಒಂದು ಹೋಲಿಕೆ ಇದೆಯಾ? ಶ್ರೀಮದ್ ಭಾಗವತದಲ್ಲಿ ವೇದಗಳನ್ನೆಲ್ಲನೂ ಮರಕ್ಕೆ ಭಗವಂತನ ಪಾದಗಳಿಂದ ಹಿಡಿದು ತಲೆವರೆಗೂ ಹೋಲಿಸ್ತಾರೆ ಪ್ರಭುಜಿ. ಇಲ್ಲ, ಮರನೇ ಬರುತ್ತಲ್ಲ, ಎಲೆಗಳಿಗೆ ಹೋಲಿಸ್ತಾರೆ ವೇದಗಳು. ಹಣ್ಣನ್ನು ಯಾವ್ದಕ್ಕೆ ಹೋಲಿಸ್ತಾರೆ, ಮರವನ್ನ ಯಾವ್ದಕ್ಕೆ ಹೋಲಿಸ್ತಾರೆ? ಮಾಗಿದ ಹಣ್ಣು. ಹೇಳಿ ಮಾತಾಜಿ, ವಿಜೇತಾ ಮಾತಾಜಿ. ಮಾಗಿದ ಹಣ್ಣನ್ನು ಹೋಲಿಸ್ತಾರೆ ಪ್ರಭುಜಿ. ಅಲ್ಲಿ ಹೇಳ್ತಾರೆ ನಿಗಮಾನ್ ಕಲ್ಪತರವೋ ಅಂತ ಹೇಳ್ತಾರೆ ನೋಡಿ. ಭಾಗವತ ಅಂದ್ರೆ ನಿಗಮ ಕಲ್ಪತರು ಅಂತ ಹೇಳ್ತಾರೆ. ನಿಗಮ ಅಂದ್ರೆ ವೇದಗಳು ಅಂತ ಸಂಸ್ಕೃತದಲ್ಲಿ. ನಿಗಮ ಕಲ್ಪತರವೋ ನೋಡಿ. ಆಮೇಲೆ ನೋಡಿ ಮಾಗಿದ ಹಣ್ಣು ನೋಡಿ, ಯಾರಾದ್ರೂ ಆ ಶ್ಲೋಕನ ಹುಡುಕಿ ಹೇಳ್ಬೋದು ನೋಡಿ. ಹಂಗೆ ಮರಕ್ಕೆ ಹೋಲಿಕೆ, ಅಲ್ಲೂ ಕೂಡ ಒಂದ್ ಮರ, ವೇದಗಳನ್ನೆಲ್ಲ ಒಂದ್ ಮರಕ್ಕೆ ಹೋಲಿಸ್ತಾರೆ ನೋಡಿ. ಅದರಲ್ಲಿ ಕೊನೆಯಲ್ಲಿ ಒಂದು ನಾವು ತಿನ್ನುವಂತ ಅಂಶ, ನಾವು ಮರನ್ ತಿಂತೀವ, ಕೊಂಬೆಗಳನ್ನ ತಿಂತೀವ, ಎಲೆಗಳನ್ನ ತಿಂತೀವ, ಬೇರುಗಳನ್ನ ತಿಂತೀವ, ಕೊಂಗೆಗಳನ್ನೆಲ್ಲ ತಿಂತೀವ? ಇಲ್ಲ ಪ್ರಭುಜಿ. ಮರದಲ್ಲಿ ನಮ್ಗೆ ಏನ್ ಬೇಕು? ಹಣ್ಣಷ್ಟೇ ಬೇಕು ಪ್ರಭುಜಿ. ಅದು ಎಂತ ಹಣ್ಣಾಗಿರ್ಬೇಕು? ರಸಪೂರಿ ಹಣ್ಣಾಗಿರ್ಬೇಕು. ಹಣ್ಣು ರಸಪೂರಿತ.
ನೋಡಿ ಅಂತ 1.1 ಶ್ಲೋಕ ಪ್ರಭು. ಓದಿ ಮಾತಾಜಿ. ನಿಗಮ ಕಲ್ಪತರವು ನೋಡಿ ಹಂಗೆ ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. 3ನೇ ಶ್ಲೋಕ ಪ್ರಭುಜಿ ಅದು. ಹೇಳಿ ಮತ್ತೆ ಯಾರಾದ್ರೂ ಓದಿ ಮಾತಾಜಿ. ನಿಗಮ ಕಲ್ಪತರೋ ದಲಿತಂ ಫಲಂ ಶುಕಮುಖ ಆದಮೃತ ದವ ಸಂಹಿತಂ ಪಿಬತ ಭಾಗವತಂ ರಸಮಾಲಯಂ ಮುಹುರವೋ ರಸಿಕಾ ಭುವಿ ಭಾವುಕಾಹ. ಅನುವಾದ. ಎಲೆ ತಜ್ಞರು ವಿಚಕ್ಷಣಮತಿಗಳು ಆದ ಜನರೇ, ವೈದಿಕ ಸಾಹಿತ್ಯದ ಕಲ್ಪತರುವಿನ ಪಕ್ವ ಫಲವಾದ ಶ್ರೀಮದ್ ಭಾಗವತವನ್ನು ಆಸ್ವಾದಿಸಿರಿ. ಅದು ಶುಕಮುನಿಗಳ ಮುಖವಾಣಿಯಾಗಿದೆ. ಆದ್ದರಿಂದಲೇ ಅದರ ಅಮೃತ ಪಾನವು ಮುಕ್ತಾತ್ಮರು ಸೇರಿದಂತೆ ಸರ್ವರಿಂದಲೂ ಆಸ್ವಾದಿತವಾಗಿದ್ದು, ಈಗ ಈ ಫಲವು ಇನ್ನೂ ಹೆಚ್ಚು ರುಚಿಕರವಾಗಿದೆ. ಹರೇ ಕೃಷ್ಣ ಪ್ರಭುಜಿ. ತುಂಬಾ ಧನ್ಯವಾದ ಮಾತಾಜಿ. ನೋಡಿ ಹಂಗೆ ವೇದಗಳನ್ನೆಲ್ಲ ನಿಗಮ ಕಲ್ಪತರು ಅಂತ ಒಂದು ಮರಕ್ಕೆ ಹೋಲಿಸೋದು. ಅದ್ರಲ್ಲಿ ನಮ್ಗೆ ಕೊನೆಯದು ಏನ್ ಬೇಕಂದ್ರೆ ಒಂದು ಹಣ್ಣು ಬೇಕು. ಆ ಹಣ್ಣನ್ನ ವಿಶೇಷವಾಗಿ ನೋಡಿ ದೇವ ಗೋಸ್ವಾಮಿಗಳು ಆಸ್ವಾದಿಸಿದ್ದಾರೆ. ಹಂಗಾಗಿ ನಾವು ಕೂಡ ಆಸ್ವಾದಿಸಬಹುದು ಅಂತ. ನೋಡಿ ನಮ್ಮ ತೋಟಗಳಲ್ಲಿ ನೋಡಿ ನಾವು ಸೀಬೆ ಹಣ್ಣು, ಮಾವಿನ ಹಣ್ಣು ಇವುಗಳೆಲ್ಲ ಗಿಡ ಸ್ವಲ್ಪ ತಿಂದ್ಬಿಟ್ಟು ಗಿಡದಲ್ಲೇ ಇರ್ತಿತ್ತದ ಹಂಗೇನೆ. ನೋಡಿ ಅದನ್ನೇ ಹುಡುಕಿ ತರೋರು. ನೋಡಿ ಇದು ಗಿಡಕ್ಕೆ ಹಚ್ಚಿರೋದು ಅಂತ. ನೋಡಿ ಅದನ್ನೇ ಆ ಗಿಡಕ್ಕೆ ಹಚ್ಚಿರೋ ಭಾಗನ ತೆಗೆದುಹಾಕಿ ಆ ಹಣ್ಣನ್ನು ತಿಂದ್ರೆ ಅದ್ರಲ್ಲಿ ವಿಶೇಷ ರುಚಿ ಇರ್ತಿತ್ತು ಅದ್ರಲ್ಲಿ. ಅಂಥದ್ದನ್ನೇ ಅದು ಆಯ್ಕೆ ಮಾಡೋಷ್ಟು ಬುದ್ಧಿವಂತ ಪಕ್ಷಿ ಅದು. ನೋಡಿ ಹಂಗೆ ಶುಕದೇವ ಗೋಸ್ವಾಮಿಗಳು ಕೂಡ ನೋಡಿ ಹಂಗೆ ಈ ವೇದಗಳು ಕೂಡ ಒಂದು ಮರಕ್ಕೆ ಹೋಲಿಸೋದು. ನೋಡಿ ಇಲ್ಲಿ ಎಲೆಗಳನ್ನ ವೇದ ಮಂತ್ರಗಳಿಗೆ ಹೋಲಿಸಿದರೆ, ನೋಡಿ ಈ ಮರವನ್ನ ತಿಳಿದವನು ವೇದಗಳನ್ನು ತಿಳಿದವನು ಅಂತ. ನೋಡಿ ಇಲ್ಲಿ ಮರವನ್ನ ನೋಡಿ ಪುರುಷೋತ್ತಮನಿಗೆ ಹೋಲಿಸ್ತಿರೋದು. ನೋಡಿ ಹಂಗೆ ಒಂದು ನೋಡಿ ಎಲೆಗಳು ಎಷ್ಟೊಂದಿರ್ತವೆ. ಆ ಎಲೆಗಳೆಲ್ಲ ಯಾವುದಕ್ಕೆ ಬೆಂಬಲವಾಗಿರ್ತವೆ ಅಂದ್ರೆ ಆ ಮರಕ್ಕೆ ಊಟ ತಯಾರಿ ಮಾಡ್ತಿರ್ತವೆ. ಯಾರಾದ್ರೂ ವಿಜ್ಞಾನ ಓದಿರೋರು ನಿಮ್ಗೆ ಗೊತ್ತು. ದ್ಯುತಿ ಸಂಶ್ಲೇಷಣ ಕ್ರಿಯೆ, ಫೋಟೋಸಿಂಥಸಿಸ್. ನೋಡಿ ಫೋಟೋಸಿಂಥಸಿಸ್ ಮಾಡ್ತಾ ಆ ಮರಕ್ಕೆ ಬಲ ಕೊಡ್ತಿರ್ತವೆ. ನೋಡಿ ಎಲ್ಲ ಆ ಎಲೆಗಳಂದ್ರೆ ಹಂಗೆ. ಅಂದ್ರೆ ಎಲೆಗಳು ಸೂರ್ಯನ ಕಿರಣಗಳನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಮರಕ್ಕೆ ಕೊಡುತ್ತೆ. ಹೌದು. ನೋಡಿ ಹಂಗೆ ಈ ವಿಶೇಷ ನೋಡಿ ಇಲ್ಲಿ ಹೇಳ್ತಿರೋ ನೋಡಂಗೆ ಛಂದಾಂಸಿ ವೇದ ಮಂತ್ರಗಳು ಅಂತ ಇಲ್ಲಿ ಹೇಳ್ತೀವಿ. ನೋಡಂಗೆ ಇಲ್ಲಿ ಆ ಎಲೆಗಳನ್ನ ಅಷ್ಟೇ ತಿಳ್ಕೊಂಡ್ರೆ ಸಾಕಾಗಲ್ಲ, ಕೃಷ್ಣನನ್ನ ತಿಳ್ಕೊಬೇಕು ಅಂತ. ನೋಡಿ ಇದರ ಗೂಢಾರ್ಥ. ಬರೀ ವೇದಗಳನ್ನೇ ಕಲ್ತ್ಕೊಂಡು ನಾನು ಎಂತ ವೇದ ವಿದ್ವಾಂಸ ನಾನು, ನೋಡಿ ನನಗೆ ಎಷ್ಟೊಂದು ಶ್ಲೋಕಗಳು ಬರ್ತವೆ ಹಂಗೆಲ್ಲ ಹೇಳ್ಕೊಂಡು ಜಂಬ ಪಡ್ಕೊಂಡಿದ್ರೆ ಸಾಕಾಗಲ್ಲ. ಆ ವೇದಗಳ ನೋಡಿ ವೇದಶ್ಚ ಸರ್ವೈರಹಮೇವ ವೇದ್ಯೋ ಅನ್ನೋ ತತ್ವಕ್ಕೆ ಬರ್ಬೇಕು. ನೋಡಿ ಅದನ್ನ ನೋಡಿ ಅದು ಮುಖ್ಯ ಆಗತ್ತೆ. ನೋಡಿ ಹಂಗೆ 2ನೇ ಅಧ್ಯಾಯದ 53ನೇ ಶ್ಲೋಕ ಯಾರಾದ್ರೂ ಓದ್ತೀರಾ? 2ನೇ ಅಧ್ಯಾಯದ 53ನೇ ಶ್ಲೋಕ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ. ಹೇಳಿ ಮಾತಾಜಿ. 53ನೇ ಶ್ಲೋಕ ಪ್ರಭುಜಿ. 2ನೇ ಅಧ್ಯಾಯದ 53ನೇ ಶ್ಲೋಕ. ಶ್ರುತಿ ವಿಪ್ರತಿಪನ್ನತೆ ಯದಾ ಸ್ಥಾಸ್ಯತಿ ನಿಶ್ಚಲ ಪ್ರಭುಜಿ. ಅಲ್ಲ ನೋಡಿ ತ್ರೈಗುಣ್ಯ ವಿಷಯ ವೇದ ಅಂತ ಒಂದು ಭಗವದ್ಗೀತೆಯಲ್ಲಿ ಬರುತ್ತೆ. ನೋಡಿ ನಿಸ್ತ್ರೈಗುಣ್ಯ ಭವಾರ್ಜುನ ಅಂತ ಹೇಳ್ತಾನೆ ಅಲ್ಲಿ. ನೋಡಿ ಅಲ್ಲಿ ಹಂಗ ಹೇಳೋದ್ರಲ್ಲಿ ಏನಂದ್ರೆ ಈ ವೇದಗಳೆಲ್ಲ ಏನ್ ಹೇಳ್ತವೆ ನೋಡಿ. ಇಂದಿನ ಅಧ್ಯಾಯದ ಹೆಸರೇನು? ಪ್ರಕೃತಿ. ನೋಡಿ ಭೌತಿಕ ಪ್ರಕೃತಿ ತ್ರಿಗುಣಗಳ ಬಗ್ಗೆ ಹೇಳ್ತಿದ್ದ. ಈಗ ಮುಂದಕ್ಕೆ ಏನು ಸೂಚನೆ ಅಂತಂದ್ರೆ ಆ 45ನೇ ಶ್ಲೋಕ ಪ್ರಭು. ಅದು 2ನೇ ಅಧ್ಯಾಯದ 45 ಪ್ರಭು. 45ನೇ ಶ್ಲೋಕ ಓದಿ ಮಾತಾಜಿ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಅನುವಾದ. ವೇದಗಳು ಬಹುಮಟ್ಟಿಗೆ ತ್ರೈಗುಣದ ವಿಷಯವನ್ನು ಹೇಳುತ್ತವೆ. ಅರ್ಜುನ, ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗು.
ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿರು. ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆ ಇಲ್ಲದವನಾಗು. ಆತ್ಮದಲ್ಲಿ ನಿಷ್ಠನಾಗು. ಹರೇ ಕೃಷ್ಣ ಪ್ರಭು. ನೋಡಿ, ಇಲ್ಲಿ ಬಹಳ ಸ್ಪಷ್ಟವಾದ ಸೂಚನೆ ಕೊಡ್ತಾರೆ. ವೇದಗಳೆಲ್ಲನೂ 3 ಗುಣಗಳ ಬಗ್ಗೆನೇ ಹೇಳತ್ತೆ ನೋಡಿ. ಹಂಗಾಗಿ ಭಗವದ್ಗೀತೆ ವೇದಗಳನ್ನ ಹೆಚ್ಚು ಕೊಂಡಾಡೋದಿಲ್ಲ, ಆ ವೇದಗಳ ಸಾರಾಂಶ ಬಗ್ಗೆ ಹೇಳ್ತಾರೆ ನೋಡಿ. ವೇದಗಳಿಂದ ಯಾರನ್ನು ತಿಳ್ಕೋಬೇಕು ನೋಡಿ ಅನ್ನೋದ್ರ ಬಗ್ಗೆ ಮಹತ್ವವನ್ನ ಕೊಡ್ತಾರೆ. ಅದು ಈ ಪುರುಷೋತ್ತಮ ಯೋಗದಲ್ಲಿ ನಾವು ಕಾಣ್ಬೋದು ನೋಡಿ. ಹಂಗೆ ಈ ತ್ರೈಗುಣ್ಯಗಳನ್ನ ಮೀರ್ಲೇಬೇಕು. ಅರ್ಜುನನ ಪ್ರಶ್ನೆನೂ ಕೂಡ ಹಂಗೆ ಇತ್ತು, ಅದೇ ಇತ್ತು. ಹೆಂಗೆ ತ್ರೈಗುಣ್ಯಗಳನ್ನ ಮೀರೋದು ಅಂತ, ಆ ಮೀರಿದವನ ಲಕ್ಷಣಗಳು ಹೇಗಿರುತ್ತೆ ನೋಡಿ, ಆ ವಿಧಾನ ಏನು ಅಂತ ಇಟ್ಟಂತ ಪ್ರಶ್ನೆ ನೋಡಿ. ಹಂಗೆ ಎಕ್ಸಾಂಪಲ್ ಆಗಿ ಬ್ರಾಹ್ಮಣ ಋಷಿಗಳ ಅವ್ರನ್ನ ತಗೋಬೋದಲ್ಲ. ಅವರು ಭಗವಂತನೇ ಗುರಿ ಅಂತ ಗೊತ್ತಿರ್ಲಿಲ್ಲ, ಆದ್ರೂ ನೈವೇದ್ಯ ನಾವು ಯಜ್ಞಕ್ಕೆ ಮಾಡ್ಬೇಕು ಅಂತ ಭಗವಂತ ಕೇಳಿದಾಗ ಕೊಡಲ್ಲ. ಹೌದು ನೋಡಿ. ಹಂಗೆ ಏನು ಒಟ್ಟಾರೆ ಅಂದ್ರೆ ಭಗವದ್ಗೀತೆ ನೋಡಿ, ವಿಶೇಷವಾಗಿ ನೋಡಿ ಈ ವೇದಗಳ ವಿಚಾರಗಳು ಏನಿದಾವೆ ನೋಡಿ, ತ್ರಿಗುಣಗಳು ಅದನ್ನ ಮೀರೋದಕ್ಕೆ ಪ್ರೋತ್ಸಾಹ ಮಾಡುತ್ತೆ ನೋಡಿ. ಹಂಗೆ ಈ ಇಡೀ ಇದ್ರಲ್ಲಿ ನಾವು ಕಾಣ್ಬೋದು, ಈ ವೇದಗಳಲ್ಲಿ ಏನ್ ಹೇಳ್ತವೆ, ಕರ್ಮಕಾಂಡ ಹೇಳುತ್ತೆ ನೋಡಿ, ಜ್ಞಾನಕಾಂಡ ಹೇಳುತ್ತೆ, ಉಪಾಸನಾ ಕಾಂಡ ಹೇಳುತ್ತೆ ನೋಡಿ. ಅದರಿಂದನೇ ಈ ಗುಣಗಳನ್ನ ಮೀರಿ ಹೋಗಕ್ಕಾಗಲ್ಲ ನೋಡಿ. ಆ ಗುಣಗಳ ಒಳಗೇನೆ ಇಟ್ಕೊಳ್ಳುತ್ತೆ. ಈಗ ನಮ್ಮ ಪ್ರಯತ್ನ ಏನಾಗ್ಬೇಕು ಅಂದ್ರೆ ಆ ಗುಣಗಳನ್ನ ಮೀರಿ ಹೋಗುವಂತ ನೋಡಿ ಒಂದು ಪ್ರಯತ್ನ ಆಗ್ಬೇಕು ನೋಡಿ. ಹಂಗೆ ವಿಶೇಷವಾದದ್ದು ಈ ಶ್ಲೋಕ. ಇಲ್ಲಿ ನೋಡಿದ್ರೆ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಭಕ್ತಿ ಯೋಗದ ಚರ್ಚೆಯ ಅನಂತರ ಯಾರಾದರೂ ವೇದಗಳ ವಿಷಯವೇನು ಎಂದು ಕೇಳಬಹುದು. ವೇದಾಧ್ಯಯನದ ಉದ್ದೇಶವು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ಎಂದು ಈ ಅಧ್ಯಾಯದಲ್ಲಿ ಹೇಳಿದೆ ನೋಡಿ. ಆ ಒಂದು ಅರ್ಥದಲ್ಲೇನೆ ನೋಡಿ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ವಿ ನೋಡಿ. ಈ ಅಂಶವನ್ನ ನೋಡಿ ಪ್ರಭುಪಾದರು ಹೆಚ್ಚು ಮಹತ್ವವನ್ನ ಕೊಡ್ತಾರೆ. ಒಂದ್ ಸಂದರ್ಭದಲ್ಲಿ ನೋಡಿ, ಲಿಟಲ್ ಸರಸ್ವತಿ ಬಗ್ಗೆ ಗೊತ್ತು ನಿಮಗೆ ಅಲ್ವಾ? ಏನ್ ಕತೆ ಲಿಟಲ್ ಸರಸ್ವತಿ ಈ ವಿಷಯವಾಗಿ? ದೇವೋತ್ತಮ ಪರಮ ಪುರುಷ ಯಾರು ಅಂತ ಪಂಡಿತರಿಗೂ ಗೊತ್ತಿರಲ್ಲ ಪ್ರಭು. ಲಿಟಲ್ ಸರಸ್ವತಿ ಕೇಳಿದ್ರೆ ಯಾರು ಅಂತ ಹೇಳಿದ್ರೆ ದೇವರು ಕೃಷ್ಣ ಅಂತ ಹೇಳ್ತಾರೆ ನೋಡಿ. ಕೆಲವು ಪ್ರಭುಪಾದನ ಭೇಟಿ ಮಾಡಕ್ಕೆ ಪಂಡಿತರುಗಳು ಬಂದಿರ್ತಾರೆ, ಸಂಸ್ಕೃತ ಪಂಡಿತರುಗಳು ನೋಡಿ, ಜ್ಞಾನಿಗಳು ಬಂದಿರ್ತಾರೆ. ಅವ್ರನ್ನ ಹೂ ಇಸ್ ಗಾಡ್ ಅಂತ ಕೇಳ್ತಾರೆ. ದೇವರು ಯಾರು? ಇಷ್ಟೇ ಪ್ರಶ್ನೆ, ದೇವರು ಯಾರು? ಹೂ ಇಸ್ ಗಾಡ್ ನೋಡಿ. ಅವರು ಹೇಳ್ತಾರೆ, ಅಯ್ಯೋ ಅದನ್ನೆಲ್ಲಾನು ಅಷ್ಟು ಸರಳವಾಗಿ ಹೇಳಕ್ಕಾಗಲ್ಲ, ಅದು ಬಹಳ ಸಂಕೀರ್ಣವಾದದ್ದು, ವೆರಿ ಕಾಂಪ್ಲೆಕ್ಸ್ ನೋಡಿ. ಅದಕ್ಕೆ ಒಂದು ಸಾಲಲ್ಲಿ ಹೇಳಕ್ಕಾಗಲ್ಲ, ಅದು ತುಂಬಾ ಕಷ್ಟ, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಬ್ರಹ್ಮನ್ ಏನೇನೋ ಹೇಳ್ತಾರೆ ನೋಡಿ. ಅವ ಜ್ಞಾನಿಗಳಂದ್ರೆ ಹಂಗೆ ನೋಡಿ. ಆ ಪ್ರಭುಪಾದರ ಶಿಷ್ಯರು ದಂಪತಿಗಳಿರ್ತಾರೆ ನೋಡಿ. ಏನು ಹೆಸರು? ಮಾಲತಿ ಮಾತಾಜಿ, ಶ್ಯಾಮಸುಂದರ ಪ್ರಭು ನೋಡಿ. ಇವರ ಮಗಳು ನೋಡಿ, ಪುಟಾಣಿ ಬಾಲಕಿ, ಅಲ್ಲಿ ಬೊಂಬೆಯಲ್ಲಿ ಆಟ ಆಡ್ತಿರ್ತಾಳೆ ನೋಡಿ. ಕೃಷ್ಣನ ಬೊಂಬೆಯಲ್ಲಿ ಆಟ ಆಡ್ತಿರ್ತಾಳೆ ನೋಡಿ. ಕರೀತಾರೆ ಅವ್ರ ಮುಂದೆನೆ ಕರೆದು, ಹೂ ಇಸ್ ಗಾಡ್ ಅಂತ ಕೇಳ್ತಾರೆ. ಕೃಷ್ಣ ಇಸ್ ಗಾಡ್, ಇಷ್ಟೇ. ಹೂ ಇಸ್ ಗಾಡ್? ಕೃಷ್ಣ ಇಸ್ ಗಾಡ್ ಅಷ್ಟೇನೆ ನೋಡಿ. ಆಕೆಗೆ ಸ್ಪಷ್ಟವಾಗಿ ಅರ್ಥ ಆಗ್ಬಿಟ್ಟಿದೆ, ಎಲ್ಲ ಗೊತ್ತಾಗ್ಬಿಟ್ಟಿದೆ ನೋಡಿ. ಹಿಂದಿನ ಜನ್ಮದಲ್ಲಿ ಆಕೆ ನೋಡಿ, ಈ ಪಂಡಿತರುಗಳೆಲ್ಲ ಏನೇನು ಸಾಧನೆ ಮಾಡಿದ್ರೆ ಆಗ್ಲೇ ಮಾಡಿ ಕೊನೆಯ ಸಾರಾಂಶಕ್ಕೆ ಬಂದ್ಬಿಟ್ಟಿದ್ದಾರೆ ಆ ಮಗು ನೋಡಿ. ಈ ಭಕ್ತರ ಕುಟುಂಬದಲ್ಲಿ ಹುಟ್ಟಿದೆ ನೋಡಿ. ಆಕೆಗೆ ವೇದಗಳ ಸಾರಾಂಶ ಎಲ್ಲ ಗೊತ್ತಾಗ್ಬಿಟ್ಟಿದೆ ನೋಡಿ. ವೇದ ಅಧ್ಯಯನದ ಉದ್ದೇಶ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳೋದು ಅನ್ನೋದೆಲ್ಲ ಗೊತ್ತಾಗ್ಬಿಟ್ಟಿದೆ ನೋಡಿ. ಎಷ್ಟು ವರ್ಷ ತಗೊಂತು? ಪುಟಾಣಿ ಬಾಲಕಿ ನೋಡಿ, ಯಾವ ಗುರುಕುಲಕ್ಕೆ ಹೋಗಿ ಏನು ಓದಿದ್ಲು ನೋಡಿ, ಹೆಣ್ಮಗು ವಿಶೇಷವಾಗಿ ಅಲ್ವಾ? ಹಂಗೆ ವೇದ ಅಧ್ಯಯನದ ಉದ್ದೇಶ ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳೋದು ಎಂದು ಈ ಅಧ್ಯಾಯದಲ್ಲಿ ಹೇಳಿದೆ. ಹಂಗೆ ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವವನು, ಭಕ್ತಿ ಸೇವೆಯಲ್ಲಿ ನಿರತನಾಗಿರುವನು ಅವನು ಆಗಲೇ ವೇದಗಳನ್ನ ತಿಳಿದುಕೊಂಡಿದ್ದಾನೆ. ಈಗ ನೋಡಿ, ನೀವೆಲ್ಲರೂ ಇದೀರಲ್ವಾ ನೋಡಿ. ಇಲ್ಲಿ ಇರುವಂತ ನೋಡಿ, ಒಬ್ಬೊಬ್ರು ನನಗೆ ಸ್ವಲ್ಪ ಪರಿಚಯ ಇದೆ
ಒಬ್ಬೊಬ್ರು ತಾವು ಯಾರ್ಯಾರೆಲ್ಲ ಇಲ್ಲಿ ಇದೀರೋ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಸ್ವಲ್ಪ ಪರಿಚಯ ಇದೆ ನನಗೆ. ನೋಡಿ ಬಹಳ ವಿನಮ್ರ ನೋಡಿ ಹಂತದಿಂದ ನೀವ್ ಯಾರಾದ್ರೂ ಗುರುಕುಲಗಳಿಗೆಲ್ಲ ಹೋಗಿ ನೋಡಿ ಜನಿವಾರ ಎಲ್ಲ ಹಾಕಿಸ್ಕೊಂಡು ವೇದಗಳನ್ನೆಲ್ಲ ಓದಿರೋರು ಯಾರಾದ್ರೂ ಒಬ್ರು ಇದ್ದೀರಾ ಇಲ್ಲಿ? ಇಲ್ಲ ಬ್ರೋ. ಅಲ್ವಾ? ನೋಡಿ ಇಲ್ಲ ಯಾರು ಇಲ್ಲ, ನಾವ್ ಯಾರು ಇಲ್ಲ ನೋಡಿ. ಆ ತರದ ಒಂದು ಹಿನ್ನೆಲೆಯಿಂದ ಇಲ್ಲ. ಆದ್ರೆ ನೀವೆಲ್ಲರಿಗೂ ಕೇಳಿದ್ರೆ ನೋಡಿ, ನೀವೆಲ್ಲರೂ ಕೃಷ್ಣ ಭಕ್ತರಾಗ ಪ್ರಯತ್ನ ಮಾಡ್ತಿದ್ದೀರಿ, ಭಕ್ತಿ ಸೇವೆಗಳು ಮಾಡ್ತಿದ್ದೀರಿ ನೋಡಿ, ಬಹಳ ವಿನಮ್ರವಾಗಿ ಇರ್ತೀರಿ ನೋಡಿ. ನೋಡಿ ಇದ್ರ ಅರ್ಥ ಏನು? ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದೀರಿ ಅಂತಂದ್ರೆ ಈಗಾಗ್ಲೇ ವೇದಗಳನ್ನ ಹಿಂದಿನ ಜನ್ಮಗಳಲ್ಲಿ ಓದಿ ಎಲ್ಲ ಆ ಒಟ್ಟಾರೆ ಸಾರಾಂಶವನ್ನೆಲ್ಲ ತಿಳ್ಕೊಂಡು ಪಾಸ್ ಆಗಿದ್ರಿ ಅಂತ. ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ನಿನ್ನೆ ಹೇಳ್ತಿದ್ದೆ, ಜಡ್ಜ್ ಆಗಿದ್ದವನು SLC ಎಕ್ಸಾಮ್ ಪಾಸ್ ಆಗಿರ್ತಾನೋ ಆಗಿರಲ್ವೋ? ಆಗಿರ್ತಾನೆ. ಆಗಿರ್ತಾನೆ. PUC ಪಾಸ್ ಆಗಿರ್ತಾನೋ ಆಗಿರಲ್ವೋ? ಆಗಿರ್ತಾನೆ. ಎಲ್ಲ ಒಂದು ಡಿಗ್ರಿ ಮಾಡಿರ್ತಾನೋ ಮಾಡಿರಲ್ವೋ? ಅದ್ರ ನಂತರ LLB ಮಾಡಿರಲ್ವೋ? ನೋಡಿ ಹಿಂಗೆಲ್ಲ ಪ್ರಶ್ನೆ ಬರ್ತದೆ. ಲಾಯರ್ ಆಗಿ ಅವನು ಪ್ರಾಕ್ಟೀಸ್ ಮಾಡ್ತಿದ್ನೋ ಮಾಡ್ತಿರ್ಲಿಲ್ವೋ? ಹಿಂದೆ ಮಾಡ್ತಿದ್ದ. ನೋಡಿ ಹಿಂಗೆ ಒಬ್ಬ ಜಡ್ಜ್ನ ಹೋಗಿ ನೀವು SLC ಎಕ್ಸಾಮ್ ಪಾಸ್ ಮಾಡಿದೀರಾ ಅಂತ ಕೇಳ್ತೀರಾ ನೀವು? ನೀವು ಅಂಡರ್ಸ್ಟ್ಯಾಂಡ್, ನೀವೇ ಅರ್ಥ ಮಾಡ್ಕೊಂತೀರಿ ಎಲ್ಲ ಮಾಡಿದಕ್ಕೆ ಅವನು ಅಲ್ಲಿ ಕೂತಿದ್ದಾನೆ ಅಂತ. ನೋಡಿ ನೋಡಿ ಜಡ್ಜ್ಗೆ ನಾವು ಏನಂತ ಕರಿಬೇಕು ಗೊತ್ತಾ? ಯುವರ್ ಹಾನರ್ ಅಂತ ಕರಿಬೇಕು, ಮೈ ಲಾರ್ಡ್ ಅಂತ ಹೇಳ್ಬೇಕು. ಜಡ್ಜ್ಗೆ ಮೈ ಲಾರ್ಡ್, ಯುವರ್ ಹಾನರ್ ಅಂತ ಹೇಳ್ಬೇಕು. ಅವ್ರಿಗೆ ಪ್ರಭುಗಳೇ ಅಂತ ಹೇಳ್ಬೇಕು. ನೋಡಿ ಮಹಾಸ್ವಾಮಿ ಅಂತ ಹೇಳ್ಬೇಕು. ನೋಡಿ ಮಾತಾಜಿಯವ್ರು ಕರೆಕ್ಟ್ ಮಾಡಿ, ಮಹಾಸ್ವಾಮಿ ಅಂತ ಹೇಳ್ಬೇಕು ಅವ್ರಿಗೆ, ಬರೀ ಸ್ವಾಮಿ ಅಂತ ಬರ್ತದೆ. ಹಂಗೆ ನೋಡಿ ಅದು ಗೌರವ. ಯಾಕೆ? ಅವರು ಅಂತ ಒಂದು ನೋಡಿ ಜವಾಬ್ದಾರಿಯನ್ನ ನಿರ್ವಹಿಸ್ತಿದ್ದಾರೆ ನೋಡಿ. ಹಂಗೆ ಭಕ್ತರು ಅಂದ್ರೆ ನೋಡಿ ಹಂಗೆ ನೀವು ಎಲ್ಲ ಹಿಂದಿನ ಜನ್ಮಗಳಲ್ಲಿ ನೀವೆಲ್ಲರೂ ಇಲ್ಲಿ ಯಾರ್ಯಾರೆಲ್ಲ ಇದ್ದೀರಿ ನೋಡಿ, ಒಬ್ಬೊಬ್ರು ಹೆಸರು ಹೇಳ್ಬೋದು ನಾನೀಗ ಬೇಕಾದ್ರೆ ಈ ಮೊಬೈಲ್ ಅಲ್ಲಿ ನೋಡ್ಕೊಂಡು. ನೋಡಿ ಶೋಭರಾಣಿ ಮಾತಾಜಿ, ಶೋಭಾ ಕೋಟಗಿ ನೋಡಿ ನೋಡಿ ಒಬ್ಬೊಬ್ರು ಹೆಸರುಗಳು ಹಂಗೇ ಹೇಳ್ತಾ ಹೋಗ್ಬೋದು ನೋಡಿ. ಹಂಗೆ ನೀವೆಲ್ಲರೂ ಹಿಂದಿನ ಜನ್ಮದಲ್ಲಿ ಎಲ್ಲ ಮಾಡ್ಬೇಕಾದೆಲ್ಲ ಮುಗಿಸಿದಿರಿ. ಅದಕ್ಕೂ ಒಂದು ಶ್ಲೋಕ ಇದೆ ಭಾಗವತದಲ್ಲಿ. ಎಲ್ಲ ತೀರ್ಥ ಯಾತ್ರೆಗಳನ್ನೆಲ್ಲ ಮುಗಿಸಿ ವೇದಗಳನ್ನೆಲ್ಲ ಅಧ್ಯಯನ ಮಾಡಿ ಮಾಡ್ಬೇಕಾಗಿರುವಂತ ಎಲ್ಲ ಯಾಗಯಜ್ಞಗಳನ್ನೆಲ್ಲ ಮಾಡಿ ನೋಡಿ, ಕೊಡ್ಬೇಕಾಗಿರೋ ದಾನಗಳನ್ನೆಲ್ಲ ಮಾಡಿ ಧರ್ಮಗಳನ್ನೆಲ್ಲ ಮಾಡಿ ಕೊನೆಯಲ್ಲಿ ಈ ಸ್ಥಿತಿಗೆ ನೀವು ಬಂದಿದ್ದೀರಿ. ಯಾರಿಗಾದ್ರೂ ಡೌಟ್ ಇದೆಯಾ? ಯಾರ ಪಾಪಗಳೆಲ್ಲ ನಾಶ ಆಗಿ ಪುಣ್ಯ ಇದೆಯೋ ಅಂತವ್ರಿಗೆ ಮಾತ್ರ ಕೃಷ್ಣ ಕಾನ್ಶಿಯಸ್ಗೆ ಬರ್ತಾರೆ ಪ್ರಭುಜಿ. ನೋಡಿ ಅಂತವ್ರು ಮಾತ್ರ ಬರಕ್ ಸಾಧ್ಯ. ನೀವು ಯಾರ್ಯಾರನೋ ಕರಿಯಕ್ಕೆ ನೋಡಿ, ಆಹ್ವಾನ ಮಾಡಕ್ಕೆ ನೋಡಿ, ಕೆಲವ್ರಿಗೆಲ್ಲ ಒತ್ತಾಯ ಎಲ್ಲ ಮಾಡ್ತೀರಿ, ಅವ್ರು ಬರೋದೇ ಇಲ್ಲ ನೋಡಿರ್ತೀರಲ್ವಾ? ನೋಡಿ ಹಂಗೆ ಕೆಲವ್ರಿಗೆ ಯಜ್ಞಗಳು ಮಾಡಕ್ಕೆ ತುಂಬಾ ಇಷ್ಟ, ಕೆಲವ್ರಿಗೆ ತೀರ್ಥಯಾತ್ರೆಗಳೇ ಹೋಗ್ತಿರ್ತಾರೆ ನೋಡಿ. ಅವರು ನೋಡಿ ಭಕ್ತರ ಸಂಘಕ್ಕೆ ಬನ್ನಿ ನೋಡಿ, ಜಪ ಮಾಡಿ ಭಕ್ತಿ ಯೋಗ ಮಾಡೋಣ ಅಂದ್ರೆ ಅವ್ರಿಗೆ ಅಷ್ಟಾಗಿ ಒಲವು ಇರೋದಿಲ್ಲ. ತೀರ್ಥಯಾತ್ರೆಗಳಂದ್ರೆ ತುಂಬಾ ಇಷ್ಟ, ಸುತ್ತಾ ಇರ್ಬೇಕು. ಕೆಲವರು ಬುಕ್ ಓದ್ತಾರೆ ನೋಡಿ, ಪ್ರಭುಪಾದ ಪುಸ್ತಕಗಳು ತಗೊಂಡು ಹೋಗ್ತಾರೆ, ಅಭ್ಯಾಸ ಮಾಡಲ್ಲ. ಅವರು ಉತ್ತಮನೇ ನೋಡಿ. ಅವ್ರಿಗೆ ಲೆಕ್ಚರ್ಸ್ ಕೇಳಿ ಜ್ಞಾನ ತಿಳ್ಕೊಳಕ್ಕೆ ಇಷ್ಟ ನೋಡಿ. ಭಕ್ತಿ ಸೇವೆ ಮಾಡಿ ಅಂದ್ರೆ ಮಾಡಕ್ ಅವ್ರಿಗೆ ಅಷ್ಟಾಗ ಆಸಕ್ತಿ ಬರಲ್ಲ ನೋಡಿ. ಹಂಗೆ ನೋಡಿ ಒಂದೊಂದು ಒಬ್ಬೊಬ್ಬರ ಕೇಸ್ ಒಂದೊಂದರ, ಒಬ್ಬೊಬ್ರದ್ದು ಒಂದೊಂದರ ನೋಡಿ. ಕೊನೆಯಲ್ಲಿ ಅದೆಲ್ಲೋ ಪರಿಪೂರ್ಣತೆ ಆಗತ್ತೆ ಅಂತಂದ್ರೆ ಭಕ್ತಿ ಸೇವೆಯಲ್ಲಿ ಆಗತ್ತೆ ನೋಡಿ. ಅದರಲ್ಲಿ ಪ್ರಭುಪಾದ ಹೇಳ್ತಿದ್ರೆ, ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಆಗಲೇ ವೇದಗಳನ್ನು ತಿಳಿದುಕೊಂಡಿದ್ದಾನೆ ನೋಡಿ. ಭಕ್ತಿ ಸೇವೆ ಅಂತ ಹೇಳ್ತಿದ್ದಾರೆ ಪ್ರಭುಪಾದರು ನೋಡಿ. ಹಂಗೆ ನಾವು ಕೂಡ ಇವತ್ತಿಂದ ಭಕ್ತಿ ಸೇವೆಗಳಲ್ಲಿ ಏನಾದ್ರೂ ನಿರತರಾಗಿದ್ರೆ ನೋಡಿ, ಹಿಂದೆ ಇದು ವೇದಗಳನ್ನೆಲ್ಲನೂ ನಮ್ಗೆ ತಿಳಿದುಕೊಂಡ್ಬಿಡುತ್ತೆ. ನನಗೂ ಒಂದು ಅನುಭವ ಆಗಿದೆ. ಅದೇನಂದ್ರೆ ನೋಡಿ, ಕೆಲವು ಸತಿ ಪ್ರಭುಪಾದರ ಪುಸ್ತಕಗಳು ಓದಿದ್ದು ಸರಿಯಾಗಿ ಅರ್ಥ ಆಗಲ್ಲ, ಅರ್ಥ ಆಗಿದ್ದು ಗ್ರಹಿಕೆ ಆಗಲ್ಲ, ಗ್ರಹಿಕೆ ಆಗಿದ್ದು ಜೀರ್ಣ ಆಗಲ್ಲ, ಜೀರ್ಣ ಆಗಿದ್ದು ಅಂದ್ರೆ ನೋಡಿ ಅದು ಜೀವನ ಪೂರ್ತಿ ಜ್ಞಾಪಕ ಇಟ್ಕೊಳ್ಳುವಂಥದ್ದು ಆಗಲ್ಲ. ಕೆಲವು ಸತಿ ಓದಿ ಮರ್ತು ಬಿಡ್ತೀವಿ. ನಿಮ್ಗೂ ಇದೇ ತರ ಅನುಭವ ಆಗತ್ತಾ? ಕೇಳಿ ಬಿಟ್ಬಿಡ್ತೀವಿ ನೋಡಿ. ಕೆಲವು ಅಂಶಗಳಿರ್ತವೆ, ಜೀವನ ಪೂರ್ತಿ ಆ ಅಂಶವನ್ನು ಮರೆಯಲ್ಲ
ಜೀವನ ಪೂರ್ತಿ ಇಡೀ ಲೈಫ್ ಲಾಂಗ್ ಆ ತತ್ವ, ಆ ಅಂಶ ನೋಡಿ, ಆ ಒಂದು ಸಂದರ್ಭ ನೋಡಿ, ಆ ಸನ್ನಿವೇಶ ನೋಡಿ, ಆ ಜ್ಞಾನ ನೋಡಿ, ಆ ವಿಶೇಷ ಏನ್ ತಿಳ್ಕೊಂಡಿರ್ತೀವೋ ಲೈಫ್ ಲಾಂಗ್ ಅದು ಯಾವಾಗ ಹಂಗಾಗತ್ತೆ ಅಂದ್ರೆ ಏನಾದ್ರೂ ಭಕ್ತಿ ಸೇವೆಗಳು ಮಾಡಿ ಅದನ್ನ ಓದಿದ್ರೆ ಅಥವಾ ಕೇಳಿದ್ರೆ ಆ ತರ ಅನುಭವ ಆಗುತ್ತೆ ನೋಡಿ. ಚೆನ್ನಾಗಿ ನಮ್ಮ ಶಿಕ್ಷಕರುಗಳು ಒಬ್ರು ಇದ್ರು ನೋಡಿ ಡೆಲ್ಲಿಲಿ, ಅವ್ರು ಹೇಳೋರು ನೋಡಿ, ಭಗವದ್ಗೀತೆ ನೋಡಿ ಏನಾದ್ರೂ ಭಕ್ತಿ ಸೇವೆಗಳು ಮಾಡಿ ಭಗವದ್ಗೀತೆಯನ್ನು ಓದಕ್ ಕೊಂಡ್ರೆ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ, ಅದರಲ್ಲಿ ರುಚಿ ಸಿಗ್ತಾ ಹೋಗುತ್ತೆ, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳಕ್ ಕೂಡ ಶುರು ಮಾಡ್ತೀನಿ ಅಂತ ಹೇಳಿ. ಭಕ್ತಿ ಸೇವೆ ಮಾಡದೆ ಓದಿದ್ರೆ ಅರ್ಥ ಆಗಲ್ಲ. ಭಕ್ತಿ ಸೇವೆ ಮಾಡಿ ಭಗವದ್ಗೀತೆ ಓದಿದ್ರೆ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ, ಕೆಲವರು ನಾನು ನೋಡಿರ್ತೀನಿ ಬರೀ ಪ್ರಶ್ನೆಗಳು ಕೇಳ್ತಾರೆ, ಗೊತ್ತಾ? ನೋಡಿ, ಅವ್ರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಸಮಾಧಾನನೇ ಆಗಲ್ಲ. ಎಷ್ಟು ಪ್ರಶ್ನೆಗಳು ಕೇಳ್ತಾರೆ, ಯಾವ ಪ್ರಶ್ನೆಗಳಿಗೂ ಅವ್ರಿಗೆ ಸಂತೃಪ್ತಿ ಸಿಗಲ್ಲ. ಪ್ರಶ್ನೆ ಮೇಲೆ ಪ್ರಶ್ನೆ, ಪ್ರಶ್ನೆ ಮೇಲೆ ಪ್ರಶ್ನೆ, ಡೌಟ್. ನೋಡಿ, ಹಿಂಗೆ ಡೌಟ್ಗಳೇ ಇರುತ್ತೆ, ಪ್ರಶ್ನೆಗಳೇ ಇರ್ತವೆ, ಅನುಮಾನಗಳೇ ಇರ್ತವೆ. ಅದು ಯಾಕೆ ಇದು ಹಿಂಗೆ, ಇದಂಗೆ ಅದಂಗೆ ಹಿಂಗೆ ಇರುತ್ತೆ. ಅವರು ಏನ್ ಮಾಡ್ಬೇಕು, ನಮ್ಮಲ್ಲಿ ಯಾರಾದ್ರೂ ನೋಡಿ, ನಾನೇ ಆಗ್ಲಿ ಆ ಥರದ್ದು ಅನಿಸ್ತಿದ್ರೆ ಬರೀ ಡೌಟ್ಗಳೇ ಇದಾವೆ, ನನಗೆ ಸ್ಪಷ್ಟತೆನೆ ಸಿಗ್ತಾ ಇಲ್ಲ ಉತ್ತರ ಅಂದ್ರೆ ನೋಡಿ, ಸೇವೆಗಳು ಮಾಡಕ್ಕೆ ಸೂಚನೆ ಮಾಡಿ. ಅವಾಗ ಅವ್ರಿಗೆಲ್ಲ ಪ್ರಶ್ನೆಗಳು ಉತ್ತರ ಸಿಗ್ತಾ ಹೋಗುತ್ತೆ ಅಲ್ವಾ. ಹಿಂದೆ ನಾನು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರ ಹತ್ರ ನೋಡಿ, ಬನಾರಸ್ ಹಿಂದೂ ಯೂನಿವರ್ಸಿಟಿ ನೋಡಿ, ಅವರು ಕುಲಾಧಿಪತಿಗಳು ಮದನ್ ಮೋಹನ್ ಮಾಳವಿಯಾಜಿ ನೋಡಿ, ಏನೋ ಒಂದು ತತ್ವದ ಪ್ರಶ್ನೆ ಇಟ್ಕೊಂಡು ಬರ್ತಾರೆ ನೋಡಿ. ಅವರು ದೊಡ್ಡ ವ್ಯಕ್ತಿ, ಅವರು ಸ್ವತಂತ್ರ ಹೋರಾಟದಲ್ಲಿ ದೊಡ್ಡ ಪಾತ್ರ. ಮಾಡರೇಟ್ಸ್ ನೋಡಿ, ಹಿಸ್ಟ್ರಿ, ಇತಿಹಾಸ, ಸ್ವತಂತ್ರ ಹೋರಾಟ ಓದಿದ್ರೆ ನೋಡ್ರಿ, ಅವರು ಒಬ್ಬ ದೊಡ್ಡ ವ್ಯಕ್ತಿ ಮದನ್ ಮೋಹನ್ ಮಾಳವಿಯ, ಬನಾರಸ್ ಹಿಂದೂ ಯೂನಿವರ್ಸಿಟಿ ಸಂಸ್ಥಾಪಕರು ನೋಡಿ. ಅವರು ಭಕ್ತಿ ಸಿದ್ಧಾಂತ ಠಾಕೂರ್ ಹತ್ರ ಪ್ರಶ್ನೆ ಕೇಳಕ್ ಬಂದ್ರೆ ಅವ್ರು ಹೇಳ್ತಾರೆ, ನನ್ನ ವಿದ್ಯಾರ್ಥಿಗಳು, ನನ್ನ ಶಿಷ್ಯರು ಹತ್ರ ಕೇಳಿ ತಿಳ್ಕೊಳ್ಳಿ, ಅಲ್ಲಿದ್ದಾರೆ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳ್ತಾರೆ. ಅವರು ದೊಡ್ಡ ವ್ಯಕ್ತಿ, ಆದ್ರೆ ಬಹಳ ವಿನಮ್ರ ನೋಡಿ, ಸರಳ ವ್ಯಕ್ತಿ ನೋಡಿ. ಅವ್ರ ಹತ್ರ ಅವರು ಮುಸ್ರೆ ತಿಕ್ತಾ ಇರ್ತಾರೆ, ಪಾತ್ರೆ ತೊಳಿತಾ ಇರ್ತಾರೆ ನೋಡಿ. ಅವ್ರಿಗೆ ಗೊತ್ತಿಲ್ಲ ಇವರು ಇಂಥ ವ್ಯಕ್ತಿ ಅಂತ. ಅವ್ರು ಹೇಳ್ತಾರೆ, ನೀವು ಇದಕ್ಕೆ ನಿಮ್ಮ ಗುರುಗಳು ನಿಮ್ಮ ಹತ್ರ ಕಳಿಸ್ಕೊಟ್ಟಿದ್ದಾರೆ, ಸ್ವಲ್ಪ ಇದ್ರ ಬಗ್ಗೆ ನನಗೆ ಅರ್ಥೈಕೆ ಬೇಕಾಗಿದೆ ಅಂತ ಕೇಳಿದ್ರೆ ನೋಡಿ, ನಾವು ಮುಸ್ರೆ ತಿಕ್ತಾ ಇದೀವಿ, ನಿಮ್ ಪ್ರಶ್ನೆಗೆ ಹೆಂಗೆ ನಾವು ಉತ್ತರ ಹೇಳಕ್ಕಾಗತ್ತೆ, ನೀವು ಒಂದ್ ಕೈ ಹಾಕಿ ಬೇಗ ಎಲ್ಲರೂ ಸೇರ್ಕೊಂಡು ತೊಳ್ದಾಕ್ಬಿಡೋಣ, ಆಮೇಲೆ ಎಲ್ಲ ಕುತ್ಕೊಂಡು ಚರ್ಚೆ ಮಾಡೋಣ ಅಂತ ನೋಡಿ. ಅವ್ರು ಮುಸ್ರೆ ತಿಕ್ತಾರೆ, ಅವರು ಮದನ್ ಮೋಹನ್ ಮಾಳವಿಯ ಸೇವೆ ಮಾಡ್ತಾರೆ ನೋಡಿ. ಇವರೆಲ್ಲ ದೇವರಿಗೆ ನೈವೇದ್ಯ ಮಾಡಿದಂತ ಪಾತ್ರೆಗಳು, ಭಕ್ತರು ತಿಂದಂತ ನೋಡಿ ಪಾತ್ರೆಗಳೆಲ್ಲ ತೊಳಿತಾರೆ. ಆಮೇಲೆ ಬನ್ನಿ ಕೂತ್ಕೊಳ್ಳಿ, ಈಗ ಪ್ರಶ್ನೆ ಕೇಳಿ, ಏನ್ ನಿಮ್ ಡೌಟು ಅಂತಾರೆ. ಅವ್ರು ಹೇಳ್ತಾರೆ, ನನಗೆ ಉತ್ತರ ಸಿಕ್ಕೋಯ್ತು, ಅನುಮಾನನೇ ಇಲ್ಲ, ಪ್ರಶ್ನೆಗೆಲ್ಲ ಪರಿಪೂರ್ಣ ಉತ್ತರ ಸಿಕ್ಬಿಟ್ಟಿದೆ ಅಂತಾರೆ ಅವರು ನೋಡಿ. ಇದಂಗೆ ನೋಡಿ, ಅದನ್ನೇ ಇಲ್ಲಿ ಭಕ್ತಿ ಸೇವೆಯಲ್ಲಿ ನಿರತನಾಗಿರೋವನಿಗೆ ಆಗಲೇ ವೇದಗಳನ್ನು ತಿಳಿಕೊಂಡಿದ್ದಾನೆ ನೋಡಿ. ಹಂಗೆ ಭಕ್ತಿ ಸೇವೆಗೆ ತುಂಬಾ ಒತ್ತು ಕೊಡ್ತಾರೆ ಪ್ರಭುಪಾದರು. ಈ ಐಹಿಕ ಜಗತ್ತಿನಲ್ಲಿ ಸಿಕ್ಕಿ ಬೀಳುವುದನ್ನು ಇಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿದೆ ನೋಡಿ. ಇದೇ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ, ತ್ರಿಗುಣಗಳಿಂದ ನೋಡಿ ಬಂಧನ ಆಗಿದೀವಿ. ಅದಕ್ಕೆ ಇಂದಿನ ಶ್ಲೋಕದಲ್ಲಿ ಸತ್ವಗುಣ ಬಂಧಿಸುತ್ತೆ, ರಜೋಗುಣ ಕೂಡ ಬಂಧಿಸುತ್ತೆ, ತಮೋಗುಣ ಕೂಡ ಬಂಧಿಸುತ್ತೆ. ಯಾವ್ಯಾವ ಲೋಕಗಳಿಗೆ ಎತ್ಕೊಂಡು ಹೋಗುತ್ತೆ. ಊರ್ಧ್ವ ಲೋಕಂ ಗಚ್ಚಂತಿ ಅಲ್ವಾ, ಅದೋ ಗಚ್ಚಂತಿ ತಾಮಸ ಅಲ್ವಾ. ನೋಡಿ, ಈ ತರ ರಜೋಗುಣ ನೋಡಿ, ಈ ಭೂಮಿಯಲ್ಲೇ ಹುಟ್ಟುತ್ತಾನೆ ನೋಡಿ, ಈ ತರ ಅಲ್ವಾ. ನೋಡಿ, ಮನುಷ್ಯನಾಗಿ ಮತ್ತೆ ಹುಟ್ಟುತ್ತಾನೆ ಅಂತೆಲ್ಲ ನಾವು ಹಿಂದೆ ಓದಿದ್ವಿ ನೋಡಿ. ಹಂಗೆ ನಮ್ಮನ್ನು ಸಿಕ್ಕಿ ಬೀಳಿಸತ್ತೆ ಅನ್ನೋದು ವಿಚಾರ. ಫಲಾಪೇಕ್ಷಿತ ಕರ್ಮಗಳಲ್ಲಿ ನಿರತನಾದವನ ಮಟ್ಟಿಗೆ ಅಶ್ವತ್ಥ ವೃಕ್ಷಕ್ಕೆ ಕೊನೆಯೇ ಇಲ್ಲ ನೋಡಿ. ಫಲಾಪೇಕ್ಷಿತ ಕರ್ಮಕಾಂಡ ನೋಡಿ, ವೇದಗಳಲ್ಲಿ ಕರ್ಮಕಾಂಡ ಅಂತ ಇದೆ ನೋಡಿ. ಅದ್ರಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಈ ಯಜ್ಞ, ಈ ಹೋಮ, ಯಾಗ ಮಾಡು, ಈ ಫಲ ನಿಂಗೆ ಸಿಗುತ್ತೆ, ಅದನ್ನ ಎಂಜಾಯ್ ಮಾಡ್ಕೊಂಡು ಸ್ವರ್ಗ ಲೋಕಕ್ಕೆ ಹೋಗು ನೋಡಿ. ಇಂಥ ಯಜ್ಞ ಮಾಡು, ಇಂಥ ಲೋಕಕ್ಕೆ ಹೋಗ್ತೀಯ, ಇಂಥ ಹೋಮ ಮಾಡು ನೋಡ ಅಂತ ನೋಡಿ. ದೇವತೆಗಳ
ನೋಡ ಅಂತ ಒಂದು ಉನ್ನತ ಜೀವಿಗಳ ಜೊತೆ ನೀನು ಎಂಜಾಯ್ ಮಾಡ್ತೀಯ ಹಿಂಗೆ ಹೇಳುತ್ತೆ ಕರ್ಮಕಾಂಡ. ಅವನು ಒಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ ಇನ್ನೊಂದಕ್ಕೆ ಅಲಿಯುತ್ತಾನೆ. ಈ ಐಹಿಕ ಜಗತ್ತಿನ ವೃಕ್ಷಕ್ಕೆ ಕೊನೆಯೇ ಇಲ್ಲ. ಈ ವೃಕ್ಷಕ್ಕೆ ಅಂಟಿಕೊಂಡವನಿಗೆ ಮುಕ್ತಿಯ ಸಾಧ್ಯತೆಯೇ ಇಲ್ಲ. ನೋಡಿ, ಅದಕ್ಕೆ ವೇದಗಳಿಗೆ ಅಂಟ್ಕೋಬೇಡಿ ಅಂತ ಭಾವಾರ್ಥದಲ್ಲಿ ರೂಪಾದ್ರೆ ಹೇಳ್ತಿದ್ದಾರೆ. ನೋಡಿ ಹಂಗೆ ವೇದಗಳ ಕಲಿಬಾರ್ದ? ಹಂಗಿದ್ರೆ ವೇದಗಳು ಕಲಿಬಾರ್ದು? ಕಲಿಬೇಕು ಪ್ರಭುಜಿ. ಮುಖ್ಯವಾಗಿರೋದನ್ನ ತಗೋಬೇಕು ಪ್ರಭು, ಅದ್ರಲ್ಲಿ ಇರೋದು. ಅದ್ರದ್ದು ಗುರಿ ಏನು ಅಂತ ತಿಳ್ಕೊಬೇಕು. ನಾವು ವೇದನ ಕಲ್ತು ಅದಕ್ಕೆ ಅಂಟ್ಕೊಂಡ್ಬಿಡ್ತೀವಿ, ಗುರಿ ಕಡೆ ಹೋಗೋದೇ ಇಲ್ಲ. ಓದ್ಕೊಂಡಿದ್ರೆ ಆಗಲ್ಲ ಪ್ರಭು. ನೋಡಿ ನಾವೇನ್ ಮಾಡ್ತೀವಿ, ವೇದಗಳು ಏನೋ ದೊಡ್ಡ ಜ್ಞಾನ ತಿಳುವಳಿಕೆ ಅಂತ ಓದಕ್ ಹೋಗ್ತೀವಿ, ಅಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ. ನೋಡಿ ಅಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ. ನೋಡಿ, ಇದು ಭಗವದ್ಗೀತೆಯ 15ನೇ ಅಧ್ಯಾಯದ 1ನೇ ಶ್ಲೋಕದ ಚಿತ್ರಣ. ಇದು ಭಗವದ್ಗೀತೆ ಪುಸ್ತಕದಲ್ಲಿತ್ತು. ನೋಡಿ ಇದನ್ನ ಸ್ವಲ್ಪ ನೋಡಿ ಇದನ್ನ ನೋಡಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ ಎಲ್ಲಿದೆ? ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಮೊಬೈಲ್ ಸ್ಕ್ರೀನ್ ಅಲ್ಲಿ? ಈ ಒಂದು ಚಿತ್ರವನ್ನ ನೋಡಿದ್ರೆ ನಿಮ್ಗೇನೋ ಒಂದ್ ಸ್ವಲ್ಪ ಅರ್ಥ ಆಗ್ತಾ ಇದೆ. ಏನೇನಿದೆ ಇಲ್ಲಿ? ಆನೆ ಇದೆ, ಹಸು ಇದೆ, ದೇವತೆ ಬ್ರಹ್ಮ ಇದ್ದಾನೆ, ಮೇಲೆ ಬ್ರಹ್ಮ ದೇವರಿದ್ದಾರೆ. ನೋಡಿ ಈ ತರ ಬೇರೆ ಬೇರೆ ದೇವತೆಗಳ ನೋಡಿ ಅಲ್ಲಿ ಲಿಬರೇಷನ್, ಮುಕ್ತಿನು ಅನ್ನೋದು ಇದೆ ಅಲ್ಲಿ. ಆ ಮರವನ್ನೆಲ್ಲ ದಾಟಿ ಬಂದ್ರೆ ನೋಡಿ, ಆ ಮರದ ಬೇರುಗಳಲ್ಲಿ ಯಾರು ಕೂತಿದ್ದಾರೆ? ಮೂಲವಾಗಿ ಬ್ರಹ್ಮ ಕೂತಿದ್ದಾನೆ. ಈ ಭೌತಿಕ ಪ್ರಪಂಚದ ನೋಡಿ ಟಾಪ್ ಮೋಸ್ಟ್ ಲೋಕ ಯಾವುದು? ಬ್ರಹ್ಮಲೋಕ, ವೈಕುಂಠ, ಬ್ರಹ್ಮಲೋಕ, ವೈಕುಂಠ ಅಲ್ಲ, ಸ್ವರ್ಗಲೋಕ. ಬ್ರಹ್ಮಾಂಡಕ್ಕೆ ಬ್ರಹ್ಮಲೋಕ ಶ್ರೇಷ್ಠವಾದದ್ದು. ಬ್ರಹ್ಮಲೋಕ ನೋಡಿ, ಬ್ರಹ್ಮಾಂಡಕ್ಕೆ ಬ್ರಹ್ಮಲೋಕ ಅಲ್ವಾ? ನೋಡಿ ಬ್ರಹ್ಮಾಂಡದಲ್ಲಿ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ ಅಂತ ಕೇಳಿರ್ತೀನಿ ಅಲ್ವಾ? ನೋಡಿ ಹಂಗೆ ಈ ತರ ಮರ ಈ ಬ್ರಹ್ಮಾಂಡದಲ್ಲಿ ಅತ್ಯುನ್ನತವಾದಂತ ಯಾವ್ದಿದೆಯೋ ನೋಡಿ, ಅದು ನೋಡಿ ಅಲ್ಲಿರುತ್ತೆ ಬ್ರಹ್ಮ. ನೋಡಿ ಈ ಭೌತಿಕ ಪ್ರಪಂಚದ ನೋಡಿ ಅಂದ್ರೆ ಹಿಂಗೇನೆ, ನೋಡಿ ಮರ ಅಂದ್ರೆ ಹಿಂಗೇನೆ. ನೋಡಿ ಈ ದಾಟ ಹೋದಾಗ ನೋಡಿ ಲಿಬರೇಷನ್, ನೋಡಿ ಮೋಕ್ಷ, ಮುಕ್ತಿ ಇದೆಲ್ಲ ಸಿಗುತ್ತೆ. ನೋಡಿ ಈ ರಿಲಿಜನ್, ಈ ಧರ್ಮ ನೋಡಿ ಇವೆಲ್ಲನು ನೋಡಿ, ಧರ್ಮ, ಅರ್ಥ, ಕಾಮ, ಮೋಕ್ಷ ನೋಡಿ ಇಲ್ಲಿ ಕಾಣ್ತಿದ್ಯಾ? ಈ 4 ರೌಂಡ್ ಮಾಡಿದೀನಿ, ಸರ್ಕಲ್ಗಳು ಕಾಣುತ್ತಾ? ನೋಡಿ ಸೆನ್ಸ್ ಗ್ರಾಟಿಫಿಕೇಶನ್ ನೋಡಿ, ಇದು ಕಾಮ. ನೋಡಿ ರಿಲಿಜನ್ ಧರ್ಮ, ನೋಡಿ ಎಕನಾಮಿಕ್ ಡೆವಲಪ್ಮೆಂಟ್ ಇದು ಕಾಮ. ಧರ್ಮ, ಅರ್ಥ, ಕಾಮ, ಮೋಕ್ಷ. ನೋಡಿ ಈ ಬಗ್ಗೆ ನೋಡಿ ಈ ವೇದಗಳಲ್ಲಿ ನೋಡಿ ಇದೆಲ್ಲ ಹೇಳ್ತಾರೆ. ನೋಡಿ ಇದಕ್ಕೆಲ್ಲ ಹಣ್ಣುಗಳನ್ನ ಹೋಲಿಸಿದರೆ ಇಲ್ಲಿ ಕಾಣುತ್ತಾ? ನೋಡಿ ಇದು ಹಣ್ಣು ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ದೇವತೆಗಳೆಲ್ಲ ಕಾಣ್ತಾ ಇದಾರೆ. ನೋಡ್ರಿ ಇಲ್ಲಿ ಐರಾವತದ ಮೇಲೆ ಇಂದ್ರ ಇದ್ದಾನೆ, ಕಾಣುತ್ತಾ? ನೋಡಿ ಈ ತರ ದೇವತೆಗಳು ನೋಡಿ, ಯಕ್ಷರು, ಗಂಧರ್ವರೆಲ್ಲ ಇದ್ದಾರೆ. ನೋಡಿ ಇಲ್ಲಿ ಗಣಪತಿ ಇದ್ದಾನೆ ಅಲ್ವಾ? ನೋಡಿ ಹಂಗೆ ನೋಡಿ ಅದೇ ಕೆಳಗಡೆ ಇಲ್ಲಿ ಕಾಣ್ತಿರುವಂತದ್ದು ತೀರಾ ಕೆಳಗಡೆ ಏನೇನ್ ಕಾಣ್ತಾ ಇದೆ? ಪ್ರಾಣಿಗಳು ಕಾಣ್ತಿದವ, ಹುಳಗಳು, ಮೀನುಗಳು. ನೋಡಿ ಇಲ್ಲಿ ಮೀನು, ನೋಡಿ ಇಲ್ಲಿ ಹಸು, ಹುಲಿ ಅಲ್ವಾ? ನೋಡಿ ಇವೆಲ್ಲನು ಈ ಭೌತಿಕ ಪ್ರಪಂಚದ ನೋಡಿ ತುಚ್ಛ ಕೆಳಗಡೆ ಇರುವಂತದ್ದು. ಆದ್ರೆ ಇಲ್ಲಿ ನೋಡ್ತಾರೆ ನೋಡಿ, ಆ ಮರದ ತುದಿ, ಅದು ಚಿಗುರು ಮೇಲೆ ಏನು ಸುಳಿ ಅಂತಿರಲ್ವಾ? ನೋಡಿ ಅಲ್ಲಿ ನೋಡಿ ಇವೆಲ್ಲ ಕಾಣ್ತಾ ಇದೆ. ಉಲ್ಟಾ ಲೋಕ ಅಲ್ವಾ? ನೋಡಿ ಹಂಗೆ ನೋಡಿ ಆ ರೀತಿ ಈ ಮರವನ್ನ ನೋಡಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ ಇಂಪಯಸ್ ಆಕ್ಟಿವಿಟೀಸ್ ಅಂತ ಹೇಳ್ತಿದ್ದಾರೆ. ನೋಡಿ ಇಲ್ಲಿ ಪಯಸ್ ಆಕ್ಟಿವಿಟೀಸ್ ಅಂತ ಹೇಳ್ತಿದ್ದಾರೆ. ಇದು ಪುಣ್ಯ ಕಾರ್ಯ, ಇನ್ನೊಂದು ಕಡೆಗೆ ಪಾಪ ಕಾರ್ಯ. ನೋಡಿ ಇಲ್ಲಿ ಸೆನ್ಸ್ ಆಬ್ಜೆಕ್ಟ್ಸ್ ಅಂತ ಇದೆ. ಇಂದ್ರಿಯ ನೋಡಿ ವಸ್ತುಗಳು, ಇಂದ್ರಿಯ ವಿಷಯಗಳು.
ನೋಡಿ ಹಿಂಗೆ ಈ ವೇದ ಇದೇನ್ ಹೇಳುತ್ತೆ, ಈ ಮರ ಇಲ್ಲೇ ಸುತ್ತುತ್ತೆ ನಮ್ಮನ್ನ. ನೋಡಿ ಇದನ್ನ ಬಿಡಿಸ್ಕೊಂಡು ಆಚೆ ಹೋಗ್ಬೇಕು. ಈ ಮರವನ್ನ ನೋಡಿ ಮೂಲ ಬೇರಿಂದ ಕಿತ್ತಾಕ್ಬೇಕು. ನೋಡಿ ಅದಕ್ಕೆ ಹೋಲಿಕೆ ಕೊಡ್ತಿರೋದು. ನೋಡಿ ಈ ಐಹಿಕ ಜಗತ್ತಿನಲ್ಲಿ ಸಿಕ್ಕಿ ಬೀಳುವುದನ್ನು ಇಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿದೆ. ಫಲಾಪೇಕ್ಷಿತಗಳಲ್ಲಿ ನಿರತನಾದವನ ಮಟ್ಟಿಗೆ ಅಶ್ವತ್ಥ ವೃಕ್ಷಕ್ಕೆ ಕೊನೆಯೇ ಇಲ್ಲ. ನೋಡಿ ಅಶ್ವತ್ಥ ಮರ ಬೆಳಿತಾನೇ ಇರುತ್ತೆ ಗೊತ್ತಾ, 100 ದಿನ ಬದುಕುತ್ತೆ ಗೊತ್ತಾ, 100 ವರ್ಷಗಳು ಬದುಕುತ್ತೆ ಗೊತ್ತಾ. ಒಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ, ಇನ್ನೊಂದಕ್ಕೆ ಅಲಿಯುತ್ತಾನೆ. ಇಲ್ಲಿ ಕಾಣ್ತಿದ್ಯಾ ರೆಂಬೆಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಲ್ಲ ಏನೇನೋ ಇದಾವೆ ಇಲ್ಲಿ. ನೋಡಿ ಸೆನ್ಸ್ ಆಬ್ಜೆಕ್ಟ್ಸ್, ಇಂಪಯಸ್ ಆಕ್ಟಿವಿಟಿ, ಫಯಸ್ ಆಕ್ಟಿವಿಟಿ. ನೋಡಿ ಇವೆಲ್ಲನೂ ಒಂದೇ ಮರದಲ್ಲಿ ಇರುವಂತ ಬೇರೆ ಬೇರೆ ಕೊಂಬೆಗಳು. ನೋಡಿ ಒಂದ್ರಿಂದ ಇನ್ನೊಂದಕ್ಕೆ ಜಂಪಿಂಗ್. ನೋಡಿ ಒಂದು ಕನ್ನಡದಲ್ಲಿ ಒಂದು ಗೇರ್ ಮಂಗಣ್ಣ, ಕಡ್ಲೆಕಾಯಿ ತಿನ್ನಣ್ಣ, ಹೈ ಜಂಪ್ ಮಾಡೋ ಮಂಗಣ್ಣ. ನೋಡ ಹಂಗೆ ನೋಡಿ ಹಂಗೆ ಐಹಿಕ ಜಗತ್ತಿನ ವೃಕ್ಷಕ್ಕೆ ಕೊನೆಯೇ ಇಲ್ಲ. ನೋಡಿ ರೆಂಬೆಯಿಂದ ಇನ್ನೊಂದು ರೆಂಬೆಗೆ, ಇನ್ನೊಂದಕ್ಕೆ ಅಲಿಯುತ್ತಾನೆ. ಈ ವೃಕ್ಷಕ್ಕೆ ಅಂಟಿಕೊಂಡವನಿಗೆ ಮುಕ್ತಿಯ ಸಾಧ್ಯತೆ ಇಲ್ಲ. ನೋಡಿ ಹಂಗೆ ಮನುಷ್ಯನು ಮೇಲೇರಲು ರಚಿತವಾಗಿರುವ ವೇದ ಮಂತ್ರಗಳನ್ನು ಮರದ ಎಲೆಗಳೆಂದು ಕರೆದಿದೆ. ಈ ಮರದ ಬೇರುಗಳು ಮೇಲ್ಮುಖವಾಗಿ ಬೆಳೆಯುತ್ತವೆ. ನೋಡಿ ಇದು ಹೆಂಗಿದೆ, ಮರದ ಬೇರುಗಳು ಮೇಲ್ಮುಖವಾಗಿ ಬೆಳೀತಾ ಇದಾವೆ. ಇಲ್ಲಿ ಕಾಣುತ್ತಾ ನಿಮ್ಗೆ? ಮೇಲ್ಮುಖವಾಗಿ ಮರದ ಬೇರುಗಳು ಬೆಳೀತಾ ಇದೆ, ಕಾಣುತ್ತಾ? ಹಿಂಗೆ ಬೆಳೀತಾ ಇದೆ. ಬ್ರಹ್ಮನು ಈ ವಿಶ್ವದ ಅತ್ಯುನ್ನತ ಲೋಕದಲ್ಲಿ ಇದ್ದಾನೆ. ಕಾಣುತ್ತಾ ಈ ಚಿತ್ರದಲ್ಲಿ? ಬ್ರಹ್ಮ ಈ ಮರದ ಬೇರುಗಳು ಅಲ್ಲಿಂದ ಪ್ರಾರಂಭವಾಗುತ್ತದೆ. ಅವಿನಾಶಿಯಾದ ಈ ಮಾಯೆಯ ವೃಕ್ಷವನ್ನು ಮನುಷ್ಯನು ಅರ್ಥ ಮಾಡಿಕೊಂಡರೆ ಅದರಿಂದ ಹೊರಕ್ಕೆ ಬರಬಲ್ಲ. ಕೊನೇ ಪಕ್ಷ ಪ್ರಭುಪಾದರು ಹೇಳ್ತಾರೆ, ನಾವು ಮಾಯೆಯಲ್ಲಿದ್ದೀವಿ ಅನ್ನೋದು ಫಸ್ಟ್ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ನೋಡಿ ಅವಾಗ ಅಲ್ಲಿಂದ ಬಿಡುಗಡೆ ಆಗೋ ಪ್ರಯತ್ನ ಮಾಡ್ತೀವಿ ಕೊನೆ ಪಕ್ಷ. ನೋಡಿ ಹೋಲಿಕೆಗಳು ನೋಡಿ ಇವೆಲ್ಲ ಯಾಕಿದೆ ಅಂತಂದ್ರೆ ನಮ್ಗೆ ಅರಿವು ಮಾಡಿಸ್ತೀವಿ. ನೋಡಿ ಈ ಮಾಯೆಯ ವೃಕ್ಷವನ್ನು ಮನುಷ್ಯನು ಅರ್ಥ ಮಾಡಿಕೊಂಡ್ರೆ ಅದರಿಂದ ಹೊರಕ್ಕೆ ಬರಬಲ್ಲ. ಅದಕ್ಕೋಸ್ಕರ ಇಷ್ಟೂ ವ್ಯವಸ್ಥೆ. ಹಂಗೆ ಬಿಡಿಸಿಕೊಳ್ಳುವ ಈ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಐಹಿಕ ತೊಡಕಿನಿಂದ ಪಾರಾಗಲು ಹಲವು ಪ್ರಕ್ರಿಯೆಗಳಿವೆ ಎಂದು ಹಿಂದಿನ ಅಧ್ಯಾಯಗಳಲ್ಲಿ ವಿವರಿಸಿದೆ. ಪರಮಪ್ರಭುವಿನ ಭಕ್ತಿ ಸೇವೆಯೇ ಅತ್ಯುತ್ತಮ ಮಾರ್ಗ ಎನ್ನುವುದನ್ನು 13ನೇ ಅಧ್ಯಾಯದವರೆಗೆ ಕಂಡಿದ್ದೇವೆ. ನಾವು 13ನೇ ಅಧ್ಯಾಯದ ನೋಡ ಹಂಗೆ ಕೊನೆ ಆಗೋದಲ್ವಾ. ಭಕ್ತಿ ಸೇವೆಯ ಮೂಲ ತತ್ವವು ಐಹಿಕ ಕ್ರಿಯೆಗಳಲ್ಲಿ ನಿರಾಸಕ್ತಿ ಮತ್ತು ಪ್ರಭುವಿನ ದಿವ್ಯ ಸೇವೆಯಲ್ಲಿ ಆಸಕ್ತಿ. ನೋಡಿ ಹಿಂಗಿದೆ ನೋಡಿ, ಒಂದರಲ್ಲಿ ನಿರಾಸಕ್ತಿ, ಇನ್ನೊಂದರಲ್ಲಿ ಆಸಕ್ತಿ. ನೋಡಿ ಅದನ್ನೇ ಆಸೆಗಳನ್ನೇ ಬಿಟ್ಬಿಡಕ್ ಆಗಲ್ಲ, ಆಸೆಗಳನ್ನ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೋಡಿ ದಿವ್ಯ ಸೇವೆಯಲ್ಲಿ ಆಸಕ್ತಿ, ಐಹಿಕ ಕ್ರಿಯೆಗಳಲ್ಲಿ ನಿರಾಸಕ್ತಿ. ನೋಡಿ ಹಂಗಂತ ಹೇಳಿ ಇವತ್ತಿಂದನೇ ಮನೆ ಬಿಟ್ಟು ಮಠಕ್ಕೆ ಸೇರ್ಕೋತೀನಿ ಅಂತಲ್ಲ. ನೋಡಿ ನಾವಿರುವಂತ ನೋಡಿ ವ್ಯವಸ್ಥೆಯಲ್ಲೇ ಒಬ್ಬ ತಾಯಿಯಾಗಿ ಹೆಂಗ್ ಬದುಕ್ಬೇಕು, ಒಬ್ಬ ಪತ್ನಿಯಾಗಿ ಹೆಂಗ್ ಬದುಕ್ಬೇಕು, ಒಬ್ಬ ಗಂಡನಾಗಿ ಹೆಂಗ್ ಬದುಕ್ಬೇಕು, ನೋಡಿ ಒಬ್ಬ ಮಗನಾಗಿ ಹೆಂಗಿರ್ಬೇಕು, ನೋಡಿ ಮಗಳಾಗಿ ಹೆಂಗಿರ್ಬೇಕು, ನೋಡಿ ಇದು ಹೇಳ್ಕೊಡುತ್ತೆ. ನೋಡಿ ಹೆಂಗಿರ್ಬೇಕು ಅಂದ್ರೆ ದಿವ್ಯ ಸೇವೆಯಲ್ಲಿ ಆಸಕ್ತಿ, ಐಹಿಕ ಕ್ರಿಯೆಗಳಲ್ಲಿ ನಿರಾಸಕ್ತಿ. ಹಣ್ಣು ಎಣ್ಣೆ ಹಚ್ಕೊಂಡು ಕುಯ್ದಂಗೆ. ಹಣ್ಣು ಕುಯ್ತೀವಿ ನೋಡಿ, ಆ ಚಾಕುಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಎಣ್ಣೆ ಹಚ್ಕೊಂಡ್ರೆ ಅಂಟ್ಕೊಳಲ್ಲ, ಹೌದಾ? ಹೌದು ಪ್ರಭುಜಿ. ನೋಡ ಹಂಗೆ ಒಂದು ಉಪಾಯ ನೋಡಿ. ಹಂಗೆ ಐಹಿಕ ಜಗತ್ತಿನಲ್ಲಿ ಆಸಕ್ತಿಯನ್ನು ಕಿತ್ತು ಹಾಕುವ ಪ್ರಕ್ರಿಯೆಯನ್ನು ಈ ಅಧ್ಯಾಯದ ಪ್ರಾರಂಭದಲ್ಲಿ ಚರ್ಚಿಸಿದ್ದೆ. ಐಹಿಕ ಜಗತ್ತಿನ ಬೇರು ಮೇಲಕ್ಕೆ ಬೆಳೆಯುತ್ತದೆ ಎಂದರೆ ಅದು ಸಮಸ್ತ ಐಹಿಕ ವಸ್ತುವಿನಿಂದ ವಿಶ್ವದ ಅತ್ಯುನ್ನತ ಲೋಕದಿಂದ ಪ್ರಾರಂಭವಾಗುತ್ತದೆ ಅಲ್ವಾ? ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮ್ ಚಿತ್ರದಲ್ಲಿ ಅಲ್ವಾ? ಈ ಓದಿದ ಸಾಲು ನಿಮ್ಗೆ ಕಾಣ್ತಾ ಇದ್ದೀರಲ್ವಾ? ಅಲ್ಲಿಂದ ಈ ವಿಶ್ವವನ್ನು ವ್ಯಾಪಿಸುತ್ತದೆ. ಅದರ ಹಲವಾರು ರೆಂಬೆಗಳು ವಿವಿಧ ಲೋಕ ವ್ಯೂಹಗಳನ್ನು ಪ್ರತಿನಿಧಿಸುತ್ತವೆ. ಹಣ್ಣುಗಳು ಜೀವಿಯ ಕರ್ಮಗಳ ಫಲವನ್ನು ಪ್ರತಿನಿಧಿಸುತ್ತವೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಇವೇ ಈ ಕರ್ಮಗಳು. ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮ್ಗೆ ಧರ್ಮ ಅಲ್ವಾ? ನೋಡಿ ನೋಡಿ ಇಲ್ಲಿ ಅರ್ಥ, ನೋಡಿ ಇಲ್ಲಿ ಕಾಮ, ನೋಡಿ ಇಲ್ಲಿ ಮೋಕ್ಷ. ನೋಡಿ ಇವೆಲ್ಲ ಬೇರೆ ಬೇರೆ
ನೋಡಿ ರಂಬೆಗಳಷ್ಟೇನೆ. ಹಣ್ಣುಗಳು ಜೀವಿಯ ಕರ್ಮಗಳ ಫಲವನ್ನು ಸೂಚಿಸುತ್ತವೆ. ನೋಡಿ ನೋಡಿ ಹಿಂಗೆ ಶಾಖೆಗಳು ಕೆಳಮುಖವಾಗಿ, ಬೇರುಗಳು ಮೇಲ್ಮುಖವಾಗಿರುವ ಈ ವೃಕ್ಷವನ್ನು ಈ ಲೋಕದಲ್ಲಿ ಕಾಣಲಾಗುವುದಿಲ್ಲ. ನೋಡಿ ಇದನ್ನ ಎಲ್ಲಾದ್ರೂ ಕರ್ಕೊಂಡೋಗಿ ತೋರಿಸಿ ಅಂದ್ರೆ ಕರ್ಕೊಂಡೋಗಿ ತೋರ್ಸಕ್ಕಾಗತ್ತಾ? ನೋಡಿ ಈ ಶ್ಲೋಕವನ್ನ, ಈ ಅಧ್ಯಾಯವನ್ನ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಬುದ್ಧಿ ಬೇಕು. ನಾನು ಈಗಾಗ್ಲೇ ಹೇಳಿದ್ದೆ, 13ನೇ ಅಧ್ಯಾಯದಲ್ಲೇ ಹೇಳಿದ್ದೆ. ನೋಡಿ ಇಲ್ಲಿಂದ ಆಚೆ ಜ್ಞಾನ ಯೋಗ ಪ್ರಾರಂಭ ಆಗ್ತಾ ಇದೆ. ಇದು ಸ್ವಲ್ಪ ನೀವು ತಿಳ್ಕೊಬೇಕು ಅಂತಂದ್ರೆ ಸ್ವಲ್ಪ ಬುದ್ಧಿ ಬೇಕಾಗತ್ತೆ ಅಂತ ಹೇಳಿದ್ದೆ ನಾನು. ಹೇಳಿದ್ನಾ ಅಲ್ವಾ? ಸ್ವಲ್ಪ ಬುದ್ಧಿ, ಸ್ವಲ್ಪ ಕಲ್ಪನೆ ಮಾಡ್ಬೇಕು, ಸ್ವಲ್ಪ ಚಿಂತನೆ ಮಾಡ್ಬೇಕು. ನೋಡ್ರಿ ಸ್ವಲ್ಪ ಪ್ರಯತ್ನ ಮಾಡ್ಬೇಕು ನೋಡಿ ಹಂಗೆ. ಆದರೆ ಅಂತಹ ವೃಕ್ಷ ಉಂಟು ನೋಡಿ. ಕರ್ಕೊಂಡೋಗಿ ತೋರಿಸ್ತೀರಂದ್ರೆ ಕಾಣಲ್ಲ, ಈ ಲೋಕದಲ್ಲಿ ಕಾಣೋದಿಲ್ಲ. ನೋಡಿ ಆ ಒಳಗಿರೋರ್ಗ್ ನಮ್ಗೆ ಹೆಂಗ್ ಕಾಣುತ್ತೆ? ಈಗ ನಿಮ್ ದೇಹದ ಒಳಗಡೆ ಬ್ಯಾಕ್ಟೀರಿಯಾಗಳಿದಾವೋ ಇಲ್ವೋ? ಇದಾವೆ ಪ್ರಭುಜಿ. ಇದೆ ಪ್ರಭುಜಿ. ಕೀಟಾಣು ಜೀವಿಗಳೆಲ್ಲ ಇದಾವೆ ಅಲ್ವಾ? ನಿಮ್ ಹಲ್ಲಲ್ಲೆಲ್ಲನೂ ಕೀಟಾಣುಗಳೆಲ್ಲ ಇದಾವಲ್ವಾ? ಆ ಕೀಟಾಣು ನಿಮ್ ಇಡೀ ದೇಹ ಕಾಣುತ್ತಾ? ಇಲ್ಲ ಪ್ರಭು. ಅದ್ರೊಳಗಡೆ ಅದ್ರ ಭಾಗವಾಗಿ ಒಳಗಡೆ ಇರುತ್ತೆ ನೋಡಿ. ನಾನು ಕಾಣ್ತಾ ಇಲ್ಲ, ಅದಿಲ್ಲ ಅಂತ ಹೇಳಕ್ಕಾಗತ್ತಾ? ಅಲ್ವಾ? ಇದೆ ಪ್ರಭು. ಇದೆ ಅಂತಾನೆ. ನಾವು ಅದೇ ಸಮಾನ ಆಗ್ತದೆ. ನೋಡಿ ಜಲಾಶಯದ ಪಕ್ಕದಲ್ಲಿ ಈ ಮರವನ್ನ ಕಾಣಬಹುದು. ದಡದ ಮೇಲಿನ ಮರಗಳ ಪ್ರತಿಬಿಂಬದಲ್ಲಿ ಶಾಖೆಗಳು ಕೆಳಮುಖವಾಗಿರುವುದನ್ನು, ಬೇರುಗಳು ಮೇಲಿರುವುದನ್ನು ನಾವು ಕಾಣಬಹುದು. ಎಂದರೆ ಈ ಐಹಿಕ ಜಗತ್ತಿನ ವೃಕ್ಷವು ಆಧ್ಯಾತ್ಮಿಕ ಜಗತ್ತಿನ ನಿಜವಾದ ವೃಕ್ಷದ ಪ್ರತಿಬಿಂಬ ಮಾತ್ರ. ನೋಡಿ ಇಲ್ಲಿ ಏನಾದ್ರೂ ಒಂದಿದೆ ಅಂದ್ರೆ ಅಲ್ಲೂ ಭೌತಿಕ ಪ್ರಪಂಚದಲ್ಲಿ ಇದೆ ಅಂತ. ನೋಡಿ ಇಲ್ಲಿ ನಮ್ ಫಿಲಂಗಳಲ್ಲಿ ಹೀರೋಗಳನ್ನೆಲ್ಲ ತೋರಿಸ್ತಾರಲ್ಲ, ಹೀರೋಗಳೆಲ್ಲ ಅದು ಎಲ್ಲಿಂದ ತತ್ವ, ಹೀರೋಯಿನ್ನು, ವಿಲ್ಲನ್ನು ನೋಡಿ ಇದೆಲ್ಲ ನೋಡಿ ಈ ಆಧ್ಯಾತ್ಮಿಕ ನೋಡಿ ಸಾಹಿತ್ಯದಲ್ಲಿ ಇದೆಲ್ಲ ವಿವರಗಳು ಸಿಗ್ತವೆ ನಮ್ಗೆ. ಮರದ ಪ್ರತಿಬಿಂಬವು ನೀರ ಮೇಲಿರುವಂತೆ ಆಧ್ಯಾತ್ಮಿಕ ಜಗತ್ತಿನ ಈ ಪ್ರತಿಬಿಂಬವು ಆಸೆಯ ಮೇಲೆ ಸ್ಥಿರವಾಗಿರುತ್ತದೆ. ವಸ್ತುಗಳು ಈ ಪ್ರತಿಬಿಂಬಿತ ಐಹಿಕ ಬೆಳಕಿನಲ್ಲಿ ನೆಲೆಯಾಗುವುದಕ್ಕೆ ಆಸೆಯೇ ಕಾರಣ. ಅದಕ್ಕೆ ಪ್ರೋತ್ಸಾಹ ಹೇಳುವಂಥದ್ದು ಆಸೆಯೇ ದುಃಖಕ್ಕೆ ಮೂಲ. ನಮ್ಗೆ ಪ್ರಭುಪಾದರು ಹೇಳ್ಕೊಡ್ತಿದ್ದಾರೆ ನೋಡಿ, ಯಾವ್ದ್ರಲ್ಲಿ ಆಸಕ್ತಿ ಬೆಳೆಸ್ಕೋಬೇಕು, ಯಾವ್ದ್ರಲ್ಲಿ ನಿರಾಸಕ್ತಿ ಬೆಳೆಸ್ಕೋಬೇಕು. ಐಹಿಕ ಕ್ರಿಯೆಗಳಲ್ಲಿ ನಿರಾಸಕ್ತಿ, ಪ್ರಭುವಿನ ದಿವ್ಯ ಸೇವೆಯಲ್ಲಿ ಆಸಕ್ತಿ. ನೋಡ ಹಂಗೆ ಆಸೆಯೇ ದುಃಖಕ್ಕೆ ಮೂಲ ಅಂತ. ನೋಡಂಗೆ ಈ ಐಹಿಕ ಅಸ್ತಿತ್ವದಿಂದ ಹೊರಕ್ಕೆ ಹೋಗಲು ಬಯಸುವವನು ವಿಶ್ಲೇಷಣಾತ್ಮಕ ಅಧ್ಯಯನದಿಂದ ಈ ವೃಕ್ಷವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಆಗ ಅವನು ಅದರೊಡನೆ ತನ್ನ ಸಂಬಂಧವನ್ನ ಕಡಿದುಕೊಳ್ಳಬಹುದು. ಮೊದಲು ತಿಳ್ಕೊಂಡ್ರೆ ತಾನೇ ನಾವು ಪ್ರಕೃತಿಯ ತ್ರಿಗುಣಗಳಿಂದ ಬಂಧಿತರಾಗಿದ್ದೀವಿ, ನಾವು ಬದ್ಧ ಸ್ಥಿತಿಯಲ್ಲಿ ಇದ್ದೀವಿ, ನಾವು ಬದ್ಧ ಜೀವಿಗಳು. ನೋಡಿ ಇದಾದ್ರೇನೆ ಅಲ್ವಾ ನಮ್ಗೆ ಗೊತ್ತಾಗೋದು. ನೋಡಿ ದೇಹ ಅನಾರೋಗ್ಯ, ಅಸ್ವಸ್ಥ ಇರುತ್ತೆ. ಮೊದ್ಲು ನಾವು ಅರ್ಥ ಮಾಡ್ಕೋಬೇಕು ನಮಗೆ ರೋಗ ಬಂದಿದೆ ಅಂತ. ಆ ಯಾವ ರೋಗ ಅಂತ ತಿಳ್ಕೊಬೇಕು. ಆ ರೋಗಕ್ಕೆ ಔಷಧಿ ತಗೋಬೇಕು. ಮೆಡಿಕಲ್ ಶಾಪ್ ಅಲ್ಲಿ ಇರೋದನ್ನೆಲ್ಲ ಹೋಗಿ ತಿನ್ಬಿಡ್ತೀರಾ? ತಿಂತೀರಾ? ಯಾವ ಔಷಧಿ, ಯಾವ ರೋಗಕ್ಕೆ ಯಾವ ಔಷಧಿ, ಎಷ್ಟು ಪ್ರಮಾಣದಲ್ಲಿ, ಯಾವಾಗ ತಗೋಬೇಕು ಅನ್ನೋಂಥದ್ದನ್ನ ನೋಡಿ ಒಬ್ಬ ಎಕ್ಸ್ಪರ್ಟ್ ಡಾಕ್ಟರ್ ಹೇಳ್ತಾನೆ ಅಲ್ವಾ? ನೋಡಿ ಆತರ ಸಹಾಯ ತಗೋಬೇಕು. ನೋಡಿ ಅವರೇ ಗುರುಗಳು ಅಂದ್ರೆ ಅವರೇ ಎಕ್ಸ್ಪರ್ಟ್ ಡಾಕ್ಟರೇ ಅವರು. ನೋಡಿ ಹಂಗೆ ಈ ಮರವು ನಿಜವಾದ ಮರದ ಪ್ರತಿಬಿಂಬವಾದದ್ದರಿಂದ ಅದರ ಪಡಿ ಹೆಚ್ಚಾಗಿದೆ. ಪಡಿ ಹೆಚ್ಚು ನೋಡಿ. ನೋಡಂಗೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರತಿಯೊಂದೂ ಇದೆ. ಈ ಐಹಿಕ ವೃಕ್ಷದ ಬೇರು ಬ್ರಹ್ಮನೆಂದು ನೋಡಿ ನಿರಾಕಾರವಾದಿಗಳು ಭಾವಿಸುತ್ತಾರೆ. ಸಾಂಖ್ಯ ಸಿದ್ಧಾಂತದ ಪ್ರಕಾರ ಪ್ರಕೃತಿ, ಪುರುಷ ಈ ಬೇರಿನಿಂದ ಬರುತ್ತಾರೆ. ಅನಂತರ ಗುಣತ್ರಯಗಳು, ಅನಂತರ ಪಂಚ ಮಹಾಭೂತಗಳು, ಅನಂತರ ದಶೇಂದ್ರಿಯಗಳು, ಮನಸ್ಸು ಮೊದಲಾದವು ಬರುತ್ತವೆ. ನಾವಿದೆಲ್ಲ ಹಿಂದೆ ಓದಿದ್ದೀವಿ ಅಲ್ವಾ? ಸಾಂಖ್ಯ ಯೋಗದಲ್ಲಿ 24 ಅಂಶಗಳನ್ನ ಚರ್ಚಿಸ್ತಾರೆ ನೋಡ. ಅದ್ರಲ್ಲಿ ಇವೆಲ್ಲ ಬರುತ್ತೆ. 3 ಗುಣಗಳು, ಪಂಚಭೂತಗಳು ನೋಡ, ದಶೇಂದ್ರಿಯಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಒಟ್ಟು 10 ಇಂದ್ರಿಯಗಳಾಯ್ತು ನೋಡಿ. ಅದ್ರ ಜೊತೆಗೆ ಮನಸ್ಸು ನೋಡಿ, ಬುದ್ಧಿ, ಅಹಂಕಾರ ನೋಡಿ, ಇವೆಲ್ಲ ಒಟ್ಟಾಗಿ ಸಾಂಖ್ಯ ಯೋಗದಲ್ಲಿ ಓದ್ತಾರೆ. ಅವೆಲ್ಲ ಎಲ್ಲಿಂದ ಬರುತ್ತೆ ಅಂದ್ರೆ ಬೇರಿಂದ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಸಾಂಖ್ಯ ಯೋಗದವ್ರು ಹೇಳ್ತಾರೆ.
ಹೀಗೆ ಅವರು ಇಡೀ ಐಹಿಕ ಜಗತ್ತನ್ನು 24 ಘಟಕಾಂಶಗಳಿಂದ ವಿಭಾಗಿಸುತ್ತಾರೆ. ಬ್ರಹ್ಮನು ಎಲ್ಲ ಅಭಿವ್ಯಕ್ತಿಗಳ ಕೇಂದ್ರವಾದರೆ ಈ ಐಹಿಕ ಜಗತ್ತು 180 ಡಿಗ್ರಿಗಳಷ್ಟು ಕೇಂದ್ರದ ಅಭಿವ್ಯಕ್ತಿ. ನೋಡೋದನ್ನೇ ನೀವು ಇಲ್ಲಿ ಚಿತ್ರದಲ್ಲಿ ಕಾಣ್ತೀವಿ, 180 ಡಿಗ್ರಿ ಕಾಣ್ತಿದೆ ಅಲ್ವಾ? ನೋಡಿ ಅದ್ರ ಸೆಂಟ್ರಲ್ಲಿ ನೋಡಿ ಸ್ಟ್ರೈಟ್ ಆಗಿ ಕೂತಿದ್ದಾನೆ ಅಲ್ಲಿ ನೋಡಿ. ಐಹಿಕ ಜಗತ್ತು ವಿಕೃತ ಪ್ರತಿಬಿಂಬ ನೋಡಿದ ವಿಕೃತ ಇದು ಅಲ್ವಾ ನೋಡಿ. ಆದುದರಿಂದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದೇ ವೈವಿಧ್ಯವಿರಬೇಕು ನೋಡಿ. ಇಲ್ಲಿ ವೈವಿಧ್ಯ ಇದ್ರೆ ಅಲ್ಲಿ ಇರಲ್ವಾ ನೋಡಿ. ಜನ ಹೇಳ್ತಾರೆ ನೋಡಿ ಆಧ್ಯಾತ್ಮಿಕ ನೋಡಿ ಅದ್ವೈತ ತತ್ವದಲ್ಲಿ ಹೇಳಕ್ ಹೋಗ್ತಾರೆ ನೋಡಿ, ಎರಡೇ ಇಲ್ವಂತೆ, ಎಲ್ಲ ಒಂದೇ ಇಲ್ಲ. ಹೆಂಗ್ ಸಾಧ್ಯ ನೋಡಿ ಅನ್ನೋದು ಪ್ರಶ್ನೆ. ಆದುದರಿಂದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದೇ ವೈವಿಧ್ಯ ಇರಬೇಕು ನೋಡಿ. ಈ ಶ್ಲೋಕ ಇಟ್ಕೊಂಡು ನೋಡಿ ಇಲ್ಲೇನ್ ಕಾಣ್ತಿದ್ಯಲ್ಲ, ಇದನ್ನ ನೋಡಿದ್ರೆ ಆಧ್ಯಾತ್ಮಿಕ ಜಗತ್ತಿನ ಒಂದು ಅರ್ಥ ಗ್ರಹಿಕೆ ಮಾಡ್ಕೋಬಹುದಾ? ಮಾಡ್ಕೋಬಹುದು. ಹೆಂಗೆ? ಅದ್ರ ಪ್ರತಿಬಿಂಬ ಅದ್ರ ಪ್ರತಿಬಿಂಬ ನೋಡಿ ಇಲ್ಲಿದೆ ಅಂದ್ರೆ ನೋಡಿ ಅಲ್ಲೂ ಇರ್ಬೇಕಲ್ವಾ. ಅದಕ್ಕೆ ಮನೆ ಬಗ್ಗೆ ನಮ್ಮ ಪುರಂದರದಾಸರು ಹೇಳ್ತಾರೆ, ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳಿ ನೋಡಿ. ಮನೆ ಇಲ್ಲೂ ಇರುತ್ತೆ ನೋಡಿ. ಈ ಮನೆಯಲ್ಲಿ ನೋಡಿ ಕನ್ನಡ ಫಿಲಮ್ ಅಲ್ಲಿ ಒಂದು ಹಾಡು ಬರುತ್ತೆ. ನನಗೆ ಹಾಡುಗಳು ಬರಲ್ಲ, ಅದೇ ಒಂದ್ ಸಾಲು ತುಂಬಾ ಇಷ್ಟ ನೋಡಿ. ಏನಂತ ಹೇಳ್ತಾರೆ ಅಂದ್ರೆ, ಕೇಳು ಏನು ಸಂಸಾರದಲ್ಲಿ ರಾಜಕೀಯ, ತಾನು ತನ್ನ ಮನೆಯಲ್ಲೇ ಪರಕೀಯ, ಹತ್ತಿಯ ಹಣ್ಣನ್ನ ಕಚ್ಚಿ ನೋಡಿದರೆ ಬರೀ ಹುಳುಕು ತುಂಬಿದೆ ಕೇಳೋದೊರೆ ಅಂತ ಒಂದು ಹಾಡು ನೋಡಿ. ಅದನ್ನ ಸಿ ಅಶ್ವಥ್ ಹಾಡಿದ್ದಾರೆ ನೋಡಿ. ಹಂಗೆ ನಿಮ್ಗೆಲ್ಲ ಅನುಭವ ಇರುತ್ತೆ ನೋಡಿ. ಕುಟುಂಬ, ಮನೆ ನೋಡಿ, ಭೌತಿಕ ನಾವು ಕೆಲಸ ಮಾಡುವಂತ ಸ್ಥಳ, ಇದೆಲ್ಲ ತುಂಬಾ ಚೆನ್ನಾಗಿರೋದಾ? ನಿಮ್ ಮನೆಗಳಲ್ಲೆಲ್ಲ ತುಂಬಾ ಚೆನ್ನಾಗಿದ್ದೀರಾ? ಎಲ್ಲಾನು ವ್ಯವಸ್ಥಿತವಾಗಿ ನೋಡಿ ಈ ತರ ಇರುತ್ತೆ ನೋಡಿ. ಹಂಗೆ ನೋಡಿ, ಹಂಗೆ ಈ ಐಹಿಕ ಜಗತ್ತು ವಿಕೃತ ಪ್ರತಿಬಿಂಬ. ಅಲ್ಲಿದೆ ನಮ್ ನೋಡಿ, ಇಲ್ಲಿ ಬಂದೆ ಸುಮ್ಮನೆ ಅನ್ನೋ ತರ ನೋಡಿ. ಆದುದರಿಂದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದೆ ನೋಡಿ. ಆದರೆ ವಾಸ್ತವದಲ್ಲಿ ಪ್ರಕೃತಿಯು ಪರಮಪ್ರಭುವಿನ ಬಹಿರಂಗ ಶಕ್ತಿ ನೋಡಿ. ಈ ಅಂಶ ನಾವು ಗೊತ್ತಿಲ್ಲ. ಹರೇ ಕೃಷ್ಣ. ಯಾರಿದು? ಗೊತ್ತಾಗ್ತಿಲ್ಲ ಪ್ರಭುಜಿ, ಯಾರು? ಪ್ರಕಾಶ್ ಪ್ರಭು. ಓಕೆ ಪ್ರಭುಜಿ, ಮ್ಯೂಟ್ ಮಾಡ್ಕೊಳ್ಳಿ ನೋಡಿ. ಸ್ವತಃ ಪರಮಪ್ರಭುವೇ ಪುರುಷ ಅಲ್ವಾ? ಪರಮಪ್ರಭುವೇ ಪುರುಷ ನೋಡಿ. ಪುರುಷೋತ್ತ ಯೋಗದಲ್ಲಿ ಅದನ್ನೇ ಕಲ್ತ್ಕೋತಾ ಇರೋದು. ಅರ್ಜುನನ ಪ್ರಶ್ನೆ ಅದೇ ಆಗಿತ್ತು. ಕ್ಷೇತ್ರ ನೋಡಿ, ಪುರುಷ, ಜ್ಞಾನ, ಜ್ಞೇಯ ನೋಡಿ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ ಆಸೆ ಪಟ್ಟಿದ್ದ ನೋಡಿ. ಸ್ವತಃ ಪರಮಪ್ರಭುವೇ ಪುರುಷ, ಇದನ್ನು ಭಗವದ್ಗೀತೆಯಲ್ಲಿ ವಿವರಿಸಿದೆ. ಈ ಅಭಿವ್ಯಕ್ತಿಯು ಐಹಿಕವಾದದ್ದರಿಂದ ಅದು ಅಲ್ಪ ಕಾಲದ್ದು. ಪ್ರತಿಬಿಂಬವು ತಾತ್ಕಾಲಿಕ, ಅದು ಕೆಲವೊಮ್ಮೆ ಕಾಣಿಸುತ್ತದೆ, ಕೆಲವೊಮ್ಮೆ ಕಾಣುವುದಿಲ್ಲ ನೋಡಿ. ಹಿಂಗೆ ಕೆಲವೊಮ್ಮೆ ಕಾಣುತ್ತೆ, ಕೆಲವೊಮ್ಮೆ ಕಾಣಿಸೋದಿಲ್ಲ ನೋಡಿ. ಕತ್ಲಾದ್ರೆ ನಿಮ್ ದೇಹ ನಿಮ್ಗೆ ಕಾಣಿಸುತ್ತಾ? ಕಾಣಿಸಲ್ಲ. ಮರಗಳು ಗಿಡಗಳೆಲ್ಲ ಕಾಣಿಸ್ತವ? ಕತ್ಲಲ್ಲಿ ಕಾಣೋದಿಲ್ಲ, ಕಾಣಿಸೋದಿಲ್ಲ. ಈ ಪ್ರತಿಬಿಂಬದ ಮೂಲವು ಶಾಶ್ವತವಾದದ್ದು. ನಿಜವಾದ ವೃಕ್ಷದ ಐಹಿಕ ಪ್ರತಿಬಿಂಬವನ್ನು ತೊಡೆದು ಹಾಕಬೇಕು ನೋಡಿ. ಪ್ರತಿಬಿಂಬವನ್ನ ತೊಡೆದು ಹಾಕ್ಬೇಕು ನಾವು, ಮರನ ಕಡ್ದು ಹಾಕಕ್ಕಾಗಲ್ಲ ಅಲ್ವಾ ನೋಡಿ. ಆ ಭ್ರಮೆಯನ್ನ ಬಿಡಿಸ್ಬೇಕು ನೋಡಿ. ಮರ ಇರುತ್ತೆ ನೋಡಿ, ಆ ಭ್ರಮೆಯಿಂದ ನಾವು ಆಚೆ ಬರ್ಬೇಕು. ಒಬ್ಬ ಮನುಷ್ಯನು ವೇದಗಳನ್ನು ತಿಳಿದುಕೊಂಡಿದ್ದಾನೆ ಎಂದಾಗ ಈ ಐಹಿಕ ಜಗತ್ತಿನಲ್ಲಿ ಆಸಕ್ತಿಯನ್ನು ಹೇಗೆ ಕತ್ತರಿಸಿ ಹಾಕಬೇಕು ಎನ್ನುವುದನ್ನು ಅವನು ತಿಳಿದುಕೊಂಡಿದ್ದಾನೆ ಎಂದು ಭಾವನೆ ನೋಡಿ. ಈ ಸಾಲಲ್ಲಿ ನನ್ಗೇನ್ ಅರ್ಥ ಆಗ್ತಾ ಇದೆ ಅಂದ್ರೆ, ರೂಪಾದ್ರ ಪುಸ್ತಕಗಳು ಹೋಗ್ತಾ ಇದ್ದಾಗ ನೋಡಿ, ಇಲ್ಲಿ ನಾವು ಓದದ್ವಲ್ಲ, ಐಹಿಕ ಜಗತ್ತಿನ ನೋಡಿ ಬಗ್ಗೆ ನಮಗೆ ನಿರಾಸಕ್ತಿ, ಅಧ್ಯಾತ್ಮದಲ್ಲಿ ಆಸಕ್ತಿ ಬೆಳಿತಾವು. ನಮ್ಗೆ ನಾವೇ ಪರೀಕ್ಷೆ ಮಾಡ್ಕೋಬಹುದು, ನಮಗೆ ಎಷ್ಟು ಈ ಭೌತಿಕ ಪ್ರಪಂಚದ ಮೇಲೆ ನಿರಾಸಕ್ತಿ ಬರ್ತಾ ಇದೆಯೋ ಅನ್ನೋಂಥದ್ದನ್ನ ನಮಗ್ ನಾವೇ ಪರೀಕ್ಷೆ ಮಾಡ್ಕೋಬಹುದು. ಯಾರ ಹತ್ರನೂ ಹೋಗಿ ಕೇಳ್ಬೇಕಾಗಿಲ್ಲ. ನೀವೇ ನೋಡಿ ನಿಮ್ಮ ನೋಡಿ. ಹಂಗೆ ಆಧ್ಯಾತ್ಮಿಕದಲ್ಲಿ ಎಷ್ಟು ಆಸಕ್ತಿ ಬೆಳೀತಾ ಇದೆ ನೋಡಿ. ಇದು ಎರಡು ಒಟ್ಟಿಗಾಗ್ಬೇಕು ನೋಡಿ. ಕೆಲವ್ರು ಏನ್ ಮಾಡ್ತಾರೆ
ಕೆಲವು ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ಹೇಳ್ಕೊಡ್ತಾರೆ, ಭೌತಿಕ ವಸ್ತುಗಳಲ್ಲಿ ನಿರಾಸಕ್ತಿ ಬಗ್ಗೆ ಹೇಳ್ಕೊಡ್ತಾರೆ, ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೇಳ್ಕೊಡಲ್ಲ. ಅವ್ರು ಏನಾಗ್ತಾರೆ ಗೊತ್ತಾ, ಹುಚ್ಚರಾಗ್ತಾರೆ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ತರ ನೋಡಿ. ಹಂಗೆ ಇನ್ನೊಂದ್ ಕಡೆ ಗಟ್ಟಿಗೆ ಹಿಡ್ಕೋಬೇಕು, ಹಿಡ್ಕೊಂಡ್ಮೇಲೆ ಈ ಕಡೆಯಿಂದ ಬಿಡ್ಬೇಕು. ಹಂಗೆ ಈ ಪ್ರಕ್ರಿಯೆಯನ್ನು ತಿಳಿದ ಮನುಷ್ಯನು ವಾಸ್ತವವಾಗಿ ವೇದಗಳನ್ನು ತಿಳಿದುಕೊಂಡಿದ್ದಾನೆ. ವೇದಗಳ ಕರ್ಮಕಾಂಡಗಳ ಸೂತ್ರಗಳಿಂದ ಆಕರ್ಷಿತನಾಗುವ ಮನುಷ್ಯನು ಮರದ ಸುಂದರವಾದ ಹಸಿರೆಲೆಗಳಿಂದ ಆಕರ್ಷಿತನಾಗುತ್ತಾನೆ. ಆತನಿಗೆ ವೇದಗಳ ಉದ್ದೇಶವು ಸರಿಯಾಗಿ ಅರ್ಥವಾಗಿರುವುದಿಲ್ಲ. ದೇವೋತ್ತಮ ಪುರುಷನೇ ತಿಳಿಸಿಕೊಡುವಂತೆ ಈ ಪ್ರತಿಬಿಂಬದ ಮರವನ್ನು ಕೊಡಿದು ಹಾಕಿ ಆಧ್ಯಾತ್ಮಿಕ ಜಗತ್ತಿನ ನಿಜವಾದ ಮರವನ್ನು ಪಡೆಯುವುದೇ ವೇದಗಳ ಉದ್ದೇಶ. ನೋಡಿ, ವೇದಗಳ ಉದ್ದೇಶ ನೋಡಿ, ಆ ನಿಜವಾದ ಮೂಲ ವೃಕ್ಷ ಇರುತ್ತಲ್ಲ, ಆ ವೃಕ್ಷವನ್ನ ತಿಳ್ಕೊಳ್ಳೋದು. ಇದನ್ನ ನೋಡಿ, ಈ ತರ ಎಲ್ಲ ಅರ್ಥ ಐತಿ ತಿಳ್ಕೊಳ್ಳೋದು. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಈ ವೃಕ್ಷ ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು ಪ್ರಭುಜಿ. ನೋಡಿ, ಈ ಪ್ರತಿಬಿಂಬದಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ, ಬ್ರಹ್ಮನಿಂದ ಆಚೆ ಯಾರಿದ್ದಾನೆ? ದೇವೋತ್ತಮ ಪರಮ ಪುರುಷ ಕೃಷ್ಣ ಗೋಲೋಕ ವೃಂದಾವನ ಕಾಣ್ತಾ ಇದೆ. ಕಾಣುತ್ತಾ? ಕಾಣುತ್ತೆ ಪ್ರಭುಜಿ. ಕಾಣ್ತಾ ಇದೆ ಪ್ರಭುಜಿ. ನೋಡಿ, ಆ ಆಸೆಗಳನ್ನೆಲ್ಲ ಬಿಟ್ಟು ದಾಟಿ ಹೋದ್ರೆ ನೋಡಿ, ಆ ಹಂತವನ್ನೆಲ್ಲ ದಾಟಿ ಹೋದ್ರೆ ನೋಡಿ, ಆ ಲೋಕದ ಪ್ರತಿಬಿಂಬ ಈ ಲೋಕ. ನೋಡಿ ಹಿಂಗೆ ನೋಡಿ, ಚಿತ್ರವನ್ನೇ ಗಮನಿಸಿ ಇವತ್ತಿನ ಶ್ಲೋಕ ನಿಮ್ಗೆ ತುಂಬಾ ಚೆನ್ನಾಗತ್ತೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಯಾರಾದ್ರೂ ಏನಾದ್ರು ಹೇಳ್ಕೊಳ್ತಿದ್ಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಣಾಮ ಪ್ರಭು. ಎಲ್ಲಾರನು ಯಾತ್ರೆಗೆ ಬರಕ್ಕೆ ಆಹ್ವಾನ ಕೊಡಿ ಪ್ರಭು. ಓಕೆ ಪ್ರಭುಜಿ, ಮಾಡ್ತೀವಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಈ ಮರದಲ್ಲಿ ಎಲೆಗಳನ್ನ ನಾವು ಮಾಡಿರೋ ಕರ್ಮಗಳು ಅಂತ ತಿಳ್ಕೊಬೇಕಾ ಪ್ರಭುಜಿ? ಎಲೆಗಳನ್ನ ಈ ಶ್ಲೋಕದಲ್ಲಿ ಕೃಷ್ಣನೇ ಎಲೆಗಳು ವೇದ ಮಂತ್ರಗಳು ಅಂತ ಹೇಳ್ತಿದ್ದಾನೆ. ಕೊಂಬೆಯಿಂದ ಕೊಂಬೆಗೆ ನೋಡಿ, ನಾವು ಆ ವೇದಗಳಲ್ಲಿ ಎಲ್ಲ ಏನೇನೋ ಸಿಗುತ್ತೆ, ವೇದಗಳಲ್ಲಿ ಸಿಗುತ್ತೆ, ನೀವು ಬೇಕು ಅಂದ್ರೆ ಸಿಗುತ್ತೆ. ನೋಡಿ, ನಿಮ್ಗೆ ಪುಣ್ಯ ಕರ್ಮ ನೋಡಿ, ಪಾಪ ಕರ್ಮ ನೋಡಿ, ಅದನ್ನೇ ಬರ್ತಿದ್ದಾರೆ, ಪಯಸ್ ಅಂಡ್ ಇಂಪಯಸ್ ಆಕ್ಟಿವಿಟೀಸ್ ಆಕ್ಟ್ಸ್ ಅಂತ ಬರ್ತಿದ್ದಾರೆ. ನಿಮಗೆ ಎಲ್ಲ ಸಿಗುತ್ತೆ. ನಿಮಗೆ ನಿಮ್ ಪಕ್ಕದ ಮನೆ ಮಾಟ ಮಂತ್ರ ಹೆಂಗ್ ಮಾಡ್ಬೇಕು, ಅವ್ರನ್ನ ಹೆಂಗೆ ನಾಶ ಮಾಡ್ಬೇಕು ಅಂತ ಕೂಡ ವೇದಗಳಲ್ಲಿ ಇದೆ. ಬೇಕಿದ್ರೆ ಇದೆ ಮಾತಾಜಿ. ನೋಡಿ ನೋಡಿ, ಹಂಗೆ ವೇದಗಳಂದ್ರೆ ಅದ್ರಲ್ಲೆಲ್ಲ ಇದೆ. ನೋಡಿ, ನಾವು ಹಿಂಗೆ ಹೈ ಜಂಪ್ ಮಾಡ್ತಾ ಇರ್ತೀವಿ, ರಂಬೆಯಿಂದ ರಂಬೆಗೆ ಹೈ ಜಂಪ್ ಮಾಡೋ ಮಂಗಣ್ಣ. ಆಸೆಗಳು ಒಂದ್ ಕಡೆಗೆ ನಮಗೆ ಪೂರ್ಣ ಆಗಲ್ಲ. ಅದಕ್ಕೆ ರಂಬೆಯಿಂದ ರಂಬೆಗೆ ನೋಡಿ, ಮೇಲಿಂದ ಕೆಳಕ್ಕೆ ಆ ಬ್ರಹ್ಮಭುವನ ಲೋಕ ಪುನರಾವರ್ತಿನೋ ಅರ್ಜುನ ಹತ್ರ ನೋಡಿ, ಬೇರೆ 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 ನೋಡಿ ಹಂತಗಳಲ್ಲಿ ನೋಡಿ, ಪ್ರಾಣಿ ಪಕ್ಷಿಗಳಾಗಿ ನೋಡಿ, ಸ್ವಲ್ಪ ದೇವತೆಗಳಾಗಿ ನೋಡಿ, ಇಲ್ಲೆಲ್ಲ ದೇವತೆಗಳು ಕಾಣ್ತಿದ್ದಾರಲ್ವಾ. ನೋಡಿ, ಹಿಂಗೆ ಪುನರಾವರ್ತಿನೋ ಹಿಂಗೇ ಇರ್ತೀವಿ. ಬೇರೆ ಬೇರೆ ಕೊಂಬೆಗಳು ಅಂತ ಅರ್ಥ ಮಾಡ್ಬೇಕು. ಎಲೆಗಳು ವೇದ ಮಂತ್ರಗಳು ನೋಡಿ, ಬೇರೆ ಬೇರೆ ಲೋಕಗಳು ಅಂತ, ಬೇರೆ ಬೇರೆ ದೇಹಗಳು ಅಂತ, ಬೇರೆ ಬೇರೆ ನೋಡಿ ಈ ತರ ಜೀವಿಗಳು ಅಂತ ನಮ್ಮ ಆಸಕ್ತಿ. ಅರ್ಥ ಆಯ್ತು? ಅರ್ಥ ಆಯ್ತು ಪ್ರಭುಜಿ. ಏನು ಪ್ರಶ್ನೆ ಇಲ್ವಾ? ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಇದನ್ನ ಆಧ್ಯಾತ್ಮಿಕ ಜಗತ್ತಿನ ಇದು ಒಂದು ಪ್ರತಿಬಿಂಬ, ಒಂದು ಐಹಿಕ ಜಗತ್ತು ಅನ್ನೋದು ಹೌದಲ್ವಾ ಪ್ರಭುಜಿ? ಇದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಿ ಮತ್ತೆ. ಆಧ್ಯಾತ್ಮಿಕ ಲೋಕ ಅನ್ನುವಂಥದ್ದೊಂದಿದೆ, ಅದು ಶಾಶ್ವತವಾದದ್ದು ನೋಡಿ. ಅದಕ್ಕೆ ಅದರ ಪ್ರತಿಬಿಂಬ ನೋಡಿ ಈ ಭೌತಿಕ ಜಗತ್ತು. ಐಹಿಕ ಜಗತ್ತು.
ನೋಡಿ ಅದು ಉಲ್ಟಾ ಇರುತ್ತೆ. ಅಲ್ಲಿ ಉಲ್ಟಾ ಚಿತ್ರ ಇರುತ್ತೆ. ನೋಡಿ ಭೌತಿಕಕ್ಕೆ ಅಂಟ್ಕೊಂಡಿಲ್ಲ, ಇದ್ರಲ್ಲಿ ನಾವು ವಾಸವಾಗಿದ್ದೀವಿ ಅಂತ ಹಂಗ ಅನ್ಸುತ್ತೆ ಪ್ರಭುಜಿ. ಹಾ ಹೌದು ಮಾತಾಜಿ. ತುಂಬಾ ಧನ್ಯವಾದ. ಹರೇ ಕೃಷ್ಣ. ಬೇರೆ ಯಾರಿಗೇನು ಪ್ರಶ್ನೆ ಇಲ್ವಾ? ಆಕ್ಚುಲಿ ನನ್ಗೆ ಆಶ್ಚರ್ಯ, ಪ್ರಶ್ನೆನೇ ಇಲ್ವಾ ಅಂತ. ಇದು ಭಗವದ್ಗೀತೆಯ ಕ್ಲಿಷ್ಟವಾದಂತ ಶ್ಲೋಕಗಳಲ್ಲಿ ಇದು ಒಂದು. ನೋಡಿ, ಇದ್ರ ಮೇಲೆ ಬಹಳಷ್ಟು ಚರ್ಚೆಗಳಾಗ್ತವೆ. ಯಾಕಂದ್ರೆ ಇದು ಆ ಹೋಲಿಕೆ ಹಂಗಿದೆ ನೋಡಿ, ಹಂಗ ಹೋಲಿಕೆ ಇದೆ ನೋಡಿ. ಈಗ ಫೋಟೋ ತೋರಿಸಿದ್ನಲ್ಲ, ಇದು ನಮ್ಮ ಇಸ್ಕಾನ್ ಭಕ್ತರು ಬರ್ದಿರುವಂತದ್ದು ನೋಡಿ. ಇಲ್ಲಿ ಪ್ರಭುಪಾದರ ಭಾವಾರ್ಥ ಶ್ಲೋಕ ಹಂಗೇ ಚಿತ್ರಣವನ್ನು ತಂದು ನಮ್ಗೆಲ್ಲ ಅರ್ಥ ಮಾಡಲಿಕ್ಕೆ ಸಹಾಯ ಮಾಡ್ತಿದ್ದಾರೆ ನೋಡಿ. ಹಂಗೆ ಇದು ಹಿಂದಿನ ಭಗವದ್ಗೀತೆಗಳಲ್ಲೆಲ್ಲ ಇತ್ತು ಈ ತರದ್ದು ಫೋಟೋ. ಕೃಷ್ಣ. ಯಾರಿಗೇನು ಪ್ರಶ್ನೆ ಇಲ್ಲದೆ ಇದ್ರೆ ಶ್ವೇತ ಭಕ್ತಿ ಏನಾದ್ರು ವಿಶೇಷ ದಿನಗಳಿದಾವ? ಇಲ್ಲ ಪ್ರಭುಜಿ, ಯಾರು ಏನು ಹೇಳಿಲ್ಲ. ಪ್ರಭುಜಿ ನಮ್ ದರ್ಶದ್ ಇವತ್ತು ಎಕ್ಸಾಮ್ ಐತಿ ಪ್ರಭುಜಿ. ಮಾತಾಜಿ ಇನ್ನೊಂದ್ಸತಿ ಹೇಳಿ. ನಮ್ ದರ್ಶು ಮಾತಾಜಿದು ಎಕ್ಸಾಮ್ ಐತಿ ಇವತ್ತು. ಹಾ ಮಾತಾಜಿ, ನೀವ್ ಯಾರು ಮಾತಾಡ್ತಿದ್ರಿ? ನನ್ ಕಾಣ್ಲಿಲ್ಲ. ಅದೇ ಚಳ್ಳಕೆರೆಯಿಂದ ಲಕ್ಷ್ಮೀದೇವ ಅಂತ. ಹಾ ಓಕೆ ಓಕೆ. ಯಾರ್ದು ಎಕ್ಸಾಮ್ ಇದೆ ಅಂದ್ರಿ? ದರ್ಶುದು ಎಕ್ಸಾಮ್ ಐತೆ ಮಾತಾಜಿ ಪ್ರಭುಜಿ. ನಾವು ಪ್ರಾರ್ಥನೆ ಮಾಡ್ತೀವಿ. ಓಕೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕ್ಷಮೆ ಇರ್ಲಿ ಪ್ರಭುಜಿ, ಅದು ಅಲ್ಲಿ ಜೇಬಲ್ ಇಟ್ಕೊಂಡಿದ್ದೆ ಬೈ ಮಿಸ್ ಆಗಿ. ಪರವಾಗಿಲ್ಲ. ಸಾರಿ ಪ್ರಭುಜಿ, ಕ್ಷಮೆ ಇರ್ಲಿ ಬಿಟ್ಟು. ಅಲ್ಲಿ ಡಿಸ್ಟರ್ಬೆನ್ಸ್ ಇತ್ತು ಪ್ರಭುಜಿ, ಅದನ್ನ ನನಗೆ ಅವ್ರದ್ದು ಡಿಸ್ಟರ್ಬೆನ್ಸ್ ನನಗೆ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಜೇಬಲ್ ಇಟ್ಕೊಂಡು ವಿಷಯ ತಿಳ್ಕೊಳಕ್ಕೆ, ಆದ್ರೆ ಅದು ಗೊತ್ತಾಗ್ಲೇನೆ ಅದು ಪ್ಲಸ್ ಆಗಿದೆ. ಪರವಾಗಿಲ್ಲ ಪ್ರಭುಜಿ, ಸತಿ ಆಗತ್ತೆ. ನಾನು ಕೆಲವು ಸತಿ ಗೊತ್ತಾಗದೆ ಅನ್ಮೋಟ್ ಮಾಡ್ಕೊಂಡ್ಬಿಡ್ತೇನೆ. ನೋ ಪ್ರಾಬ್ಲಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೇನು ಇಲ್ಲದೆ ಇದ್ರೆ ನಮ್ಮ ರಸವತಿ ಮುಖರ ಮಾತಾಜಿಯವರು ನಮ್ಮನ್ನೆಲ್ಲ ಆಹ್ವಾನಿಸ್ತಿದ್ದಾರೆ. ವರ್ಮವಲ್ಲಿ ರಥಯಾತ್ರೆ ಮಾಡ್ತಿದ್ದಾರೆ. ನಾವೆಲ್ಲ ಬಂದು ಭಾಗವಹಿಸಿ ರಥಯಾತ್ರೆಯಲ್ಲಿ ಪಾಲ್ಗೊಂಡು ನೋಡಿ ಪುರುಷೋತ್ತಮ ಜಗನ್ನಾಥ ಸ್ವಾಮಿ ವಿಶೇಷ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ಕೇಳ್ಕೊತಿದ್ದಾರೆ. ಎಲ್ಲ ಹೋಗುವಂತ ಪ್ರಯತ್ನ ನಾವೆಲ್ಲ ಮಾಡೋಣ. ದಯವಿಟ್ಟು ಬನ್ನಿ. ತುಂಬಾ ವಿಶೇಷವಾಗಿ ಮಾಡ್ತಾರೆ ನೋಡಿ. ಮಂದಿರದಲ್ಲಿ ಹೆಂಗ್ ಮಾಡ್ತಾರೋ ಹಂಗೆ ಭಕ್ತರು ಎಲ್ಲ ಸೇರ್ಕೊಂಡು ಇಲ್ಲಿ ಮಾಡ್ತಾರೆ. ವಿಶೇಷವಾಗಿ ನೋಡಿ, ಈ ತರ ಮಾತಾಜಿಯವರು ಸರಸ್ವತಿ ಮಾತಾಜಿ, ನೋಡಿ ರತಿಪೂರ್ಣ ರಾಧಿಕಾ ಮಾತಾಜಿ, ಯಮುನಾ ಮಹಾಭವಾನಿ ಮಾತಾಜಿ, ನೋಡಿ ಜಯದಾಯಿನಿ ವಿಮಲಾ ಮಾತಾಜಿಯವರು, ಮತ್ತೆ ವರ್ಮ ಭಕ್ತರೆಲ್ಲ ರತ್ನಮ್ಮ ಮಾತಾಜಿಯವರು ಇದ್ದಾರೆ ನೋಡಿ. ಇನ್ನು ನೋಡಿ ಶಕುಂತಲಾ ಮಾತಾಜಿ ಅಂತ, ಬೇಬಿ ಮಾತಾಜಿ ಅಂತ ಹೇಳಿ ಇವರೆಲ್ಲ ಒಳ್ಳೆ ಭಕ್ತರಿದ್ದಾರೆ ನೋಡಿ. ಇವರೆಲ್ಲ ಯಾವ ಮಟ್ಟಕ್ಕೆ ಮಾಡ್ತಾರೆ ಅಂತಂದ್ರೆ, ಆ ಇಡೀ ಊರೇ ಆ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತೆ. ಅವರೇ ನೋಡಿ ಪ್ರಾಯೋಜನ ಸ್ಪಾನ್ಸರ್ ಮಾಡ್ತಾರೆ, ಅವರೇ ರಥವನ್ನ ಮುನ್ನಡೆಸ್ತಾರೆ, ಎಲ್ಲ ಅವರೇ ಮಾಡ್ತಾರೆ. ಊರಿನ ಗ್ರಾಮಸ್ಥರು ನೋಡಿ. ಬೆಂಗಳೂರು ಮಹಾನಗರದಲ್ಲಿ ಇರುವಂತ ಒಂದು ಹಳೆ ಗ್ರಾಮ ಹಂಗೆ, ಅದು ವಿಶೇಷ. ಇದನ್ನ ನಾನು ಎಲ್ಲೂ ಕಾಣ್ಲಿಲ್ಲ ಈ ತರ. ಅದು ವರ್ಮ ವಿಶೇಷ. ಕೃಷ್ಣ. ಅವೆಲ್ಲ ಬನ್ನಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಇದು 3ನೇ ವರ್ಷ ನಾವು ಮಾಡ್ತಿರೋದು. ಹಾಗಾಗಿ ನೋಡಿ, ನಿಮ್ ಮಟ್ಟದಲ್ಲೂ ಕೂಡ ಈ ತರ ಮಾಡ್ಬೋದು. ಇದಕ್ಕೆ ನಿಮ್ ಮನೆಯಲ್ಲಿ ಸಹಕಾರ ಬೇಕು ನೋಡಿ. ಇವ್ರು ಮಾತಾಜಿಯವರೆಲ್ಲ ಅವ್ರ ಕುಟುಂಬ ಸದಸ್ಯರ ಸಹಕಾರವನ್ನು ತಗೊಳ್ಳಿ ನೋಡಿ. ರಸವತಿ ಮಾತಾಜಿಯವ್ರ ಮಗ ಆ ರಥವನ್ನ ನಿಯಂತ್ರಣ ಮಾಡಕ್ಕೆ ನಿಂತ್ಬಿಡ್ತಾರೆ. ಬಹಳ ಕಷ್ಟ ಅದು ನೋಡಿ. ಹಂಗೆ ನೋಡಿ, ಒಬ್ಬೊಬ್ರು ಕೂಡ ಜಯದಾಯಿನಿ ಮಾತಾಜಿಯವ್ರ ಇಡೀ ಫ್ಯಾಮಿಲಿ ಅಲ್ಲಿ ಇರುತ್ತೆ ನೋಡಿ. ಅವರೇ ಮುನ್ನಡೆಸ್ತಾರೆ ನೋಡಿ. ಹಿಂಗ್ ಒಬ್ಬೊಬ್ರು ಕೂಡ ಅವ್ರದ್ದೇ ಆದಂತ ನೋಡಿ, ಊರು ಮುಖಂಡರುಗಳು ಎಲ್ಲ ಯಾರಿದ್ದಾರೆ, ಅವ್ರ ನೆಂಟರಿಷ್ಟರುಗಳು ಅವರ ವಿಶ್ವಾಸವನ್ನ ತಗೊಳ್ತಾರೆ ನೋಡಿ. ಯಾವ ಮಟ್ಟಕ್ಕೆ ಅಂದ್ರೆ, ಅವರೇ ಸ್ವತಃ ಪ್ರಾರಂಭದಿಂದ ಕೊನೆವರೆಗೂ ಅವರೇ ಊರಿನ ಮುಖಂಡರು. ಕೃಷ್ಣ. ಎಲ್ಲ ತಾವೆಲ್ಲ ಬನ್ನಿ ಅಂತ ಕೇಳ್ಕೊಳ್ತೀವಿ. ತಮ್ಮ ಮಟ್ಟಿಗೆ ಏನಾದ್ರು ಸಾಧ್ಯವಾದ್ರೆ ಈ ತರ ಪ್ರಯತ್ನ ಮಾಡ್ಬೋದು. ಹರೇ ಕೃಷ್ಣ. ಮತ್ತೇನು ಪ್ರಶ್ನೆ ಇಲ್ದಿದ್ರೆ ದರ್ಶನ್ ನೋಡಿ ಪ್ರಭುಜಿಯವರು ಚಳ್ಳಕೆರೆ ಇವತ್ತು ಪರೀಕ್ಷೆ ಬರೀತಿದ್ದಾರೆ. ಹಾಗೇನೆ ರಸವತಿ ಮಾತಾಜಿ ನಮ್ಗೆ ಆಹ್ವಾನ ಕೊಡ್ತಿದ್ದಾರೆ ನೋಡಿ. ಮತ್ತಿನ್ಯಾರಾದ್ರೂ ಏನಾದ್ರು ಇದ್ರೆ ಹೇಳ್ಬೋದು. ಏನು ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ಇಲ್ಲಿಗೆ 1 ತಿಂಗಳ ಆಯ್ತು ಪ್ರಭುಜಿ. ಎಲ್ಲ
ಹತ್ತಿ ಬೀಜಗಳು ಇಟ್ಟು ಇನ್ನ ಸ್ವಲ್ಪ ಮಳೆನೇ ಬಂದಿಲ್ಲ ಪ್ರಭುಜಿ. ಎಲ್ಲಾರು ಒಂದಿಷ್ಟು ಹರೇ ಕೃಷ್ಣಂದು ಇದು ಹೇಳೋಣ ಪ್ರಭುಜಿ. ಹೇಳೋಣ ಮಾತಾಜಿ. ನೋಡಿ, ಅನಸೂಯ ಮಾತಾಜಿಯವರು ರಾಯಚೂರಿನ ಒಬ್ಬ ಕೃಷಿಕರು, ರೈತ. ನೋಡಿ ಮಾತಾಜಿ ನೋಡಿ ಅವ್ರಿಗೊಂದು ಹತ್ತಿ ಬಿತ್ತನೆ ಮಾಡಿದ್ರೆ ಮಳೆ ಇಲ್ಲ. ನೋಡಿ ಇದು ನೋಡಿ ಬಹಳ ಆತಂಕದ ವಿಷಯ. ಎಷ್ಟೋ ಬಂಡವಾಳ ನೋಡಿ ಈಗ ಅದಕ್ಕೆ ಬರ್ಬೇಕು ಅಂತಂದ್ರೆ ಮಳೆ ಬರ್ಬೇಕು. ನೋಡಿ ಪ್ರಾರ್ಥನೆ ಮಾಡಕ್ಕೆ ಬರುತ್ತೆ ಅಂತ ಮಾತಾಜಿಯ ವಿಶ್ವಾಸ. ಎಲ್ಲ ಪ್ರಾರ್ಥನೆ ಎಲ್ಲ ವಿಷಯಗಳಿಗೆ ನೋಡಿ ಭಗವಂತನ ವಿಷಯ ಇರ್ಲಿ ಅಂತ ಎಲ್ಲ ಸತಿ ಹರೇ ಕೃಷ್ಣ ಅಂತ ಹೇಳ್ತಾ ಭಗವನ್ನ ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ವಿಜೇತ ಮಾತಾಜಿ ಹೇಳಿ. ಪ್ರಭುಜಿ, ಈಗ ಭಕ್ತಿ ಸೇವೆ ಮತ್ತೆ ಭಗವದ್ಗೀತೆ ಓದೋದು ತಿಳ್ಕೊಳ್ಳೋದು ಅದು ಕೂಡ ಒಂದು ಭಕ್ತಿ ಸೇವೆನೇ ಅಲ್ವಾ ಪ್ರಭುಜಿ? ಚಾಂಟಿಂಗ್ ಮತ್ತೆ ಓದೋದೆಲ್ಲ. ಖಂಡಿತ ಮಾತಾಜಿ. ಅದನ್ನೇ ನಿಮ್ ಪಕ್ಕದಲ್ಲೇ ಕೂತ್ಕೊಂಡು ನಿನ್ನೆ ಇಲ್ಲ ಮೊನ್ನೆ ವರದಕೃಷ್ಣ ಪ್ರಭು ಅವರು ಈ ಅಂಶವನ್ನ ಹೇಳಿದ್ರು. ಏನಂತ ಹೇಳಿದ್ರು? ನಿನ್ನೆ ಅದನ್ನ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ. ಏನದು ಸ್ಪಷ್ಟತೆ? ಪ್ರೀಚಿಂಗ್ ಮಾಡ್ಬೇಕು ಎಲ್ಲರಿಗೂ. ಯಾರಾದ್ರೂ ಹೇಳ್ತೀರಾ? ನಿನ್ನೆ ಚಳ್ಳಕೆರೆ ಭಕ್ತರು ಕೇಳಿಸ್ಕೊಂಡವರು ಅಥವಾ ಬೇರೆ ಭಕ್ತರು ಏನು ಹೇಳಿದೆ? ನಿನ್ನೆ ಇದ್ರ ಬಗ್ಗೆ ಹೇಳಿದೆ ನಾನು. ಜಪ ಅದೆಲ್ಲ ಮಾಡೋದು ನಮ್ಮ ವೈಯಕ್ತಿಕ ಪ್ರಭುಜಿ, ನಮ್ಮ ದೇಹಕ್ಕಾಗಿ ಮಾತ್ರ. ಪ್ರಚಾರ ಮಾಡೋದು ಪ್ರಭುಜಿ ಸಾಧನೆ ಮತ್ತೆ ಸೇವೆ. ಸಾಧನೆ ಮತ್ತೆ ಸೇವೆ ಮಾಡಿದ್ರೆ ಅದು ಹೇಳಿದೆಲ್ಲ ಸಾಧನೆ ಅದಷ್ಟೇ. ಭಕ್ತಿ ಯೋಗ ಆಮೇಲೆ ಮನೆಯಲ್ಲಿ ಮಂಗಳಾರತಿ ಮಾಡೋದು ನಮ್ ಸಾಧನೆಗೆ ಪ್ರಭುಜಿ. ಪ್ರಚಾರ ಮಾಡೋದಂದ್ರೆ ಹಬ್ಬಗಳು ಮಾಡೋದು, ಈ ತರ ಎಲ್ಲ ಮಾಡೋದು ಬೇರೆಯವರಿಗೆ. ಹೌದು ನೋಡಿ, ಸೇವೆ ಸಾಧನೆ. ಮೊನ್ನೆ ಇತ್ತೀಚೆಗೆ ಗುರು ಮಹಾರಾಜು ಇದನ್ನ ತುಂಬಾ ಒತ್ತು ಕೊಟ್ಟು ಹೇಳಿದ್ರು. ನೋಡಿ ಅದು ಲೆಕ್ಚರ್ ಕೇಳ್ಬೇಕು. ನೋಡಿ ಆ ಲೆಕ್ಚರ್ ಕೇಳಿ ವರದಕೃಷ್ಣ ಪ್ರಭು ಅವರು ಈ ಮಾತನ್ನ ಹೇಳಿದ್ರು. ನೋಡಿ ಅವತ್ತೇ ಗುರು ಮಹಾರಾಜ್ ಹೇಳಿದ್ದು ನಾನು ಓದಿದ್ದೆ ಕೇಳಿದ್ದೆ. ನೋಡಿ ಅದ್ರಲ್ಲಿ 2 ಅಂಶವನ್ನ ಸ್ಪಷ್ಟ ಮಾಡಿದ್ರು ಗುರು ಮಹಾರಾಜ್. ಈಗ ವಿಜೇತ ಮಾತಾಜಿಯವರು ಏನ್ ಹೇಳಿದ್ರು ಅದನ್ನ ಸೇವೆ ಅಂತ ಹೇಳಲ್ಲ ಅಂತೆ ಗುರು ಮಹಾರಾಜ್ ಹೇಳಿದ್ದು. ವರದಕೃಷ್ಣ ಪ್ರಭು ಅವರು ನೋಡಿ ನಮ್ಮನ್ನೆಲ್ಲ ಕೂರ್ಸ್ಕೊಂಡು ಚಳ್ಳಕೆರೆ ಭಕ್ತರನ್ನು ಕೂರ್ಸ್ಕೊಂಡು ಹೇಳಿದ್ರು, ನಾಯಕನಹಟ್ಟಿ ಭಕ್ತರನ್ನು ಕೂರ್ಸ್ಕೊಂಡು ಕೂಡ ಹೇಳಿದ್ರು. ನೋಡಿ ಇವೆರಡು ವ್ಯತ್ಯಾಸ ಹೇಳಿದ್ರು. ಈಗ ಭಗವದ್ಗೀತೆ ಓದೋದು, ಜಪ ಮಾಡೋದು, ನಮ್ಮ ಮನೆಯಲ್ಲಿ ಆರತಿ ಮಾಡೋದು, ಭಗವಂತನ ಭೋಗ ನೈವೇದ್ಯ ಮಾಡೋದು, ನೋಡಿ ನಮ್ಮನೆಯಲ್ಲಿ ನನಗಾಗಿ ನಾನು ಮಾಡೋದೆಲ್ಲನೂ ಏನದು ಸಾಧನೆ. ವಿಜೇತ ಮಾತಾಜಿ, ಗುರುಗಳು ಏನೋ ಕೆಲವೆಲ್ಲ ಆಜ್ಞೆಗಳು ಪ್ರಚಾರ ಮಾಡಕ್ಕೆ ನೀವು ಕೈ ಜೋಡಿಸ್ತೀರಿ. ನೋಡಿ ನೀವು ಮೊನ್ನೆ ಗೀತಾ ರಹಸ್ಯ ಕಾರ್ಯಕ್ರಮ ಮಾಡಿದ್ರಲ್ವಾ, ಇದನ್ನೇನಂತ ಹೇಳುದು? ಸಾಧನೆನೋ ಸೇವೆನೋ? ಗೀತಾ ರಹಸ್ಯ ಸೇವೆ ಪ್ರಭುಜಿ. ಅದು ಸೇವೆ. ಅದು ಭಕ್ತಿ ಯೋಗೇನ ಸೇವತೆ ಆಗತ್ತೆ. ಈ ತರ ಭಕ್ತಿಯನ್ನ ಹಂಚೋದು ಸೇವೆ ಅಲ್ಲ ಪ್ರಭುಜಿ. ಭಕ್ತಿಯನ್ನ ಮಾಡೋದು ಸಾಧನೆ. ಭಕ್ತಿಯನ್ನ ಹಂಚೋದು ಅಂದ್ರೆ ಬುಕ್ಕ ಕೊಡೋದಾಗಿರ್ಬೋದು, ಆಮೇಲೆ ಅದ್ರ ಬಗ್ಗೆ ವಿಷಯವನ್ನ ಎಲ್ಲರಿಗೂ ತಿಳಿಸೋದಾಗಿರ್ಬೋದು, ಅದು ಸೇವೆ ಅಲ್ವಾ ಪ್ರಭುಜಿ? ಹೌದು 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 ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ನಾವು ಸಾಧನೆ ಮಾಡ್ತೇವೆ ಯಾಕೆಂದ್ರೆ ನಮ್ದು ಎಷ್ಟೋ ಜನ್ಮದ ಪಾಪ ಇರುತ್ತೆ, ಅದನ್ನ ಕಳೆದುಕೊಳ್ಳಿಕ್ಕೆ. ಈಗ ನಾವು ಹೇಗೆ ದಿನನಿತ್ಯ ಸ್ನಾನ ಮಾಡ್ತೇವೆ ಯಾಕಂದ್ರೆ ನಮ್ಮ ಮೈಲಿದ್ದ ಕೊಳೆ ಹೋಗ್ಲಿ, ಹಾಗೆ ಸಾಧನೆ ಮಾಡ್ತೇವೆ, ಹರಿನಾಮ ಜಪ ಮಾಡ್ತೇವೆ, ಅಂದ್ರೆ ಸೇವೆ ಮಾಡ್ತೇವೆ. ಅದು ನಮ್ಮ ಮನಸ್ಸಲ್ಲಿದ್ದ ಕೊಳೆ ಹೋಗ್ಲಿ, ಅಂದ್ರೆ ನಮ್ಮ ಎಷ್ಟೋ ಜನದ ಪಾಪ ಕಳೆದು ಹೋಗ್ಲಿ ಅಂತ ಆ ದೃಷ್ಟಿಯಿಂದ ಮಾಡ್ತೇವಲ್ಲ ಪ್ರಭು. ವೆರಿ ಗುಡ್ ಮತಿ, ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ ಹಂಗೆ ಚೇತೋ ದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ. ನೋಡಿ ಹಿಂಗೆ ನನ್ನ ಮನಸ್ಸು ಶುದ್ಧಿ ಮಾಡೋಕೆ ನಾನು ಮಂತ್ರಗಳೇ ಹೇಳ್ಕೊತೀನಿ, ಮಂತ್ರ ಜಪ ಮಾಡ್ತೀನಿ ಅಲ್ವಾ? ಇದರಿಂದ ನನ್ನ ಮನಸ್ಸು ಶುದ್ಧಿ ಆಗತ್ತೆ. ನನ್ನ ಮನಸ್ಸು ಶುದ್ಧಿ ಆದಾಗ ಏನಾಗತ್ತೆ? ನಾನು ಮಾಡೋಂಥ ಸೇವೆಗಳಲ್ಲಿ ಸ್ಪಷ್ಟತೆ, ಆಸಕ್ತಿ, ಸೇವೆ ಮಾಡೋ ಇಚ್ಛೆ,
ನೋಡಿ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ನಾವ್ ಏನ್ ಕೇಳ್ಕೊತೀವಿ ಅಂದ್ರೆ ನಮ್ಮನ್ನ ಸೇವೆಯಲ್ಲಿ ತೊಡಗಿಸು, ನಮ್ಮನ್ನು ಸೇವೆಯಲ್ಲಿ ತೊಡಗಿಸು, ನಮ್ಮನ್ನು ಸೇವೆಯಲ್ಲಿ ತೊಡಗಿಸು, ನಮ್ಮನ್ನು ಸೇವೆಯಲ್ಲಿ ತೊಡಗಿಸು ಅಂತ ನೋಡಿ. ಒಂದು ಮಾಲೆ 108 ಮಾಲೆಯಲ್ಲಿ ಅದನ್ನೇ ಹೇಳೋದು ನೋಡಿ. ಇದು ಸೇವೆಯಲ್ಲಿ ತೊಡಗಿಸು ಅಂತ ಕೇಳ್ಕೊಳ್ಳೋದು ನೋಡಿ. ಜಪ ಮಾಡೋದು ಸೇವೆನಾ? ಸಾಧನೆ ಅದು. ಈಗ ಮಾತಾಜಿಯವರು ಹೇಳಿದ್ರಲ್ಲ ಆ ತರ ನಮ್ಮ ಶುದ್ಧಿಗೆ ನೋಡಿ ಈ ತರದ್ ಮಾತಾಜಿ. ವಿಜೇತ ಮಾತಾಜಿ ನಿಮ್ಗೆ ಗುರು ಮಹಾರಾಜ್ ಏನ್ ಬಯಸ್ತಾರೆ ಅಂದ್ರೆ ಇದನ್ನೆಲ್ಲ ಹೇಳಿ ಗುರು ಮಹಾರಾಜ್ ಏನ್ ಹೇಳಕ್ ಹೋದ್ರು ಅಂದ್ರೆ ಅಪೂರ್ಣ ಅರ್ಥ ಏನಂದ್ರೆ ಅಲ್ಲಿ ಹೇಳಿದ್ದು ನನ್ನ ಶೇರ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಇದೆ ಏನ್ ಹೇಳಿದ್ರು ಅಂದ್ರೆ ಎಲ್ಲರೂ ಸೇವೆ ಮಾಡಿ ಬರೀ ಸಾಧನೆ ಮಾಡ್ಕೊಂಡೇ ಇರ್ಬೇಡಿ ಅಂತ ಹೇಳಿದ್ರು ಮಾತಾಜಿ. ನನಗೆ ನಮ್ಮ ಗುರುಗಳು ಆದೇಶ ಕೊಟ್ಟಿದ್ದಾರೆ, ಅದ್ರಲ್ಲಿ ನೀವು ಕೂಡ ಸ್ವಲ್ಪ ಹಂಚ್ಕೊಳ್ಳಿ, ಶಿಷ್ಯರ ಕರ್ತವ್ಯ ಇದು. ನನ್ನ ಶಿಷ್ಯರಿಗೆ ಇದು ಕಂಪಲ್ಸರಿ, ಬೇರೆಯವ್ರಿಗೆಲ್ಲನೂ ಆಪ್ಷನ್ ಅಂತ ಹೇಳಿ. ಅರ್ಥ ಆಯ್ತಾ? ಯಾವಾಗ ಅಂದ್ರೆ ವ್ಯಾಸ ಪೂಜೆಯಲ್ಲಿ ಹೇಳಿ ಗುರು ಮಹಾರಾಜ್ ನೋಡಂಗೆ ಗುರುಗಳ ಆ ಮಾತುಗಳನ್ನು ಚಿಂತನೆ ಮಾಡ್ತಾ ಇರೋದು ಶಿಷ್ಯರ ಕರ್ತವ್ಯ ನೋಡಿ. ಶಿಷ್ಯರು ಏನ್ ಮಾಡ್ತಾರೆ ಅಂದ್ರೆ ಹಿಂಗ ಮಾಡ್ತಾರಂತೆ ನೋಡಿ. ವರದಕೃಷ್ಣ ಪ್ರಭುರು ಹಂಗ್ ಮಾಡ್ತಾರೆ. ನನಗೆ ತುಂಬಾ ಪ್ರಭುಜಿಯವರು ವಿಶೇಷ ಅದು. ಗುರುಗಳು ಹೇಳಿದ್ದು ಯಾವಾಗ್ಲೂ ಚಿಂತನೆ ಮಾಡ್ತಿರ್ತಾರೆ, ಅದನ್ನೇ ಹೇಳ್ತಿರ್ತಾರೆ ನೋಡ. ಮೊನ್ನೆ ಅದು ಹೇಳೋದಕ್ಕೆ ನಮ್ಗೆಲ್ಲ ನೋಡಿ ಮತ್ತೆ ವಾಪಸ್ ಹೋಗೋದಲ್ವಾ ಅನ್ಸಿತ್ತು ಹಂಗೆ ಮಾತಾಜಿ. ಗುರುಗಳು ಸಹಾಯವನ್ನ ಕೇಳ್ತಿದ್ರೆ ನೀವು ಸಹಾಯ ಮಾಡ್ತಿದ್ದೀರಿ ಮಾತಾಜಿ. ಈಗಾಗ್ಲೇ ನೀವು ತುಂಬಾ ಸೇವೆಗಳು ಮಾಡ್ತಿದ್ದೀರಿ ವಿಜೇತ ಮಾತಾಜಿ. ಪ್ರಭುಜಿ ಇವಾಗ ಅರ್ಥ ಆಯ್ತು ಪ್ರಭುಜಿ. ನೀವು ಈಗಾಗ್ಲೇ ತುಂಬಾ ಸೇವೆಗಳು ಮಾಡ್ತಿದ್ದೀರಿ. ನಿಮ್ಮ ಸೇವೆಗಳ ಬಗ್ಗೆ ನಮ್ಗೆಲ್ಲರಿಗೂ ತುಂಬಾ ಸಂತೋಷ ಇದೆ. ನಿನ್ನೆ ನೀವು ತುಂಬಾ ಒಳ್ಳೆ ಕ್ಲಾಸ್ ಕೊಟ್ರಿ ನೋಡಿ. ಇದು ಸಾಮಾನ್ಯ ವಿಷಯ ಅಲ್ಲ. ಸೇವೆಗಳಿಂದ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಇದೆ, ಸಂತೃಪ್ತಿ ಇದೆ. ಹೀಗೆ ಮುಂದುವರಿಸ್ಕೊಂಡು ಹೋಗಿ ಮಾತಾಜಿ. ಒಳ್ಳೇದಾಗ್ಲಿ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಸಮವೇತ ಭಕ್ತ ವೃಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ದಿನ ತಮಗೂ ತಮ್ಮ ಕುಟುಂಬದವರಿಗೂ ತುಂಬಾ ಶುಭವಾಗಿ ಸುರಕ್ಷಿತವಾಗಿರ್ಲಿ ಅಂತ ಪ್ರಾರ್ಥಿಸ್ತಾ ಹಾರೈಸ್ತೇವೆ. ಎಲ್ಲರಿಗೂ ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು ದಂಡೋತ್ ಪ್ರಭುಜಿ. ಪ್ರಣಾಮ. ಪ್ರಭು ದಂಡಾರ್ಪಣಂ. ಪ್ರಭು ದಂಡ